ಅದು ನಿಜವಾದ ಅರ್ಥದಲ್ಲಿ ಇನ್ಫಾರ್ಮಲ್ ಆಗಿದೆ. ನಾವು ನಮ್ಮ ಸಂಸದರನ್ನ ಕಾಯ್ತಾ ಇದ್ದೇವೆ, ಅವರು ಬರ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಬಂದ ಮೇಲೆ ನಾವೆಲ್ಲ ಮತ್ತೆ ನಮ್ಮ ಒಂದು ಸೂತ್ರವನ್ನ ಹಿಡಿದು ಫೋಟೋ ಸೆಷನ್ ಇರುತ್ತೆ. ಇದು ಒಂದು ರೀತಿಯಲ್ಲಿ ಬಹಳ ಆತ್ಮೀಯರ ಒಂದು ಸಮಾಗಮ ಆಗಬೇಕು ಅನ್ನೋದು ನಮ್ಮ ಆಶಯವಾಗಿತ್ತು. ಇದರ ಒಂದು ಸ್ವಲ್ಪ ಹಿನ್ನೆಲೆಯನ್ನು ಹೇಳಿಬಿಡ್ತೇನೆ. ಡಾಕ್ಟರ್ ಟಿ ಆರ್ ಅನಂತರಾಮು ಎಲ್ರಿಗೂ ಗೊತ್ತಿರುವ ಹಾಗೆ ವಿಜ್ಞಾನ ಸಂವಹನಕಾರರು. ನಮ್ಮ ನಾಡಿನಲ್ಲಿ ಅನೇಕ ಟ್ರಸ್ಟ್ಗಳಿದ್ದಾವೆ, ಪ್ರತಿಷ್ಠಾನಗಳು, ಟ್ರಸ್ಟ್ಗಳು ಇದ್ದಾವೆ. ಮಾಸ್ತಿಯವರ ಹೆಸರಿನಲ್ಲಿ, ಕುವೆಂಪು ಅವರ ಹೆಸರಿನಲ್ಲಿ, ದ ರಾ ಬೇಂದ್ರೆ ಅವರ ಹೆಸರಿನಲ್ಲಿ, ಕೆ ಎಸ್ ನರಸಿಂಹಸ್ವಾಮಿ ಅವರ ಹೆಸರಿನಲ್ಲಿ, ಹೀಗೆ ಎಲ್ಲ ಕವಿಗಳ ಹೆಸರುಗಳಲ್ಲಿ ಟ್ರಸ್ಟ್ಗಳಿದ್ದಾವೆ. ಆದ್ರೆ ಸಾಹಿತ್ಯಕ್ಕೆ ಹೊರತಾದ, ಸಾಹಿತ್ಯ ಅಂತ ಹೇಳಿದ್ರೆ ಕಾವ್ಯ, ಕಾದಂಬರಿ ಇತ್ಯಾದಿ ಸಾಹಿತ್ಯಕ್ಕೆ ಹೊರತಾದ ಬೇರೆ ಯಾವುದೇ ಕೆಲಸಗಳಿಗೆ ನಮ್ಮಲ್ಲಿ ಟ್ರಸ್ಟ್ಗಳಿಲ್ಲ. ಅದು ಇತಿಹಾಸ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಇತ್ಯಾದಿ ವಿಷಯಗಳಿಗೆ ಬೇಕಾದ ಟ್ರಸ್ಟ್ಗಳು ಇಲ್ಲ. ಹಾಗಾಗಿ ನಮ್ಮ ತಲೆಯಲ್ಲಿ ಒಂದು ಯೋಚನೆ ಓಡ್ತಾ ಇತ್ತು. ನಾನು ಮತ್ತೆ ರಂಗಸ್ವಾಮಿ ಮುಖನಹಳ್ಳಿ ಅವರು ಸಿಕ್ಕಿದಾಗೆಲ್ಲ ಈ ವಿಚಾರವನ್ನು ಮಾತಾಡ್ತಾ ಇದ್ದೆವು. ನಮ್ಮ ವಿಜ್ಞಾನದ ಕೆಲಸಗಳಿಗೆ ನಾವು ಪ್ರತಿ ಸಲ ಒಂದು 4 ಜನರನ್ನ ಸೇರಿಸಬೇಕು ಅಂದ್ರೆ ತುಂಬಾ ಕಷ್ಟ. ಹಾಗಾಗಿ ಒಂದು ಪ್ರತಿಷ್ಠಾನವನ್ನು ಮಾಡಿ ಆ ಪ್ರತಿಷ್ಠಾನದ ಮೂಲಕ ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾ ಅನ್ನೋ ಒಂದು ಯೋಚನೆ ಆಗಾಗ ನಮಗೆ ಬರ್ತಾ ಇತ್ತು. ಕೊನೆಗೆ ರಂಗಸ್ವಾಮಿ ಅವರು ಹೇಳಿದ್ರು, ಬೇರೆಯವರ ಹೆಸರಿನಲ್ಲಿ ಯಾಕೆ ಮಾಡಬೇಕು, ನನ್ನ ಮಾವನವರೇ ಇದ್ದಾರೆ ವಿಜ್ಞಾನ ಸಂವಹನಕಾರರು, ಅವರ ಹೆಸರಿನಲ್ಲಿ ಒಂದು ಮಾಡೋಣ, ಟ್ರಸ್ಟ್ ಮಾಡೋಣ ಅಂತ. ನನಗೂ ಅದು ಸರಿ ಅನಿಸ್ತು. ಯಾಕಂತ ಹೇಳಿದ್ರೆ ಅನಂತರಾಮ್ ಅವರ ಮಾರ್ಗದರ್ಶನ ಇದ್ರೆ, ಅವರ ನಿರ್ದೇಶನ ಇದ್ರೆ ಆ ಟ್ರಸ್ಟ್ಗೆ ಒಂದು ಸರಿಯಾದ ದಿಕ್ಕು ದೆಸೆ ಸಿಗ್ತದೆ ಅನ್ನೋ ಒಂದು ಯೋಚನೆ ಬಂತು. ಹಾಗಾಗಿ ಆ ಒಂದು ಟ್ರಸ್ಟ್ ಮಾಡೋ ಯೋಚನೆಯನ್ನು ಮಾಡಿದೆವು. ಟ್ರಸ್ಟ್ ಮಾಡಿದ ಮೇಲೆ ಏನೇನು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಆ ಕೆಲಸಗಳನ್ನ ಒಂದಷ್ಟು ಪಟ್ಟಿ ಮಾಡಿಕೊಂಡೆವು. ಅದರಲ್ಲಿ ಕರ್ನಾಟಕದ ಬೇರೆ ಬೇರೆ ಶಾಲೆಗಳಿಗೆ ಗಣಿತದ ಪ್ರಯೋಗ ಶಾಲೆಗಳನ್ನ, ನಾವೇನು ಮ್ಯಾಥ್ಸ್ ಲ್ಯಾಬ್ ಅಂತ ಹೇಳ್ತೇವೆ, ಅಂತಹ ಲ್ಯಾಬ್ಗಳನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಯೋಚನೆ ಬಂತು. ಆಮೇಲೆ ಮೈಕಲ್ ಫ್ಯಾರಡೆ ಒಂದಾನೊಂದು ಕಾಲದಲ್ಲಿ ಕ್ರಿಸ್ಮಸ್ ಉಪನ್ಯಾಸಗಳನ್ನ ಅರೇಂಜ್ ಮಾಡ್ತಾ ಇದ್ದ. ನಮ್ಮ HSN ಅವರಿಗೆ ಗೊತ್ತಿರುತ್ತೆ, ಇಂಗ್ಲೆಂಡಿನಲ್ಲಿ ತುಂಬಾ ಫೇಮಸ್ ಆಯ್ತು. ಎಷ್ಟು ಫೇಮಸ್ ಆಯ್ತು ಅಂತ ಹೇಳಿದ್ರೆ, ಕ್ರಿಸ್ಮಸ್ಸಿನ ಉಪನ್ಯಾಸಗಳಿಗೆ ಸುಮಾರು 6 ತಿಂಗಳ ಮೊದಲೇ ಟಿಕೆಟ್ಗಳು ಬುಕ್ ಆಗ್ತಾ ಇತ್ತು. ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ವಿಜ್ಞಾನಿಗಳು ಬಂದು ಮಕ್ಕಳಿಗೆ ಅರ್ಥವಾಗುವ ಹಾಗೆ ಅವರು ವಿಜ್ಞಾನದ ಉಪನ್ಯಾಸಗಳನ್ನು ಕೊಡ್ತಾ ಇದ್ರು. ಮೈಕಲ್ ಫ್ಯಾರಡೆ ಬಹಳಷ್ಟು ವರ್ಷಗಳ ಕಾಲ ಉಪನ್ಯಾಸಗಳನ್ನು ನಡೆಸಿಕೊಟ್ಟ. ಅವರಿಗೆ ಮಕ್ಕಳೆಂದ್ರೆ ತುಂಬಾ ಇಷ್ಟ. ಆ ಮೈಕಲ್ ಫ್ಯಾರಡೆ ಉಪನ್ಯಾಸಗಳ ಮಾದರಿಯಲ್ಲೇ ನಮ್ಮ ಕನ್ನಡದಲ್ಲಿ ಯುಗಾದಿ ಉಪನ್ಯಾಸಗಳನ್ನು ಮಾಡಬೇಕು. ಪ್ರತಿ ಯುಗಾದಿಗೆ ನಾವು ಒಂದಷ್ಟು ದೊಡ್ಡ ವ್ಯಕ್ತಿಗಳನ್ನ, ವಿಜ್ಞಾನಿಗಳನ್ನ ಕರೆಸಿ ಅವರಿಂದ ಮಕ್ಕಳಿಗೆ ಅರ್ಥವಾಗುವ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ಅಥವಾ ಸಣ್ಣದು ಅನಿಸುವ ದೊಡ್ಡ ವಿಚಾರಗಳ ಬಗ್ಗೆ ಉಪನ್ಯಾಸಗಳನ್ನು ಮಾಡಿಸಬೇಕು ಅನ್ನೋ ಒಂದು ಯೋಚನೆ ಬಂತು. ಅದನ್ನು ನಮ್ಮ ಪಟ್ಟಿಯಲ್ಲಿ ಹಾಕಿಕೊಂಡೆವು. ಆಮೇಲೆ ನಮ್ಮಲ್ಲಿ ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರಿಸರ್ಚ್ ಪೇಪರ್ ಬರೆಯುವುದು ಬಹಳ ಆ ಒಂದು ಪದ್ಧತಿಯೇ ಇಲ್ಲ. ನಾವು ನೋಡಿದ್ರೆ ಈ ಡಾಕ್ಟರೇಟ್ ಮತ್ತೆ ಡಿಸರ್ಟೇಷನ್ ಗಳ ನಂಬರ್ಗಳನ್ನು ನೋಡಿದ್ರೆ ಚೈನಾಕ್ಕೂ ಭಾರತಕ್ಕೂ ಅಜಗಜಾಂತರ. ಅಲ್ಲಿ ವರ್ಷಕ್ಕೆ 10,000 PhD ಗಳನ್ನು ಮಾಡ್ತಾರೆ, ಇಲ್ಲಿ ಕೇವಲ 500 ಜನ PhD ಗಳನ್ನು ಮಾಡ್ತಾರೆ. ಅಷ್ಟೊಂದು ದೊಡ್ಡ ವ್ಯತ್ಯಾಸ ಇದೆ. ನಮ್ಮಲ್ಲಿ ಡೆಸರ್ಟೇಷನ್ ಬಿಡಿ, ಒಂದು ರಜೆ ಅರ್ಜಿ ಬರೀಬೇಕು ಅಂತ ಹೇಳಿದ್ರೆ ಕಾಲೇಜು ಪದವಿ ಮುಗಿಸಿ ಬಂದ ವಿದ್ಯಾರ್ಥಿಗಳಿಗೆ ಇವತ್ತು ಕಷ್ಟ ಆಗುತ್ತೆ. ಅವರು ಆಮೇಲೆ ಗೂಗಲ್ ನಲ್ಲಿ ಫಾರ್ಮ್ಯಾಟ್ ನೋಡ್ತಾರೆ, ಎಲ್ಲಿ ರಜೆ ಅರ್ಜಿ ಗೂಗಲ್ ಅಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡಿಕೊಂಡು ಕಾಪಿ ಮಾಡುವಂತಹ ಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ. ಹಾಗಿರುವಾಗ ರಿಸರ್ಚ್ ಪೇಪರ್ ಗಳನ್ನ ನಮ್ಮ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಬರೆದ್ರೆ ಹೇಗಿರುತ್ತೆ? ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ, ಅವರೇನು ದೊಡ್ಡ ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಬರೀಬೇಕಾಗಿಲ್ಲ, ಅವರ ಸುತ್ತಮುತ್ತಲು ಅವರಿಗೆ ಸಿಗುವ ವಿಚಾರಗಳ ಬಗ್ಗೆ, ಅವರು ವೀಕ್ಷಣೆಯ ಮೂಲಕ ಪಡೆದಿರುವ ಜ್ಞಾನದ ಬಗ್ಗೆ ಸಣ್ಣ ಸಣ್ಣ ರಿಸರ್ಚ್ ಪೇಪರ್ ಗಳನ್ನ ಯಾಕೆ ಬರೀಬಾರ್ದು? ಒಂದು ಉದಾಹರಣೆ ಕೊಡೋದಾದ್ರೆ, ನಿನ್ನೆ ಅಷ್ಟೇ ನಾನು ಮತ್ತೆ ಇಲ್ಲಿ ಇದ್ದಾರೆ ವಿಕ್ರಮ ಸಂಪಾದಕರಿದ್ದಾರೆ, ಪ್ರಶಾಂತ್ ಭಟ್ ಅಂತ ಹೇಳಿ, ನಾವಿಬ್ರು ನಿನ್ನೆ ಮೈಸೂರಿಗೆ ಹೋಗಿದ್ದೆವು. ಮೈಸೂರಿನಲ್ಲಿ ಒಂದು ಜೇಡಗಳ ಬಗ್ಗೆ ವಿಶೇಷ ಅಧ್ಯಯನ ಮಾಡಿರುವ ಒಬ್ರು ವ್ಯಕ್ತಿ ಇದ್ದಾರೆ, ಅಭಿಜಿತ್ ಅಂತ ಹೇಳಿ. ಅವರನ್ನ ಗೂಗಲ್ ಮಾಡಿದ್ರೆ ನಿಮಗೆಲ್ಲ ಸಿಗ್ತದೆ ಅವ್ರ ಬಗ್ಗೆ. ಅವರು ನಿನ್ನೆ ಆ ಜೇಡಗಳ ಬಿಹೇವಿಯರ್ ಬಗ್ಗೆ ಹೇಳ್ತಾ ಇದ್ರು. ಹೇಳ್ತಾ ಅವ್ರು ಹೇಳಿದ್ರು, ಅವರ ಮನೆ ಮುಂದೆನೆ ಒಂದು ಬಲೆಯನ್ನ ತೋರಿಸಿ ಆ ಬಲೆಯನ್ನ ಹಿಡಿದಿರುವಂತ ಜೇಡನ ಬಗ್ಗೆ ತುಂಬಾ ಕಥೆಯನ್ನ ಹೇಳಿದ್ರು. ಆ ಅಷ್ಟು ಕಥೆಯನ್ನ ಹೇಳಿದ ಮೇಲೆ, ಇದನ್ನೆಲ್ಲ ನಾನು ರಿಸರ್ಚ್ ಪೇಪರ್ ಮಾಡಿ ಬರೆದಿಟ್ಟಿದ್ದೇನೆ, ಆದ್ರೆ ಪಬ್ಲಿಷ್ ಮಾಡುವ ಯಾವ ಜರ್ನಲ್ಗಳು ಕೂಡ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಎಲ್ಲಿಗೆ ಕಲಿಸಿದ್ದೀರಿ ಅಂತ ಕೇಳಿದಾಗ ಒಂದು ಫಾರಿನ್ ಜರ್ನಲ್ ನ ಹೆಸರು ಹೇಳಿದ್ರು. ಯಾಕೆ ಭಾರತದಲ್ಲಿ ಜರ್ನಲ್ಗಳು ಇಲ್ವಾ ಅಂತ ಕೇಳಿದಾಗ, ಭಾರತದಲ್ಲಿ ಯಾರು ಕೂಡ ಈ ವಿಷಯದ ಬಗ್ಗೆ ಯಾವ ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಸೊ ನಮ್ಮ ಪರಿಸ್ಥಿತಿ ಈ ರೀತಿ ಇದೆ. ನಮ್ಮ ದೇಶದ ವಿಜ್ಞಾನಿಗಳು, ನಮ್ಮ ದೇಶದ ಸಂಶೋಧಕರು
ಆ ರಿಸರ್ಚ್ ಪೇಪರ್ ಗಳನ್ನ ಬರೆದು ಯಾವುದೋ ಒಂದು ಫಾರಿನ್ ಜರ್ನಲ್ಗೆ ಕೊಟ್ಟು ಅಲ್ಲಿ ಪಬ್ಲಿಷ್ ಮಾಡ್ತಾರಾ ಇಲ್ವಾ ಅಂತ ವೆಯ್ಟ್ ಮಾಡುವ ಹಾಗೆ ಕಾಯುವ ಒಂದು ಪರಿಸ್ಥಿತಿ ಇದೆ. ಇದನ್ನ ಬದಲಾಯಿಸಬೇಕು. ನಮ್ಮ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೇ ಸಣ್ಣ ಸಣ್ಣ ರಿಸರ್ಚ್ ಪೇಪರ್ ಗಳನ್ನ ಬರೀಬೇಕು, ಅವರಿಗೆ ನಾವು ವೇದಿಕೆಯನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಯೋಚನೆ ಬಂತು. ಹೀಗೆ ಯೋಚನೆಗಳನ್ನ ಹಾಕ್ತಾ ಹೋದೆವು. ಅದು ಈ ಸನ್ಯಾಸಿ ಮದುವೆ ಆಗುವಂತ ಕಥೆ. ಅದು ಮದುವೆ ಆದ್ಮೇಲೆ ಹಸು ಬೇಕಾಗುತ್ತೆ, ಹಸು ಬಂದ್ಮೇಲೆ ಇನ್ನೊಂದು ಬೆಕ್ಕು ಬೇಕಾಗುತ್ತೆ. ಈ ತರ ಅದು ಒಂದಕ್ಕೆ ಒಂದು ಸೇರಿಕೊಂಡು ಅದು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಸೊ ನಮ್ಮ ಪಟ್ಟಿ ಕೂಡ ಅದೇ ರೀತಿಯಲ್ಲಿ ಬೆಳೀತಾ ಬಂತು. ಅದರಲ್ಲಿ ಒಂದು ಯೋಚನೆ ಬಂದದ್ದು ಸೂತ್ರ ಅನ್ನೋ ಒಂದು ಮ್ಯಾಗಝಿನ್ ತರಬೇಕು ಅಂತ. ಆ ಸೂತ್ರ ಅನ್ನೋ ಹೆಸರು ನಿಷ್ಕರ್ಷ ಆದದ್ದು ಆಮೇಲೆ ಒಂದು ವಿಜ್ಞಾನದ ಮಾಸಿಕವನ್ನು ತರಬೇಕು. ಯಾಕೆಂದ್ರೆ ನಮ್ಮಲ್ಲಿ ವಿಜ್ಞಾನ ಮಾಸಿಕಗಳೇ ಬಹಳ ಕಮ್ಮಿ, ಮತ್ತು ಇರುವ ವಿಜ್ಞಾನ ಮಾಸಿಕಗಳು ಕೂಡ ತುಂಬಾ ಹಳೆಯ ವಿಚಾರಗಳನ್ನೇ ಮಾತಾಡ್ತವೆ, ಹೊಸ ವಿಚಾರಗಳನ್ನು ಮಾತಾಡೋದಿಲ್ಲ. ನಮ್ಮ ಇವತ್ತಿನ ದಿನದಲ್ಲಿ ಏನ್ ನಡೀತಾ ಇದೆ, ತಂತ್ರಜ್ಞಾನ ಕ್ಷೇತ್ರ ಇರ್ಬೋದು, ವಿಜ್ಞಾನ ಕ್ಷೇತ್ರ ಇರ್ಬೋದು, ನಾವೇನು ಸ್ಟೆಮ್ ಅಂತ ಹೇಳ್ತೇವೆ, ಆ ಸ್ಟೆಮ್ ನ ಯಾವ ಒಂದು ಪಾರ್ಟ್ ಅನ್ನು ಕೂಡ ನಮ್ಮ ಇವತ್ತಿನ ವಿಜ್ಞಾನದ ಪತ್ರಿಕೆಗಳು ಟಚ್ ಮಾಡ್ತಾ ಇಲ್ಲ. ನಾವು ಇನ್ನು ಕ್ಯಾಥೋಡ್ ರೇ ಟ್ಯೂಬ್ ನ ಬಗ್ಗೆ ಮಾತಾಡ್ತಾ ಇದ್ದೇವೆ, ಟ್ರಾನ್ಸಿಸ್ಟರ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ತಂತ್ರಜ್ಞಾನವನ್ನ ಇಟ್ಟುಕೊಂಡು ಏನಾದ್ರೂ ನಾವು ಮಾತಾಡ್ಲಿಕ್ಕೆ ಸಾಧ್ಯವಾ, ಮಕ್ಕಳಿಗೆ ವಿಷಯವನ್ನು ಕೊಡ್ಲಿಕ್ಕೆ ಸಾಧ್ಯವಾ ಅಂತ ಯೋಚನೆ ಮಾಡಿ ಕೊನೆಗೆ ಮ್ಯಾಗಝಿನ್ ಒಂದು ರೂಪ ಬಂತು. ಅದಕ್ಕೆ ಸೂತ್ರ ಅನ್ನೋ ಒಂದು ಹೆಸರು ನಿಷ್ಕರ್ಷ ಆಯಿತು. ಆಮೇಲೆ ಅಕ್ಷರಶಃ ಏನು ಒಂದು ಸಾರಥಿಯ ರೀತಿಯಲ್ಲಿ ಅನಂತರಾಮ್ ಸರ್ ಅದನ್ನ ನಡೆಸಿದ್ರು. ಇದು ಹೀಗಿರ್ಬೇಕು, ಪತ್ರಿಕೆ ಅಂದ್ರೆ ಹೀಗಿರ್ಬೇಕು, ಅದರಲ್ಲಿ ಇಂಥ ಲೇಖನಗಳು ಬರಬೇಕು, ಆ ಒಂದೊಂದು ಲೇಖನಕ್ಕೂ ನೀವು ಇಷ್ಟಿಷ್ಟು ಜಾಗವನ್ನು ಕೊಡಬೇಕು, ಚಿತ್ರಗಳು ಹೀಗಿರ್ಬೇಕು, ಆ ಅಕ್ಷರಗಳ ಫಾಂಟ್ ಹೀಗಿರ್ಬೇಕು. ನಾನು ಅವರು ಅದನ್ನೆಲ್ಲ ಹೇಳ್ತಾ ಇರ್ಬೇಕಾದ್ರೆ ನನ್ನ ಕಣ್ಣ ಮುಂದೆ ಸ್ಟೀವ್ ಜಾಬ್ಸ್ ನ ಚಿತ್ರ ಬರ್ತಾ ಇತ್ತು. ಯಾಕಂದ್ರೆ ಸ್ಟೀವ್ ಜಾಬ್ಸ್ ಅಲ್ಲಿ ಆಪಲ್ ಅನ್ನೋ ಲೋಗೋ ಬರೆದ್ರಲ್ಲಿ ಒಂದೊಂದು ಅಕ್ಷರ ಒಂದೊಂದು ಕೋನ ಈ ಡಿಗ್ರಿಯಲ್ಲಿ ಇರಬೇಕು, ಈ ಬಣ್ಣದಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದ. ಹಾಗೆ ಆ ಒಂದೊಂದು ಫಾಂಟ್ ಹೆಡ್ಡಿಂಗ್ ಈ ತರ ಇರಬೇಕು, ಅದರ ಸಬ್ ಹೆಡ್ಡಿಂಗ್ ಸಬ್ ಟೈಟಲ್ ಹೀಗಿರ್ಬೇಕು, ಇಂಥ ಫಾಂಟ್ ಅನ್ನೇ ಬಳಸಬೇಕು, ಇಂಥ ಚಿತ್ರಗಳನ್ನೇ ಬಳಸಬೇಕು, ಚಿತ್ರಗಳ ರೆಸಲ್ಯೂಷನ್ ಹೀಗಿರ್ಬೇಕು. ಹೀಗೆ ಅದನ್ನ ಹೇಳ್ತಾ ಹೋದ್ರೆ ಅದೊಂದು ವಿಶ್ವವಿದ್ಯಾಲಯದಲ್ಲಿ ಕೂತ್ಕೊಂಡು ಪಾಠ ಕೇಳುವಂತ ಒಂದು ಪರಿಸ್ಥಿತಿ ಇತ್ತು. ಅದನ್ನ ಎಲ್ಲವನ್ನು ನಾವು ಎಷ್ಟು ಇನ್ಕಾರ್ಪೊರೇಟ್ ಮಾಡಿದ್ದೇವೆ ಗೊತ್ತಿಲ್ಲ, ಎಷ್ಟನ್ನು ಅಳವಡಿಸಿದ್ದೇವೆ ಗೊತ್ತಿಲ್ಲ. ಆದ್ರೆ ನಮಗೆ ತೃಪ್ತಿ ಕೊಡುವ ರೀತಿಯಲ್ಲಿ ಒಂದು ಪತ್ರಿಕೆ ನಮ್ಮ ಕೈಯಿಂದ ರೂಪುಗೊಂಡಿದೆ ಅಂತ ನಾನು ಅಂದುಕೊಳ್ತೇನೆ. ಆ ಒಂದು ಪತ್ರಿಕೆಯನ್ನ ಇವತ್ತು ನಿಮ್ಮ ಮಡಿಲಿಗೆ ಹಾಕುವ ದಿನ. ಹಾಗಾಗಿ ನಾವು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಲ್ಲ, ಇವತ್ತಿನ ಸದ್ಯದ ಸಂದರ್ಭ ಆಗಿದೆ. ಹಾಗಾಗಿ ಎಷ್ಟು ನಮ್ಮ ಸೀಮಿತ ವಲಯ, ಸೀಮಿತ ಸ್ನೇಹ ವಲಯದಲ್ಲಿ ಯಾರೆಲ್ಲ ಇದ್ದಾರೋ ಅವರನ್ನೆಲ್ಲ ನಾವು ಕರೆದು ಈ ಕಾರ್ಯಕ್ರಮವನ್ನ ನಮ್ಮ ಜೊತೆ ನೀವಿರ್ಬೇಕು ಅಂತ. ಯಾಕಂದ್ರೆ ಈ ವೇದಿಕೆಯಲ್ಲಿ ನಾವು 4 ಜನ ಕೂತಿರ್ಬೋದು, ನೀವು ಎದುರುಗಡೆ ಕೂತಿರ್ಬೋದು, ಆದ್ರೆ ಇಲ್ಲಿ ನಮ್ಮ ನಡುವೆ ವೇದಿಕೆಗಳ ಅಂತರ ಇಲ್ಲ. ನಾವೆಲ್ಲರೂ ಕೂಡ ಒಂದೇ ಸಮಾನ ಮನಸ್ಕರು ಮತ್ತು ಒಂದು ರೀತಿಯಲ್ಲಿ ಸಮಾನ ವಯಸ್ಕರು ಕೂಡ. ನಮ್ಮ ವಯಸ್ಸುಗಳ ಮೇಲು ಕೆಳಗಿರ್ಬೋದು, ಆದ್ರೆ ಎಲ್ಲರೂ ಕೂಡ ಒಂದೇ ವಯಸ್ಸಿನವರ ಹಾಗೆ ನಾವು ಯೋಚನೆ ಮಾಡ್ತೇವೆ. ನನಗೂ ಮತ್ತು ಅನಂತರಾಮ್ ಸರ್ಗೆ ಏಜಿನಲ್ಲಿ 2 ತಲೆಮಾರುಗಳ ಡಿಫರೆನ್ಸ್ ಇರ್ಬೋದು, ಆದ್ರೆ ಯೋಚನೆಯಲ್ಲಿ ನಾವಿಬ್ರು ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತೇವೆ. ಅಂತಹ ಒಂದು ಒಳ್ಳೆಯ ಗ್ರೂಪ್ ಅನ್ನ ಇವತ್ತು ನಾನು ನೋಡ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಮೊದಲನೇದಾಗಿ ನಾನು ಸ್ವಾಗತವನ್ನು ಬಯಸಬೇಕು. ಇನ್ನು ಈ ಕಾರ್ಯಕ್ರಮಕ್ಕೆ ಯಾರನ್ನ ಕರೀಬೇಕು, ಯಾಕಂದ್ರೆ ಇನ್ಫಾರ್ಮಲ್ ಆಗಿರ್ಬೇಕಂತ ಹೇಳಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಫಾರ್ಮಾಲಿಟಿ ಇರಬೇಕು. ಹಾಗಾಗಿ ಒಂದಷ್ಟು ವ್ಯಕ್ತಿಗಳನ್ನ ನಾವು ಕರೆಯೋಣ, ಅವರ ಮಾತುಗಳನ್ನ ಕೇಳೋಣ ಅನ್ನುವ ಒಂದು ಯೋಚನೆ ಬಂದಾಗ ನನಗೆ ತಕ್ಷಣಕ್ಕೆ ಹೊಡೆದದ್ದು ಎಚ್ ಎಸ್ ನಾಗರಾಜ್ ಸರ್. ಅವರನ್ನ ನಾನು ಕೇಳಿಕೊಂಡಾಗ ಅವರು ತಕ್ಷಣ ಒಪ್ಪಿಕೊಂಡ್ರು. ಅವರ ಮಗ ವಲ್ಲೀಶ್ ಅವರು ಬಂದಿದ್ದಾರೆ. ನಿಮ್ಗೆಲ್ಲ ಗೊತ್ತಿರಬಹುದು, ಬಸವನಗುಡಿಯಲ್ಲಿ ಬೇಸ್ ಅನ್ನೋ ಒಂದು ಸಂಸ್ಥೆ ಇತ್ತು, ಇವತ್ತು ಇದೆ. ಆ ಸಂಸ್ಥೆಯನ್ನ ಪ್ರಾರಂಭದಿಂದ ಕಟ್ಟಿ ಬೆಳೆಸಿದ ವ್ಯಕ್ತಿ ಅವರು ನಮ್ಮ ನಡುವೆ ಇದ್ದಾರೆ, ಡಾಕ್ಟರ್ ಎಚ್ ಎಸ್ ಎನ್. ಬೆಂಗಳೂರಿನಲ್ಲಿ ಭೌತಶಾಸ್ತ್ರದ ವಿಚಾರ, ಭೌತ ವಿಜ್ಞಾನದ ವಿಚಾರ ಬಂದಾಗೆಲ್ಲ ಎಚ್ ಎಸ್ ಎನ್ ಅವರ ಹೆಸರು ಪ್ರಸ್ತಾಪ ಆಗದೆ ಯಾವುದೇ ವಿಚಾರ ಕೊನೆ ಆಗುದಿಲ್ಲ. ಅಷ್ಟೊಂದು ಫಿಸಿಕ್ಸಿಗೂ ಎಚ್ ಎಸ್ ಎನ್ ಅವರಿಗೂ ಬಹಳ ದೊಡ್ಡ ಹತ್ತಿರದ ಸಂಬಂಧ. ಅವರು ನಮ್ಮ ಜೊತೆ ಇದ್ದಾರೆ. ನನ್ನ ವೈಯಕ್ತಿಕ ನೆಲೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಮೊದಲ ಉದ್ಯೋಗದಾತ ಡಾಕ್ಟರ್ ಎಚ್ ಎಸ್ ಎನ್. ನಾನು ನನ್ನ ವೃತ್ತಿ ಜೀವನವನ್ನು ಬೇಸ್ನಿಂದ ಶುರು ಮಾಡಿದೆ. ಅವರು ನನ್ನ ಮೊದಲ ಉದ್ಯೋಗದಾತರು ಕೂಡ ಹೌದು. ಅವರಿಗೆ ಮತ್ತು ವಲೀಶ್ ಸರ್ ಅವರಿಗೆ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇನ್ನೊಬ್ರು, ಅವರನ್ನ ನಾನು ಇವತ್ತು ಅತಿಥಿ ಅಂತಲೇ ಹೇಳ್ಬೋದು, ಅಭ್ಯಾಗತರು ಅಂತಲೇ ಹೇಳ್ಬೋದು, ಆಮಂತ್ರಿತರು ಮತ್ತು ಅತಿಥಿ ಎರಡೂ ಕೂಡ ಸೇತುರಾಮ್ ಸರ್ ಅವರು. ಯಾಕಂತ ಹೇಳಿದ್ರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದ್ದು ನಾನು ಇವತ್ತು ಮಧ್ಯಾಹ್ನ 2 ಗಂಟೆಗೆ 2 ಗಂಟೆಗೆ ಹೇಳಿದೆ. ಯಾಕಂದ್ರೆ ತುಂಬಾ ದಿನ ಆಗಿತ್ತು ಮಾತಾಡಿ. ನಾವು ಎರಡು ವಾರದಲ್ಲಿ ಒಂದ್ಸಲಾದ್ರೂ ಇರದೇ ಇದ್ರೆ ನಮ್ಗೆ ಅದೇನೋ ಮಿಸ್ ಮಾಡ್ಕೊಳ್ತಿದ್ವಿ ಅಂತ ಇಬ್ಬರಿಗೂ ಅನಿಸುತ್ತೆ. ಹಾಗಾಗಿ ಇವತ್ತು ಮಾತಾಡ್ತಾ, ಸರ್ ಸಂಜೆ ಏನ್ ಕಾರ್ಯಕ್ರಮ ಅಂತ ಕೇಳಿದ್ರೆ ಇದ್ದೇನೆ, ಫ್ರೀ ಇದ್ದೇನೆ ಅಂದ್ರು. ಬರ್ತೀರಾ, ನಿಮ್ಮ ರಂಗಶೇಖರದ ಹತ್ರ ಒಂದು ಕಾರ್ಯಕ್ರಮ ಇದೆ ಬನ್ನಿ ಅಂತ ಕೇಳಿದಾಗ ತಕ್ಷಣ ಬರ್ತೇನೆ ಅಂತ ಒಪ್ಕೊಂಡ್ರು. ಅವರಿಗೂ ನನಗೂ
ನಾನು ಆಗ ಹೇಳಿದ ಮಾತನ್ನೇ ಮತ್ತೆ ಹೇಳಬೇಕು. ವಯಸ್ಸಿನ ಅಂತರ ಇರಬಹುದು, ಅವರಿಗೆ ತಲೆಗೂದಲು ಬಿಳಿಯಾಗಿರ್ಬೋದು, ನನ್ನ ತಲೆಗೂದಲಲ್ಲಿ ಉದುರಿರಬಹುದು. ಆದ್ರೆ ನಮಗೆ ವಯಸ್ಸಿನ ಅಂತರ ಮಾತ್ರ, ಮನಸ್ಸಿನ ಅಥವಾ ಚಿಂತನೆಗಳ ಅಂತರ ಖಂಡಿತ ಇಲ್ಲ. ಗಂಟೆಗಟ್ಟಲೆ ಅವರು ಹಲವು ವಿಚಾರಗಳ ಬಗ್ಗೆ, ಇವತ್ತಿನ ದಿನದಲ್ಲಿ ನಡೆಯುವಂತಹ ಹಲವು ವಿಚಾರಗಳ ಬಗ್ಗೆ, ನನಗಿಂತ ಹೆಚ್ಚು ವಿಚಾರಗಳನ್ನು ಅವರು ನನಗೆ ಹೇಳ್ತಾರೆ. ಸೀತಾರಾಮ್ ಸರ್ ಅವರು ಬಂದಿದ್ದಾರೆ. ಅವರು ಬಂದು ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ಚಿನ್ನದ ಚೌಕಟ್ಟನ್ನು ತೊಡಗಿಸಿದ ಹಾಗೆ ಆಗಿದೆ. ಆಮೇಲೆ ಮಿಕ್ಕವರೆಲ್ಲರೂ ನಮ್ಮವರೇ. ಅನಂತರಾಮ್ ಸರ್ ಇದ್ದಾರೆ, ಆಮೇಲೆ ರಂಗಸ್ವಾಮಿ ಅವರಿದ್ದಾರೆ, ಮತ್ತು ಇಲ್ಲಿ ನಮ್ಮ ಜೊತೆಗೆ ಅನೇಕ ನಮ್ಮ ಸ್ನೇಹಿತರಿದ್ದಾರೆ. ನಮ್ಮ ಸೂತ್ರ ಪತ್ರಿಕೆಯ ಮೊದಲ ಸಂಚಿಕೆಯಲ್ಲಿ ಲೇಖಕರಾಗಿರುವ ಅನೇಕ ವ್ಯಕ್ತಿಗಳು ಇಲ್ಲಿದ್ದಾರೆ. ನಿಮ್ಗೆಲ್ಲರಿಗೂ ನಾನು ಒಬ್ಬೊಬ್ಬರಾಗಿ ನಾನು ಹೆಸರು ಹೇಳ್ತಾ ಹೋಗಲ್ಲ, ಪ್ರತಿಯೊಬ್ಬರಿಗೂ ಕೂಡ. ಯಾಕಂದ್ರೆ ನಿಮ್ಮ ಈ ಕೆಲವು ಸಲ ಬರೀತಾರೆ ಎನ್ವಲಪ್ ಅಲ್ಲಿ ಹೆಸರು ನೆನಪಾಗಿದ್ರೆ ನಿಮ್ಮ ಹೆಸರು ನಮ್ಮ ಎದೆಯಲ್ಲಿದೆ ಅಂತ ಬರೀತಾರೆ. ಆದ್ರೆ ಇಲ್ಲಿ ಆ ರೀತಿಯ ಪರಿಸ್ಥಿತಿ ಇಲ್ಲ. ಪ್ರತಿಯೊಬ್ಬರ ಹೆಸರು ಕೂಡ ನಮ್ಗೆ ಗೊತ್ತಿರೋದ್ರಿಂದ ಇದು ನಿಜವಾಗಿಯೂ ಆತ್ಮೀಯ ಕಾರ್ಯಕ್ರಮ. ನೀವೆಲ್ಲ ನಮ್ಮ ಆಮಂತ್ರಣವನ್ನ, ಕೆಲವರಿಗಂತೂ ನಾವು ಫೋನ್ ಕೂಡ ಮಾಡಿಲ್ಲ, ಒಂದು ಮೆಸೇಜ್ ಕಳಿಸಿ ಬನ್ನಿ ಅಂತ ಹೇಳಿದ್ದು, ಅದಕ್ಕೂ ಕೂಡ ನೀವು ಯಾವುದೇ ಒಂದು ಬಿಗುಮಾನ ತೋರದೆ ಇಲ್ಲಿ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಚೇತನ್ ಅವರಿದ್ದಾರೆ, ಅನಂತರಾಮ್ ಅವರ ಮಗ ಇದ್ದಾರೆ. ಸೊ ನಿಮ್ಗೆಲ್ಲರಿಗೂ ಸ್ವಾಗತ. ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಇನ್ನಷ್ಟೇ ಬರ್ಲಿಕ್ಕಿದ್ದಾರೆ ತೇಜಸ್ವಿ ಸೂರ್ಯ ಅವರು. ಅವರಿಗೂ ಕೂಡ ನಾನು ಕೆಲವೇ ದಿನಗಳ ಹಿಂದೆ ಹೇಳಿದೆ. ಯಾಕಂದ್ರೆ ಇದು ಕಾರ್ಯಕ್ರಮ ಆಯೋಜನೆ ಆದದ್ದೇ ಬಹಳ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ, ನಾವೇನು ತಿಂಗಳ ಯೋಚನೆ ಮಾಡಿಲ್ಲ. ಕೇವಲ ಒಂದು ವಾರದ ಹಿಂದೆ ಅಷ್ಟೇ ಈ ಕಾರ್ಯಕ್ರಮದ ಒಂದು ಸ್ವರೂಪ ಹೀಗೆ ಮಾಡೋಣ ಅಂತ ಒಂದು ಯೋಚನೆ ಬಂತು. ತಕ್ಷಣ ನಾನು ತೇಜಸ್ವಿ ಅವರಿಗೆ ಫೋನ್ ಮಾಡಿದಾಗ, ಇಲ್ಲ ನಾನು ಬರ್ತೇನೆ, ಬೆಂಗಳೂರಿನಲ್ಲಿ 100% ಬರ್ತೇನೆ ಅಂತ ಅವರು ಹೇಳಿದ್ರು. ಅವರಿಗೂ ಕೂಡ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಜೊತೆ ಬರ್ತಾರೆ. ಯಾಕಂದ್ರೆ ರಾಜಕಾರಣಿಗಳು ಇಂತಹ ಕಾರ್ಯಕ್ರಮಗಳಿಗೆ ಬರಬೇಕು ಅಂತ ನನ್ನ ಒಂದು ಅಪೇಕ್ಷೆ. ಅವರು ರಾಜಕೀಯದ ಕೆಲಸಕ್ಕೆ ಹೋಗ್ತಾರೆ, ಅಲ್ಲಿ ಹೋಗಿ ರಾಜಕೀಯದ ಭಾಷಣ ಮಾಡೋದು ಇದ್ದೇ ಇರುತ್ತೆ. ಆದ್ರೆ ಇಂತಹ ಕಾರ್ಯಕ್ರಮಗಳಿಗೆ ಬರಬೇಕು. ಹಾಗಾಗಿ ಅವರನ್ನ ಇವತ್ತು ನಾನು ಸ್ವಲ್ಪ ಒತ್ತಾಯದ ರೀತಿಯಲ್ಲಿ ನಾನು ಇವತ್ತು ಕರೆದಿದ್ದೇನೆ. ಬಹಳ ಪ್ರೀತಿಯಿಂದ ಅವರು ಒಪ್ಪಿಕೊಂಡಿದ್ದಾರೆ, ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಅವರ ಅನುಪಸ್ಥಿತಿಯಲ್ಲಿ ಕೋರ್ತೇನೆ. ಎಲ್ಲರೂ ನಮ್ಮ ಜೊತೆ ಇನ್ನು ಸ್ವಲ್ಪ ಹೊತ್ತು ಇರಿ. ಒಂದೆರಡು ತಾಸುಗಳ ಕಾಲ ನಾವು ಕೂತು ಒಂದಷ್ಟು ವಿಚಾರವನ್ನು ಮಾಡೋಣ. ನಿಮ್ಗೆಲ್ಲರಿಗೂ ಕೂಡ ಈ ಸುಂದರ ಕಾರ್ಯಕ್ರಮಕ್ಕೆ ನೀವಿರುವುದರಿಂದ ಸುಂದರವಾಗಿದೆ. ಹಾಗಾಗಿ ನಿಮ್ಮ ಈ ಉಪಸ್ಥಿತಿಗೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬಾ ಧನ್ಯವಾದಗಳು ರೋಹಿತ್. ನೆಕ್ಸ್ಟ್ ನಾನು ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ನಾಗರಾಜ್ ಅವರ ಬಗ್ಗೆ ಮಾತನಾಡಿದ್ದೀನಿ. ಅವರು ಶಿಕ್ಷಣ ತಜ್ಞರು. ಅವರನ್ನು ಅಫ್ಕೋರ್ಸ್ ಪಾಪ್ಯುಲರ್ ಆಗಿ ಎಸ್ ನಾಗರಾಜ್ ಎಂದೇ ಖ್ಯಾತಿ. ಗುಣಮಟ್ಟದ ಶಿಕ್ಷಣಕ್ಕಾಗಿ ಅವಿರತವಾಗಿ ದುಡಿದಿದ್ದಾರೆ. ಹಾಗಾಗಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ಎರಡು ಮಾತನಾಡಿ ಅಂತ ಹೇಳ್ತಾರೆ. ಅನಂತರಾಮ್ ಅವರವರೇ, ರೋಹಿತ್ ರವರೇ, ಸೇತುರಾಮ್ ಅವರೇ ಮತ್ತು ರಂಗಸ್ವಾಮಿ ಅವರೇ ಕ್ಷಮಿಸಿ, ಮತ್ತೆ ಎಲ್ಲ ಬಂಧುಗಳು, ನನಗೆ ರೋಹಿತ್ ಅವರ ಪರಿಚಯ ನಾವೆಲ್ಲ ಒಟ್ಟಿಗೆ ಬೇಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ, ಅದಕ್ಕೆ ಮುಂಚೆ ಅವರ ಪರಿಚಯ ನನಗೆಲ್ಲಿಲ್ಲ. ಅವರ ಹೆಚ್ಚು ಒಡನಾಟ ನಾನು ಆಗಿರಲಿಲ್ಲ. ಯಾಕಂದರೆ ಅವರು ತುಂಬ ಶ್ರದ್ಧೆಯಾಗಿ ಅವ್ರ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು ಅಂತ ಅಷ್ಟು ಗೊತ್ತಿತ್ತು. ಆಗೊಮ್ಮೆ ಈಗೊಮ್ಮೆ ಹೇಗಿದ್ದೀರಾ ಏನು ಅಂತ ಒಬ್ಬರಿಗೂ ಶ್ಲೋಕರು ಇದ್ದೀವಲ್ಲ, ಅಷ್ಟರಲ್ಲೇ ಹೆಚ್ಚಿತ್ತು. ಅದಾದ ನಂತರ ನನ್ನ ಮಗ ವಂದಿಶ್ ಹೇಳ್ತಾ ಇದ್ದ ಅವರ ಬರವಣಿಗೆ ಬಗ್ಗೆ, ಅವರ ಉದ್ದೇಶಗಳ ಬಗ್ಗೆ ಹೆಚ್ಚು ನನಗೆ ತಿಳಿದಿದ್ದು ವಂದಿಶ್ ಮೂಲಕ. ಇವತ್ತು ನೇರವಾಗಿ ಆ ಮಾತುಗಳನ್ನ ಒಂದು ಕಾರ್ಯರೂಪದಲ್ಲಿ ನೋಡುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರೋಹಿತ್ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ಮತ್ತು ಒಂದು ನನ್ನ ಕೃತಜ್ಞತೆಗಳು. ಈ ಮಾತೇನಿದೆ ಇವಾಗ ಹೇಳಿದ್ದು, ಒಂದು ಸಂಶೋಧನಾ ವಿಚಾರ ಇರ್ಬೋದು, ಅದನ್ನ ಪ್ರಕಟಗೊಳಿಸೋದಕ್ಕೆ ಇರ್ತಕ್ಕಂಥ ತೊಂದರೆಗಳಿರ್ಬೋದು, ಇದು ಬರ್ತಾ ಜಾಸ್ತಿ ಆಗ್ತಾ ಇದೆ. ಒಂದು ಕಾಲದಲ್ಲಿ ತುಂಬಾ ಒಳ್ಳೆಯ ಒಂದು ರಿಸರ್ಚ್ ಆರ್ಟಿಕಲ್ ಬಂದ್ರೆ ಸಂತೋಷ ಪಡೋದು,
ಮತ್ತೆ ಬರ್ತೀನಿ ಸಂವಹನದ ಬಗ್ಗೆ ಅಥವಾ ಇಂತಹ ಮ್ಯಾಗಝೈನ್ ಬಗ್ಗೆ ಹೇಳ್ತೇನೆ, ತುಂಬಾ ಹೊತ್ತು ತಗೊಳ್ಳೋದ. ಈಚೆಗೆ ರಿಸರ್ಚ್ ಜರ್ನಲ್ ಪಬ್ಲಿಕೇಶನ್ ಏನಿದೆ ಇದು ಮತ್ತೆ ಒಂದು ಪೋರ್ಟಲಿ ಆ ಥರ ಆಗ್ಬಿಡ್ತಾ ಇದೆ. ಪೀರ್ ರಿವ್ಯೂಡ್ ಜರ್ನಲ್ಸ್ ಅಂತ ಯಾವುದು ಉತ್ತಮ ಅಂತ ಕೆಲವು ಮಂದಿ ತೀರ್ಮಾನ ಮಾಡ್ತಾರೋ ಅದಷ್ಟೇ ಪಬ್ಲಿಷ್ ಆಗೋದು. ಅವರ ಮನಸ್ಸಿಗೆ ಹಿಡಿಸದೇ ಇದ್ದಿದ್ದನ್ನ ಪ್ರಕಟವಾಗದೇ ಇರೋಷ್ಟರ ಮಟ್ಟಿಗೆ ಅವುಗಳನ್ನ ಹಾಗಾಗಿ ಮೂಲೆ ಗುಂಪು ಮಾಡೋದು ಒಂದು ವ್ಯವಸ್ಥೆ ಆಗಿದೆ. ಇದಕ್ಕೆ ಬೇರೆ ಅನೇಕ ಕಾರಣಗಳು ಇರುತ್ತೆ. ಅಂತಾರಾಷ್ಟ್ರೀಯ ಆಸಕ್ತಿಗಳ ಜೊತೆಗೆ ಅಂತಾರಾಷ್ಟ್ರೀಯ ಅನಾಸಕ್ತಿಗಳು ಇರುತ್ತೆ. ಅಂದ್ರೆ ಯಾವ ದೇಶದ್ದು ಬರಬೇಕು, ಯಾವ ದೇಶದ್ದು ಬರಬಾರ್ದು ಅಂತ ಮತ್ತೆ ತೀರ್ಮಾನ ಆಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಮತ್ತೆ ರಿಸರ್ಚ್ ಆರ್ಟಿಕಲ್ಸ್ ಅಂತ ಏನು ಹೇಳಿದ್ರು ಅದನ್ನ ಪಬ್ಲಿಷ್ ಮಾಡೋದಕ್ಕೆ ಹಣ ಕೊಟ್ಟು ಪಬ್ಲಿಷ್ ಮಾಡುವಂತ ಒಂದು ಪರಿಸ್ಥಿತಿ ಈಚೆಗೆ ಬಂದಿದೆ. ಮೊದಲು ಒಂದು ಒಳ್ಳೆ ಸಂಶೋಧನಾ ಕೃತಿ ಬಂದಿದೆ ಅಥವಾ ಒಂದು ಆರ್ಟಿಕಲ್ ಬಂದಿದೆ, ಒಂದು ಬರವಣಿಗೆ ಇದೆ ಅಂದ್ರೆ ಕಾಯೋರು ಇದು ಬರಬೇಕು, ನಾವು ಪಬ್ಲಿಷ್ ಮಾಡಬೇಕು ಅಂತ ಈಗ ಹೊರಟೋಗಿದೆ. ಅದು ಹೋಗ್ಬಿಟ್ಟು ಇವಾಗ ಹೆಚ್ಚು ಕಡಿಮೆ ಈ ಅನಾಮಧೇಯ ಮತ್ತು ಅಸಾಂಸ್ಕೃತಿಕ ಕಾರಣಗಳಿಗೋಸ್ಕರ ಪಬ್ಲಿಷ್ ಆಗೋರಂದರೆ ಉತ್ತಮವಾದ ಜರ್ನಲ್ಸ್ ಅಲ್ಲಿ ಕೂಡ ಇವಾಗ ಫೀಸು ನಿಮ್ಮ ಆರ್ಟಿಕಲ್ ಪಬ್ಲಿಷ್ ಮಾಡೋದಕ್ಕೆ ಕೊಡಬೇಕು ಅನ್ನುವಂಥ ಒಂದು ಸ್ಥಿತಿ ಬಂದ್ಬಿಟ್ಟು ಸಂಶೋಧನಾ ಗ್ರಂಥಗಳ ಆರ್ಟಿಕಲ್ಸ್ಗೆ ಅಥವಾ ಎಸ್ಎಸ್ಗೆ ಕಾಲ ಅಷ್ಟು ಒಳ್ಳೆಯದಲ್ಲ. ದೇರ್ ಇಸ್ ಇಂಟರ್ನ್ಯಾಷನಲ್ ಒಪಿನಿಯನ್ ಅಂಡ್ ಆರ್ಟಿಕಲ್ಸ್ ಆರ್ ಕಮಿಂಗ್ ಅಂಡ್ ವೈ ಪಬ್ಲಿಷಿಂಗ್ ಇಸ್ ಡಿಫಿಕಲ್ಟ್. ಆ ಸ್ಥಿತಿ ಬಂದ್ಬಿಟ್ಟಿದೆ ಈಗ. ಎರಡನೇದು ತುಂಬ ನನಗೆ ಇಷ್ಟವಾಗಿದ್ದು ಅಂದರೆ ಹೈಸ್ಕೂಲ್ ಮಕ್ಕಳು ಒಂದು MSc ಅಥವಾ PhD ಮಾಡಿದಾಗ ಮಾತ್ರ ರಿಸರ್ಚ್ ಆರ್ಟಿಕಲ್ಸ್ ಬರೆಯೋಕೆ ಅವರಿಗೆ ಯೋಗ್ಯತೆ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ ಇರಲ್ಲ ಅಂತ ಒಂದು ಬಗ್ಗೆ ಒಂದು ಕಲ್ಪನೆ ಇದೆ. ನಿಜವಾದ ಕ್ಯೂರಿಯಾಸಿಟಿ ಅಥವಾ ಉತ್ಸಾಹ ಮತ್ತು ಆಸಕ್ತಿ ಮತ್ತೆ ತಿಳ್ಕೊಳ್ಳುವಂತ ಒಂದು ಮನೋಧರ್ಮ ಇರೋದು ಮಕ್ಕಳಲ್ಲೇನೆ. ನಾವು ಕ್ರಮೇಣ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದನ್ನೆಲ್ಲ ಇದು ಕೇಳಬೇಡ, ಇತಿಹಾಸಕ್ಕೆ ನನಗೆ ಇದು ತಲರ್ಟೆ, ನಿನ್ನ ಸಿಲೆಬಸ್ ಅಲ್ಲಿಲ್ಲ, ಎಕ್ಸಾಮ್ ಬರಲ್ಲ ಅಂತ ಹೇಳಿ 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 ಅವ್ರನ್ನ ಯೋಚನೆ ಮಾಡದೇ ಇರುವಂತ ಸ್ಥಿತಿಗೆ ನಾವು ತಂದ್ಬಿಡ್ತಾ ಇದ್ವಿ. ಇದು ಸತ್ಯ, ಆದರೂ ತುಂಬಾ ಅಪ್ರಿಯವಾದ ಸತ್ಯ. ಇದು ಆಗ್ತಾ ಇರೋದು ಅದನ್ನೇ. ಆ ಮಕ್ಕಳಿಗೆ ಪ್ರೋತ್ಸಾಹಕ್ಕಿಂತ ಹೆಚ್ಚಿಗೆ ಇದು ಬೇಡ ಅದು ಬೇಡ ಅದು ಬೇಡ ಅಂತ ಹೇಳುವಂತ ಒಂದು ಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಹೈಸ್ಕೂಲ್ ಮಕ್ಕಳುಗಳು ಕಡೆ ಪಕ್ಷ ಒಂದಷ್ಟು ಓದಿ ಸ್ವತಂತ್ರವಾಗಿ ಅರ್ಥ ಮಾಡ್ಕೊಳ್ಳುವಂತ ವ್ಯವಸ್ಥೆ ಬಂದಿರುತ್ತೆ. ಮಕ್ಕಳಿಗೆ ಒಂದು 14-15 ವರ್ಷಕ್ಕೆ ಬಂದಿರುತ್ತೆ. ಅವರಿಗೆ ವಿಷಯದ ಕೊರತೆ ಇರ್ಬೋದು, ಆದರೆ ಚಿಂತನಾ ಸಾಮರ್ಥ್ಯದ ಕೊರತೆ ಇರೋದಿಲ್ಲ. ಹಾಗಾಗಿ ಈ ಒಂದು ಪೋಸ್ಟ್ ಗ್ರಾಜುಯೇಷನ್ ಮಾಡೋ ಹೊತ್ತಿಗೆ ಅವನಿಗೆ ವಿಷಯ ಗೊತ್ತಿರ್ಬೋದು, ಕ್ಯೂರಿಯಾಸಿಟಿ ಹೊರಟೋಗಿರುತ್ತೆ. ಹಾಗಾಗಿ ಈ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಹತ್ರ ಆರ್ಟಿಕಲ್ಸ್ನ ಬರೆಸಿ ಅವರು ವರ್ಕ್ ಮಾಡಿಸಿ ಆರ್ಟಿಕಲ್ಸ್ ಬರೆಸಿ ಪಬ್ಲಿಷ್ ಮಾಡುವಂಥದ್ದು ಒಂದು ತುಂಬಾ ಉತ್ತಮವಾದ ಧ್ಯೇಯ. ಮತ್ತೆ ಅದಕ್ಕೆ ನಿಮಗೆ ಅಭಿನಂದನೆಗಳನ್ನ ಹೇಳಬೇಕು ಈ ಸಂಸ್ಥೆಗೆ. ಈ ಕನ್ನಡದಲ್ಲಿ ಈ ತರಹ ಮಾಸಪತ್ರಿಕೆಗಳು ಬಹಳ ಹಿಂದೆ ಅಲ್ಪ ಸ್ವಲ್ಪ ಶುರುವಾಯಿತು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಜನಪ್ರಿಯ ವಿಜ್ಞಾನ ಅಂತ ಪ್ರಾರಂಭ ಆಯಿತು. ಅವಾಗ ನಾವೆಲ್ಲ ಒಂದು ಸ್ವಲ್ಪ ಕಷ್ಟಪಟ್ಟು ಕನ್ನಡದಲ್ಲಿ ಎಲ್ಲ ಬರೆದು, ಯಾಕಂದ್ರೆ ಇಂಗ್ಲಿಷ್ನಲ್ಲೇ ಪಾಠ ಮಾಡಿ ಅಭ್ಯಾಸ. ಹಾಗಾಗಿ ಕನ್ನಡದಲ್ಲಿ ಬರೀಬೇಕಾದ್ರೆ ಭಾಷೆ ಗೊತ್ತಿದ್ರೂ ಒಂದು ಕಾಲ ಹಿಡಿತಾ ಇತ್ತು, ಹೆಚ್ಚು ಕಾಲ ತಗೋತಾ ಇತ್ತು. ಅಂದರೆ ಆ ಕನ್ನಡದ ಪದಗಳು ನೋಡ್ಬೋದು, ಇದೆಲ್ಲ ಮಾಡಿ ಅಂತೂ ಬರಿತಾ ಇದ್ವು ಒಂದು ಅರ್ಥ. ಅದು ಹಲವಾರು ಕಾರಣಗಳಿಗೆ ಮುಚ್ಚೋಯ್ತು. ಒಂದು 6-7 ವರ್ಷ 8 ವರ್ಷ ನಡೀತು. ಅದಾದ್ಮೇಲೆ ಅದು ನಿಂತೋಯ್ತು. ಅದಾದ್ಮೇಲೆ ನಮ್ಮ ಇಲ್ಲೇ ಇದ್ದಾರೆ HR ಕೃಷ್ಣಮೂರ್ತಿ ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿದ್ದಾಗ ಸುಮಾರು ನಮ್ಮನ್ನೆಲ್ಲ ಒಂದು ಪ್ರಚೋದನೆ ಮಾಡಿ ಬರ್ಸೋದಕ್ಕೆ ಪ್ರಯತ್ನ ಪಟ್ಟವರು ಅಂದ್ರೆ ಕೃಷ್ಣಮೂರ್ತಿ ಅವರು. ಅವ್ರನ್ನ ಈ ಸಂದರ್ಭದಲ್ಲಿ ಹೇಳಬೇಕು. ಬೆಂಗಳೂರಿನಲ್ಲಿ ರೇಡಿಯೋದಲ್ಲಿ ಅಂದ್ರೆ ಬೇರೆ ಹಾಡು ಹಸೆ ಇನ್ನೊಂದು ಮತ್ತೊಂದು ಯಾವುದೋ ಪಾಲಿಟಿಕ್ಸ್ ಇದ್ರ ಬಗ್ಗೆ ನಡೆಯೋ ಕಾಲದಲ್ಲಿ ವಿಜ್ಞಾನಕ್ಕೆ ಒಂದು ತುಂಬಾ ಉತ್ತಮವಾದ ಒಂದು ವಾತಾವರಣ ಸೃಷ್ಟಿಯಾಗಿದ್ದ ಸಂದರ್ಭದಲ್ಲಿ ಆಲ್ ಇಂಡಿಯಾ ರೇಡಿಯೋದಿಂದ. ಈಗ ಬಹುಶಃ ಆಗಿದ್ದಷ್ಟು 25-30 ವರ್ಷದಿಂದ ಇದ್ದಷ್ಟು ಇವತ್ತು ವಿಜ್ಞಾನಕ್ಕಲ್ಲಿ ಅವಕಾಶ ಕಾಣ್ತಾ ಇಲ್ಲ. ಇದು ತಪ್ಪು ಹಿಡಿಯೋದಲ್ಲ, ಆದರೆ ಆಸಕ್ತಿ ಒಬ್ಬ ವ್ಯಕ್ತಿ ಇದ್ರೆ ಆಗುತ್ತೆ ಅನ್ನೋದಕ್ಕೆ. ಹಾಗೆ ಅದೇ ಟೈಮಲ್ಲೇ ನಮ್ಮ ಅನಂತರಾಮ್ ಅವರು, ನಾಗೇಶ ಇದ್ದವರು, ಈಗ 10,000 ಜನ ಬೇರೆ ತಮ್ಮ ಉದ್ಯೋಗವನ್ನು ಮಾಡಿಕೊಂಡು ಕನ್ನಡದಲ್ಲಿ ವಿಜ್ಞಾನದ ಬರವಣಿಗೆ ಆಗಬೇಕು, ಮುಂದಿನ ಪೀಳಿಗೆಗೆ
ಆಸಕ್ತಿ ಹುಟ್ಟಬೇಕು. ಮತ್ತೆ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಏನು ಬೆಳವಣಿಗೆ ಆಗ್ತಾ ಇದೆ ವೈಜ್ಞಾನಿಕ ಪ್ರಪಂಚದಲ್ಲಿ ತಿಳಿಸೋ ಪ್ರಯತ್ನವನ್ನು ಇವರುಗಳೆಲ್ಲ ಮಾಡ್ಕೊಂಡು ಬಂದರು. ಇದೆಲ್ಲ ಸ್ವಯಂ ಪ್ರೇರಿತರಾಗಿ ಮಾಡ್ಕೊಂಡು ಬಂದರು. ಆದರೆ ಒಂದು ಮಾಸಪತ್ರಿಕೆ ಮತ್ತೆ ಅವಾಗಲೇ ಹೇಳಿದಾಗೆ ಯಾವುದೋ ಸ್ಟೀಮ್ ಎಂಜಿನ್ ಬಗ್ಗೆನೇ ಇವತ್ತು ಬರಿತಾ ಇರೋದ್ರ ಬದಲು ಮುಂದಿನ ಪೀಳಿಗೆ ಈಗ ಏನು ನೋಡ್ತಾರೆ ನಾವು ಅದನ್ನ ಒಂದು ಸ್ವಲ್ಪ ಪರಿಚಯ ಮಾಡಿಸೋವಂಥದ್ದು ಮತ್ತೆ ಮಕ್ಕಳಲ್ಲಿ ಆಸಕ್ತಿ ಮೂಡಿಸೋದು ಆಗ್ಬೇಕಾದ್ರೆ ಇಂಥ ಮಾಸಪತ್ರಿಕೆಗಳ ಅಗತ್ಯ ತುಂಬಾ ತುಂಬಾ ಅಗತ್ಯ. ಇಂಥ ಒಳ್ಳೆ ಕೆಲಸವನ್ನ ಮಾಡಕ್ ಹೊರಟಿರೋ ಎಲ್ಲರಿಗೂ ಅಭಿನಂದನೆಗಳು. ಅನಂತರಾಮರವರು ಒಂದು ತಮ್ಮ ಪ್ರತಿಷ್ಠಾನದ ಮೂಲಕ ಇದು ತರ್ತಾ ಇರೋದು ಇನ್ನೊಂದಷ್ಟು ಸಂತೋಷ. ಇದು ಅತಿಶಯವಾಗಿ ಬೆಳೀಲಿ. ಮತ್ತೆ ಹೆಚ್ಚು ಕಡಿಮೆ ಎಲ್ಲ ಮಕ್ಕಳು ದೊಡ್ಡವ್ರಿಗೂ ಅಗತ್ಯ. ಎಷ್ಟೋ ಸರಿ ನಾವು ಮಕ್ಕಳಿಗೆ ಏನು ಬರಿತೀವಿ, ದೊಡ್ಡವರು ಸರ್ ನಾವು ಓದ್ತಾ ಇದ್ದೀವಿ, ಇವಾಗ ನಮಗೆ ಹೆಚ್ಚು ಇದರಿಂದ ಅರ್ಥ ಆಗ್ತಾ ಇದೆ, ಗೊತ್ತಿಲ್ಲದೆ ಇರೋ ವಿಷಯ ಅಂತೆಲ್ಲ ಹೇಳೋದು ನಾವು ಕೇಳಿದ್ವಿ. ಹಾಗಾಗಿ ಇದು ಆಬಾಲ ವೃದ್ಧರು ಅಂತಾರಲ್ಲ ಹಾಗೆ ಎಲ್ಲಾ ವಯಸ್ಸಿನವ್ರಿಗೂ ಅಗತ್ಯ ಇದೆ. ಈಗಲೂ ಜಾಸ್ತಿ ಹೇಳ್ತೀನಿ ಅಂದ್ರೆ ವಯಸ್ಸಾದ ಮೇಲೆ ನಮ್ಗೆ ಜಾಸ್ತಿ ಗೊತ್ತಿರುತ್ತೆ ಅಂತಲ್ಲ, ಒಂಥರ ನಮ್ಮ ಚಿಂತನೆ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ಏನಾದ್ರು ಒಂದು ಮೊಬೈಲ್ ಯಾರ ಬಂದಾರು ಒಂದ್ ಸ್ವಲ್ಪ ತೊಂದರೆ ಕೊಟ್ಟಕ್ಕೆ ವರ್ಕ್ ಆಗ್ತಿದ್ರೆ ಮೊಮ್ಮಕ್ಕಳನ್ನೇ ಕೇಳೋದು ನಾವೆಲ್ಲ. ಹಾಗಾಗಿ ಮುಂದಿನ ಪೀಳಿಗೆಯವ್ರಿಗೂ ಬೇಕು, ನಾವು ಕಲಿಯೋದಕ್ಕೂ ಅಗತ್ಯ. ಮತ್ತೆ ಇಂಥ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ. ಮತ್ತೆ ನನ್ನನ್ನು ಇಲ್ಲಿ ಕರೆದು ಒಳ್ಳೆ ಮಾತಾಡಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಕೃತಜ್ಞತೆಗಳು. ತಮ್ಮೆಲ್ಲರಿಗೂ ಮತ್ತೆ ನಾನು ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬಾ ಧನ್ಯವಾದಗಳು ಸರ್. ವೆರಿ ವೆರಿ ಇನ್ಸ್ಪೈರಿಂಗ್ ಸ್ಪೀಚ್. Life has been an inspiration and I think we can draw a lot of things from your speech today. ನಮ್ಮ ಪ್ರತಿಷ್ಠಾನದ ಪರವಾಗಿ ಇವತ್ತು ಒಂದು ಸಣ್ಣ ಚಿರು ಕಾಣಿಕೆ, ನೆನಪಿನ ಕಾಣಿಕೆ. ದಯವಿಟ್ಟು ನಮ್ಮ ಪ್ರತಿಷ್ಠಾನದ ಪರವಾಗಿ ಒಂದು ಸಣ್ಣ ನೆನಪಿನ ಕಾಣಿಕೆ. ಹಾಗೂ ನಮ್ಮ ಸಂಪಾದಕರು ರೋಹಿತ್ ಚಕ್ರತೀರ್ಥ ಅವರಿಗೆ ನಮ್ಮ ಪ್ರತಿಷ್ಠಾನದ ಪರವಾಗಿ ಮುಂದೆ ಸಾಗುತ್ತಾ. ಅಫ್ಕೋರ್ಸ್ ಕೆಲವು ನೋಡಿದರೆ ವೆರಿ ಪಾಪ್ಯುಲರ್ ಆಕ್ಟರ್, ರೈಟರ್. ಸೊ ಅವರ ಒಂದು ಹಿತವಚನ, ಅವರ ಒಂದು ನಿಮ್ಮ ಇದು ಮನಸ್ಸಿನ ಒಂದು ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕಾಗಿ ಕೋರಿ. ನಮಸ್ಕಾರ. ಅನಿವಾರ್ಯದ ಅತಿಥಿ, ಹಾಗಾಗಿ ನಿಮಗೆ ನನ್ನ ಭಾಷಣ ಕೇಳುವ ಅನಿವಾರ್ಯತೆಯೂ ಇದೆ ಸರ್. ಎನಿವೆ, ನನ್ನದು ಬೆಳೆ ವೇದಿಕೆ ಅನ್ನೋದು ನಾನು ಯಾವತ್ತೂ ಒಂದು ಅದೃಷ್ಟವಾಗಿ ತಗೊಂಡಿದ್ದೇನೆ. ಯಾಕಂದ್ರೆ ಮಾತಾಡಕ್ಕೆ ಎಲ್ಲೇ ಅವಕಾಶ ಸಿಕ್ಕಲು ಮಾತಾಡ್ತೀನಿ ಅಂತ. ಅದರ ಒಂದು ಸಾಮಾನ್ಯವಾಗಿ ನಾನು ಪ್ರಿಪೇರ್ ಆಗಿ ಮಾತಾಡ್ತೀನಿ. ಬಹಳ ಜನ ಅನ್ಕೋತಾರೆ ನಾನು ಪ್ರಿಪೇರ್ ಆಗಿರಲ್ಲ ಅಂತ. ಅದಕ್ಕೆ ಹೊರಟೋಡಾಗಿ ನಾನು ಹೇಳ್ತೀನಿ ಅಂತ. ಹೊರಟಾಗಿ ಹೇಳೋದಕ್ಕೆ ಜಾಸ್ತಿ ಪ್ರಿಪರೇಷನ್ ಬೇಕು. ಯಾಕಂದ್ರೆ ಒಳಗೆ ಧೈರ್ಯ ಬಿಲ್ಡ್ ಮಾಡ್ಕೊಂಡು ನಾನು ಹೊರಟಾಗಿ ಹೇಳ್ಬೋದು. ಎಕ್ಸ್ಟೆಂಪರ್ ಹೊರಟಾಗಿ ಮಾತಾಡೋದು ಬಹಳ ಕಷ್ಟ. ಮತ್ತೆ ಎರಡನೇದು, ಇವತ್ತು ಖಂಡಿತ ಭಾಷಣಕ್ಕೆ ನಾನು ಪ್ರಿಪೇರ್ ಆಗಿಲ್ಲ. ಏನಂದ್ರಿ, ಇವತ್ತು ನಾನು ಭಾಷಣಕ್ಕೆ ಪ್ರಿಪೇರ್ ಆಗಿ ಬಂದವನಲ್ಲ. ಹಾಗಿತ್ತು. ಅದರ ಒಂದು ಕಾಲೇಜಲ್ಲಿ ಓದಬೇಕಾದ್ರೆ, ಹೈಸ್ಕೂಲ್ ಓದಬೇಕಾದ್ರೆ, PUC ಓದಬೇಕಾದ್ರೆ ನಾನು ಬೇಸಿಕಲಿ ಸೈನ್ಸ್ ಸ್ಟೂಡೆಂಟು. ಹಾಗಾಗಿ ವಿಜ್ಞಾನ ಮತ್ತು ಗಣಿತ ನನಗೆ ಹೊಸ ವಿಷಯ ಅಲ್ಲ. ಅಂದ್ರೆ ಅದನ್ನು ಬಹಳ ಪ್ರೀತಿಸಿದ ವಿಷಯ. ಇವತ್ತಿಗೂ ಒಂದು ನೋವಿದೆ. PUC ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ಸೆಂಟ್ರಲ್ ಕಾಲೇಜಿನಲ್ಲಿ BSc ಆನರ್ಸ್ಗೆ ಅಪ್ಲೈ ಮಾಡಿದಾಗ ಮ್ಯಾಥಮೆಟಿಕ್ಸ್ ಆನರ್ಸ್ಗೆ ಫಸ್ಟ್ ಲಿಸ್ಟಲ್ಲಿ ಸೀಟ್ ಸಿಕ್ತು. ನನಗೆ ತಲೆಯಲ್ಲಿ ಇದ್ದಿದ್ದು ಏನೋ ಮ್ಯಾಥಮೆಟಿಕ್ಸ್ MSc ಮಾಡ್ತೀನಿ, ಲೆಕ್ಚರರ್ ಆಗ್ತೀನಿ, ಅದು ಇದು ಬಹಳ ಕನಸು ಕಟ್ಕೊಂಡು ಬಂದೆ. ಇಲ್ಲಿ ಅಪ್ಲಿಕೇಶನ್ ಹಾಕಿದೆ. ಅದು ನೋಡಿ 67ನೇ ಇಸ್ವಿ ನಾನು ಹೇಳ್ತಾ ಇರೋದು.
ಪೂರಾ ದುರಂತ. ಇಡೀ ನೆಂಟರೆಲ್ಲ ಒಂದು ಅಡ್ವೈಸ್ ಮಾಡಿದ್ರು ನಮ್ಮ ಅಪ್ಪನಿಗೆ, ಮ್ಯಾಥಮೆಟಿಕ್ಸ್ ಆನರ್ಸ್ MS ಯಾಕೆ ಮಾಡ್ತೀಯ, ಸ್ಕೋಪ್ ಇಲ್ಲ ಅಂತ. ಈ ಸ್ಕೋಪ್ ಅನ್ನೋದು ಆ ಕಾಲದಲ್ಲೇ ಬಂದ್ಬಿಟ್ಟಿತ್ತು. ಏನಂದ್ರೆ ದುಡ್ಡು ಮಾಡೋದಾದ್ರೆ ಸ್ಕೋಪ್, ದುಡ್ಡು ಇಲ್ಲದಿದ್ರೆ ಇಲ್ಲ ಅಂತ. ಅದಕ್ಕೆ ಅದಾದ್ಮೇಲೆ ದುರಂತವೋ ಹೌದು ಅಲ್ವೋ ಅದು ಬೇರೆ. BSc ಗೆ ಬಂದಿದ್ದಾಯ್ತು, BSc ಇಂದ ಆಗಿ ಆದಾಯ ತೆರಿಗೆ ಇಲಾಖೆ ಸೇರಿದ್ದಾಯ್ತು. ಅದೊಂದು ತೆರಿಗೆ ಇಲಾಖೆಯಲ್ಲಿ ಇದ್ದಾಗ ನನಗಿದ್ದ ಬಹಳ ದೊಡ್ಡ ಸಂಕಟ ಏನು ಅಂದ್ರೆ ಅಲ್ಲಿ ಸಜ್ಜನರ ಸಂಘ ಕಷ್ಟ. ಅಂದ್ರೆ ಇಲಾಖೆಯಲ್ಲಿದ್ದವರು ಸಜ್ಜನರೇ, ಬರ್ತಿದ್ದವರು ಸಜ್ಜನರೇ. ಹಾಗಾಗಿ ನನಗೆ ಆ ಸಂಘ ಬಹಳ ಕಷ್ಟ ಆಗ್ತಿತ್ತು. ರಿಟೈರ್ ಆದ ನಂತರ ಸ್ವಲ್ಪ ಸಜ್ಜನರ ಸಂಘ ಸಿಗುತ್ತಾಗಿ ಈಗ. ಹಾಗಾಗಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಅಂತ ಹೇಳಿದ್ರು ರೋಹಿತ್ ಚಕ್ರತೀರ್ಥ ಅವರು, ಈ ಸಂಘವನ್ನು ಬಿಟ್ಟು ದೂರ ಹೋಗಬಾರದು, ಬೆಂಗಳೂರಿನಲ್ಲಿ ಅವಾಗ ಅವಕಾಶ ಸಿಗತ್ತೆ, ನಾವು ಒಳ್ಳೆಯವರು ಅಂತ ಜನ ಭಾವಿಸ್ಕೊಳ್ಳೋಕೆ ಒಂದು ಅವಕಾಶ ಇದು, ಹಾಗಾಗಿ ಇವರೊಟ್ಟಿಗೆ ಗುರುತಿಸ್ಕೋಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಂದೆ. ಎನಿವೆ, ಚೀಫ್ ಗೆಸ್ಟ್ ಬಂದದ್ದು ಲೇಟ್ ಆಯ್ತು, ಇಲ್ಲಿ ಕೂರಿಸಿದ್ದಾರೆ. 1-2 ವಿಷಯ ಹೇಳಿ ಮುಗಿಸ್ತೀನಿ, ಯಾಕಂದ್ರೆ ನಾನು ಪ್ರಿಪೇರ್ ಆಗಿ ಬರದಲ್ಲೇ ಇರೋದರಿಂದ. ನಾನು ಕೆಲಸ ಮಾಡಿದ್ದು ಆದಾಯ ತೆರಿಗೆ ಇಲಾಖೆಯಲ್ಲಿ. ಸಾಮಾನ್ಯ ಅಲ್ಲಿ ಎಲ್ಲರೂ ಹೇಳೋರು ಲಾ ಮತ್ತೆ ಅಕೌಂಟ್ಸ್ ಬಂದರೆ ಅಂತ, ಅಂದ್ರೆ ಬಹಳ ಟ್ರೈ ಆದ ಸಬ್ಜೆಕ್ಟ್ಗಳು ಅಂತ ಹೇಳಿ. ನಂತರ ಥಿಯೇಟರ್ಗೆ ಬಂದೆ, ಅದು ಇನ್ನೂ ಟ್ರೈ. ಇವರೆಲ್ಲ ಭಾವ ಅಂದ್ರೆ ಬಹಳ ಬೆಟ್ಟು ಅಂದ್ಕೊಂಡಿದ್ದಾರೆ, ಅಲ್ಲ, ಭಾವ ಅನ್ನೋದು ಬಹಳ ಟ್ರೈ. ಅದ್ರಲ್ಲಿ ಎಂಥದ್ದು ಇಲ್ಲವೇ ಇಲ್ಲ. ಹಾಗೆ ನೋಡಿದ್ರೆ ನಿಮಗೆ ತಲೆಯಲ್ಲಿ ಕೆಲಸ ಮಾಡೋದು ನಮಗೆ ಬರೀ ಸೈನ್ಸ್ ಮ್ಯಾಥಮೆಟಿಕ್ಸ್ ಮಾತ್ರವೇ ನಮಗೆ ತಲೆಯಲ್ಲಿ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡೋದು. ಎಲ್ಲರೂ ಅನ್ನೋರು ಲಾ ಮತ್ತೆ ಅಕೌಂಟ್ಸ್ ಬರದೆ ಅಲ್ಲಿ ಕೆಲಸ ಮಾಡಕ್ ಆಗಲ್ಲ ಅಂತ. ಆದ್ರೆ ಎಲ್ಲರೂ ಮರ್ತದ್ದು ಒಂದು, ವಿಜ್ಞಾನ ಮತ್ತೆ ಗಣಿತದ ಬ್ಯಾಕ್ ಗ್ರೌಂಡ್ ಇದ್ದದರಿಂದ ತರ್ಕಬದ್ಧವಾಗಿ ಯೋಚನೆ ಮಾಡುವುದು ಅಭ್ಯಾಸ ಆಗಿತ್ತು. ಯಾಕಂದ್ರೆ ತರ್ಕವೇ ಇಲ್ಲದೆ ಕೆಲಸ ಮಾಡೋರು ಡಿಪಾರ್ಟ್ಮೆಂಟ್ ಅಲ್ಲಿ. ಈಗ ನೋಡಿ, ನೀವೆಲ್ಲ ನೋಡಿದ್ದೀರಾ, ರೈಡ್ ಅಂತ ಒಂದು ಫಿಲ್ಮ್ ನೋಡಿದ್ದೀರಿ. ಯಾವ್ದು ಹೇಳಿ, ಅದರಲ್ಲಿ ಗೋಡೆ ಹೊಡೆದ್ರೆ ಏನೋ ಬೀಳುತ್ತೆ, ಮೇಲ್ಗಡೆ ಎಲ್ಲೋ ಇದೆ, ಅಜಯ್ ದೇವಗನ್ ಏನೋ ಸರ್ಚ್ ಮಾಡಿದ್ದು. ನಾನು ಸರ್ಚ್ ಕರ್ಕೊಂಡು ಹೋದಾಗ ಎಲ್ರು ಹೇಳೋರು ಗೋಡೆ ಅಲ್ಲಿರುತ್ತೆ, ಅಲ್ಲಿರುತ್ತೆ, ಇಲ್ಲಿರುತ್ತೆ ಅಂತ. ನನ್ನ ಮೊದಲ ಪ್ರಶ್ನೆ ಹೇಳಿದ್ದು, ಅವನು ತಾಸಿಲಿಟ್ಟು ಅವನಿಗೆ ಬೇಕಾದಾಗ ಹ್ಯಾಕ್ ತಗೋತಾನೆ ಅಂತ. ಯಾರು ಅವರಿಗೆ ಸಿಗದೆ ಇರೋ ಜಾಗದಲ್ಲಿ ಯಾರು ಏನನ್ನು ಮುಚ್ಚಿಡೋದಿಲ್ಲ. ಹಾಗಾಗಿ ಎಲ್ಲರೂ ಅವರಿಗೆ ಸುಲಭವಾಗಿ ಸಿಗೋ ಜಾಗದಲ್ಲಿ ಮುಚ್ಚಿಡ್ತಾರೆ. ಪ್ರಾಬಬಲಿ ಈ ತರ್ಕಗಳ ಮೇಲೆ ನಾವು ಬದುಕಿದ್ದು. ಎಲ್ಲ ಒಂದು ಕಡೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಮತ್ತೆ ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಇದ್ದದ್ರಿಂದ ತರ್ಕಬದ್ಧವಾಗಿ ಬದುಕೋದಕ್ಕೆ ಸ್ವಲ್ಪ ಸಹಾಯ ಆಯ್ತೇನೋ. ಅಫ್ಕೋರ್ಸ್ ಇತ್ತೀಚೆಗೆ ಪೇಪರ್ ಒಂದಿದೆ, ಯಾರು ಕೆಮಿಕಲ್ ಇಂಜಿನಿಯರ್ ಅವರು, ಯಾರು ನಮ್ಮ DC ಇದ್ರಲ್ಲ ರೋಹಿಣಿ ಸಿಂಧೂರಿ ಅವರು, ಅವರನ್ನ ಹೋಗಿ ಮುಜರಾಯಿ ಇಲಾಖೆಗೆ ಹಾಕಿದ್ರಲ್ಲ ಅಂತ ಯಾರೋ ಬರೆದ್ರು. ಅದಕ್ಕೆ ಇನ್ಯಾರೋ ಹೇಳಿದ್ರು, ಇಲ್ಲ ಅವರೆಲ್ಲ IAS ಮಾಡಿದ್ದಾರೆ, ಟ್ರೈನ್ ಮಾಡಿರ್ತಾರೆ, ಬರೀ ಅಡ್ಮಿನಿಸ್ಟ್ರೇಷನ್ ಬ್ಯಾಕ್ ಗ್ರೌಂಡ್, ಸಬ್ಜೆಕ್ಟ್ ಬ್ಯಾಕ್ ಗ್ರೌಂಡ್ ಬೇಕಿಲ್ಲ ಅಂದ್ರು. ನಾನು ಬೇಕು ಅಂದೆ, ನನ್ನ ಪೆದ್ದ ಅಂದ್ರು. ನನಗನ್ಸಿದ್ ಇಷ್ಟೇ, ಅವರು ಬಹಳ ತರ್ಕಬದ್ಧವಾಗಿ ಯೋಚನೆ ಮಾಡ್ತಾರೆ. ದೇವಸ್ಥಾನದಲ್ಲಿ ತುಪ್ಪದ ದೀಪ ಅನ್ನೋದು ಒಂದು ಭಾವ. ಅವ್ರು ಅಂದ್ಕೊಳ್ತಾರೆ, ಯಾವ ದೀಪ ಹಚ್ಚಿದ್ರೆ ಏನಂತ, ತುಪ್ಪಕ್ಕೆ ಯಾಕೆ ವೇಸ್ಟ್ ಮಾಡಿದ್ರೆ ಅಂದ್ರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಏನಾಗತ್ತೆ, ನಾವು ಕಲಿತ ವಿಷಯಗಳು ನಮ್ಮ ವೃತ್ತಿಗೆ ಸಂಬಂಧಪಟ್ಟ ಹಾಗೆ. ನಮಸ್ಕಾರ ಸರ್, ಬನ್ನಿ. ನೀವು ಬಂದು ಲೇಟ್ ಆಯ್ತು ಅಂತ ನಾನು ನಿಲ್ಸಿದ್ದಾರೆ. ಹಾಗಾಗಿ ಏನಂದ್ರೆ ಏನಿಲ್ಲ, ನೀವೇನು ಯೋಚನೆ ಮಾಡ್ಬೇಕು. ಎಲ್ಲೋ ಒಂದು ವಿಜ್ಞಾನ ಮತ್ತೆ ಗಣಿತ ಬದುಕಿಗೆ ಹೇಳಿಕೊಟ್ಟದ್ದು ತರ್ಕಬದ್ಧವಾಗಿ ಚಿಂತೆ ಮಾಡುವಂಥದ್ದು ಬೇಕಿದೆ ಅಂತ. ಇವಾಗ ನೀವು ಬಹಳ ನ್ಯೂಸ್ ಚಾನೆಲ್ಗಳು ನೋಡ್ತಾ ಇರ್ತೀರಿ ನೋಡಿ, ಅಲ್ಲಿ ಮಿಸ್ ಆಗಿರೋದೇ ತರ್ಕ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಏನಾಗುತ್ತೆ, ಎಲ್ಲ ಒಂಚೂರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ದರೆ ವಾಸಿ ಆಗ್ತಿತ್ತೇನೋ ಅಂತ ಹೇಳಿ. ಐ ಡೋಂಟ್ ನೋ, ಈಗಲೂ ಕೋವಿಡ್ ವಿಷಯ ಬಂದಾಗ ಹೇಳ್ತಾ ಇದ್ದಾರೆ, ಅವ್ರೇನಂತಾರೆ, ನೀವು ಜಾಸ್ತಿ ಟೆಸ್ಟ್ ಮಾಡಿದ್ರೆ ಕಮ್ಮಿ ಪರ್ಸೆಂಟೇಜ್ ಬರುತ್ತೆ ಅನ್ನೋ ಅರ್ಥ. ಅಂದ್ರೆ ಜಾಸ್ತಿ ಬರುತ್ತೆ, ನೀವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಸಣ್ಣ ತರ್ಕ ಸರ್, ಕಮ್ಮಿ ಟೆಸ್ಟ್ ಮಾಡಿದ್ರೆ ಯಾವನು ಕೆಮ್ತಾ ಬಂದು ಅವನು ಮಾತ್ರ ಟೆಸ್ಟ್ ಮಾಡಿರ್ತೀವಿ, ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇರೋ ಸಾಧ್ಯತೆ ಇದೆ. ನೀವು 100 ಟೆಸ್ಟ್ ಮಾಡಿದ್ರೆ ಪರ್ಸೆಂಟೇಜ್ ಕಮ್ಮಿನೇ ಆಗುತ್ತಲ್ವಾ. ನೀವು ಚಾನಲ್ ನೋಡಿ, ಇವತ್ತು ಸಂಜೆನೂ ನ್ಯೂಸ್ ನೋಡಿ, ಅವ್ರು ಅದೇ ಹೇಳ್ತಾರೆ, ನೀವು ಟೆಸ್ಟ್ ಜಾಸ್ತಿ ಮಾಡ್ತೀರಾ ಅದಕ್ಕೋಸ್ಕರ ಕಮ್ಮಿ ತೋರಿಸ್ತಾ ಇದೆ. ತರ್ಕನೇ ಮಿಸ್ಸಿಂಗ್ ಅಲ್ಲ. ಮತ್ತೆ ಎರಡನೇದು, ಇನ್ಕಮ್ ಟ್ಯಾಕ್ಸ್ ಸರ್ಚಾಗಿ ತೋರಿಸ್ತಾ ಇರ್ತಾರೆ ಆ ದೊಡ್ಡ ಬಿಲ್ಡಿಂಗ್ ನ, ಆದ್ರೂ ಅವ್ರು ಹೇಳ್ತಾರೆ ರಾಜಕೀಯ ಪ್ರೇರಣೆ. ಏನ್ ಕರ್ಮಲ್ಲಿ ಕಣ್ಣು ಕಾಣಿಸ್ತಾ ಇಲ್ವಾ ದೊಡ್ಡ ಬಿಲ್ಡಿಂಗ್? ಯಾವುದೋ ಒಂದು ಪ್ರೇರಣೆ ಇದೆ. ಯಾವನೋ ಕಳ್ಳ ಅವನು ಹಿಡಿದು ಹಾಕಿದ್ರೆ ಈ ಪ್ರೇರಣೆ ಹಾಕಿರ್ಬೇಕು ಅದಕ್ಕೆ ಅಲ್ವಾ? ಇಷ್ಟು ದಿನ ಸುಮ್ಮನೆ ಇದ್ದಕ್ಕೆ ಪ್ರೇರಣೆ ಇತ್ತು ಅಂದ್ರೆ ಒಪ್ಕೋಬಹುದಪ್ಪ ಅಲ್ವಾ? ಈಗ ಮಾಡಿದ್ದಕ್ಕೆ ಪ್ರೇರಣೆ ಬೇಕಾ?
ನಮಗೆ ಇನ್ನೊಂದು ದುರಸ್ತ, ಎಲ್ಲ ಸೈಂಟಿಸ್ಟ್ಗಳನ್ನು ನಾವು ಮರಗಳಿಗೆ ತರ ಕತೆ ಹೇಳ್ಬಿಡ್ತೀವಿ. ಅದೇನೋ ಕಪ್ಪೆ ತಿಂದುಬಿಟ್ರು, ಊಟ ಬಿಟ್ಬಿಟ್ರು, ಈ ತರದ್ ಏನೇನೋ ಕತೆ ಹೇಳ್ತೀವಿ. ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾದ್ ಏನು ಅಂತಂದ್ರೆ, ತರ್ಕಬದ್ಧವಾಗಿ ಯೋಚನೆ ಮಾಡೋದನ್ನು ಮನುಷ್ಯ ಕಲ್ತರೆ ಬಹಳ ಸಭ್ಯನಾಗಿ ಬದುಕ್ತಾನೆ. ತರ್ಕವೇ ಇಲ್ಲದಿದ್ರೆ ಎಲ್ಲಾಗತ್ತೆ. ಒಂದು, ನಮ್ಮಲ್ಲಿ ಈ ಕಾಲದಲ್ಲಿ ಸೈನ್ಸ್ ಮ್ಯಾಗಝಿನ್ಸ್ ಯಾವುದೂ ಇಲ್ಲ. ಇರೋ ಮ್ಯಾಗಝಿನ್ಗಳಲ್ಲೇ ಸೈನ್ಸ್ ಬಗ್ಗೆ ಯಾರೊಬ್ರು ಬರೀತಾರೆ. ಅಂದ್ರೆ ಅವರು ಸೈನ್ಸೇ ಬರೋದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಜಿಜ್ಞಾಸೆಗಳು ಬಹಳ ಇವೆ. ಮತ್ತೆ ಅದರ ಒಂದೇನು ಅಂತಂದ್ರೆ, ಅವರು ಸೈನ್ಸ್ ಆರ್ಟಿಕಲ್ ಬರೆದಾಗಲೆಲ್ಲ ರೋಹಿತ್ ಚಕ್ರತೀರ್ಥ ಕೂಡ ಒಂದು ಬರೀತಾರೆ. ಹಾಗಾಗಿ ನಮಗೆ ಎರಡೂ ಗೊತ್ತಾಗತ್ತೆ ಅನ್ನೋದೊಂದಿದೆ. ಮೀರಿ ಇನ್ನೇನು ಹೇಳ್ಬೋದು, ಸದ್ಯದ ಅವಶ್ಯಕತೆ ಅಂತೂ ಇದೆ. ನಮ್ಮ ಇವತ್ತಿನ ಬದುಕಿನಲ್ಲಿ, ಈಗಿನ ಬದುಕಿನಲ್ಲಿ ಮಿಸ್ ಆಗಿರೋದೇ ಒಂದು ತರ್ಕಬದ್ಧವಾದ ಆಲೋಚನೆ. ನಮ್ಮ ಫ್ಯಾಮಿಲಿಗಳಲ್ಲೆಲ್ಲದರಲ್ಲೂ ಇಂಜಿನಿಯರ್ಸು ಇದ್ದಾರೆ, ಡಾಕ್ಟರ್ಸು ಇದ್ದಾರೆ. ಆದ್ರೆ ಅಲ್ಲೂ ನಾವು ನೋಡೋದು ಏನು ಅಂತಂದ್ರೆ, ಬಹಳ ಅಪ್ಲೈಡ್ ಸೈನ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾತ್ರ ಬಹಳ ಅದ್ಭುತವಾಗಿದ್ದಾರೆ. ಪ್ಯೂರ್ ಸೈನ್ಸ್ ಕಾನ್ಸೆಪ್ಟ್ ಬಂದಾಗ ಅಂತದ್ದೇನು ಹೇಳಲ್ಲ. ಯಾಕೆ ಹಂಗಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋರು ಬಹಳ ಕಮ್ಮಿ. ಹೀಗಿದ್ದ ಪರಿಸ್ಥಿತಿಯಲ್ಲಿ ಪ್ರಾಬಬ್ಲಿ ಈ ತರಹದ ಒಂದು ಮ್ಯಾಗಝಿನ್ಗಳ ಅವಶ್ಯಕತೆ ಬಹಳ ಜಾಸ್ತಿ ಇದೆ ಅನ್ಸುತ್ತೆ. ರೋಹಿತ್ ಚಕ್ರತೀರ್ಥ ಅವರು ಶುರು ಮಾಡಿದ್ದಾರೆ. ಹಾಗಾಗಿ ಸಣ್ಣವರು ದೊಡ್ಡವರು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಮೊದಲಿನ ಭಾಷಣಕಾರರು ಹೇಳ್ದಂಗೆ ನಮಗೆ ತಿಳ್ಕೊಳ್ಳೋದು ಬಹಳ ಇದೆ. ಈಗಲೂ ಕೂಡ ನಾವು ಅವರು ಹೇಳಿದಾಗ ಮೊಬೈಲ್ ಅಲ್ಲಿ ಹೆಚ್ಚು ಕಮ್ಮಿ ಏನಾದರೂ ಆಯ್ತು ಅಂತಂದ್ರೆ ಮೊಮ್ಮಕ್ಕಳನ್ನ ಕೇಳೋದು. ನನಗೆ ಮನೆಯಲ್ಲಿ ಯಾರು ಇಲ್ಲ. ಹಾಗಾಗಿ ಏನಾಗಿದೆ, ಈ ನಾಟಕದವರೆಲ್ಲ ಇದ್ದಾರೆ, ಬೇರೆ ಬೇರೆ ವಯಸ್ಸಿನವರು. ಒಂದೊಂದಿನ ಒಬ್ಬರಿಗೂ ಫೋನ್ ಮಾಡಿ ಕರೆದು ಏನೋ ಕೇಳಿ ರಿಪೀಟ್ ಮಾಡ್ಕೊಳ್ಳೋದಾಗತ್ತೆ. ಹಾಗಾಗಿ ಇದು ವಿಷಯ ನಮಗೂ ಮುಖ್ಯ ಇದೆ. ಹೆಚ್ಚು ಮಾತಾಡೋದಿಲ್ಲ, ಬಹಳ ಜನ ಬಂದಿದ್ದಾರೆ. ಈ ವೇದಿಕೆ ಸದುಪಯೋಗ ಆಗಲಿ. ಹಾಗಾಗಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ನಮಸ್ಕಾರ. ಅವಕಾಶ ಕೊಟ್ಟೋದಕ್ಕೆ ಕೃತಜ್ಞ. ಅವಕಾಶ ಕೊಟ್ಟೋದಕ್ಕೆ ಕೃತಜ್ಞ. ಇಷ್ಟು ಜನರನ್ನ ಇಲ್ಲಿ ಭೇಟಿಯಾಗಿದ್ದೀನಿ, ಅದರ ಬಗ್ಗೆ ಬಹಳ ಸಂಭ್ರಮ ಇದೆ. ನಮಸ್ಕಾರ. ಥ್ಯಾಂಕ್ ಯು. ಸೇತುರಾಮ್ ಸರ್ಗೆ ನಂತರ ಧನ್ಯವಾದಗಳು. ಮತ್ತೊಮ್ಮೆ ಮುಖ್ಯ ಅತಿಥಿಯಾದ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಸುಸ್ವಾಗತ. ಒಂದು ಸ್ವಲ್ಪ ತಡವಾಗಿರೋದ್ರಿಂದ ನಾವು ಒಂದು ಸ್ವಲ್ಪ ಲೋಕಾರ್ಪಣೆ ಮಾಡ್ಬಿಟ್ವಿ. ಬಟ್ ಇನ್ನೊಂದ್ಸಲಿ ದಯವಿಟ್ಟು ನಿಮ್ಮ ಕಡೆಯಿಂದ ಒಂದ್ಸಲಿ ನಿಂತ್ಕೊಂಡು ಲೋಕಾರ್ಪಣೆ ಆದ್ರೆ ಪ್ರತಿಷ್ಠಾನದ ಪರವಾಗಿ ತಮ್ಮ ನುಡಿಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಸೇತುರಾಮ್ ಸರ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಕಿವಿ ಕಾಣಿಕೆ. ನಾನೇ ಬಂದ್ಬಿಡ್ತೀನಿ. ಇರ್ಲಿ ಪರವಾಗಿಲ್ಲ. ನನ್ನ ಜೊತೆ ಹೊಡೆದ್ಬಿಟ್ಟು ಯಾರೋ ಫೈಟ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಮುಖ್ಯ ಅತಿಥಿಗಳ ಮಾತನ್ನು ಆಲಿಸೋಕೆ ತುಂಬಾ ಜನ ಕಾತರಿಂದ ಕಾಯ್ತಾ ಕೂತಿದ್ದಾರೆ. ಬಟ್ ಅವರ ಪರಿಚಯ ಮಾಡ್ಕೊಳ್ಳೋ ಇದೇ ಇಲ್ಲ. ಯಾಕೆಂದ್ರೆ ಈಸ್ ಸೋ ಪಾಪ್ಯುಲರ್, ಯೂತ್ ಐಕಾನ್, ಡೈನಾಮಿಕ್ ಯಂಗ್ ಲೀಡರ್, ಬಡಿಂಗ್ ಲೀಡರ್, ಅಂಡ್ ಬಿಕಾಸ್ ಆಫ್ ಹಿಮ್ ಐ ಥಿಂಕ್ ವಿ ಆರ್ ಸೋ ಹ್ಯಾಪಿ ದಟ್ ಯು ಆರ್ ಹಿಯರ್. ಸೊ ಖಂಡಿತವಾಗ್ಲೂ ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಒಂದೆರಡು ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಆಶೆ. ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಡಾಕ್ಟರ್ ಎಚ್.ಎಸ್. ನಾಗರಾಜ್ ಅವರೇ, ಎಂ.ಆರ್. ಮಾರುತಿ ಸರ್ ಅವರೇ, ಆತ್ಮೀಯ ಸ್ನೇಹಿತರಾಗಿರುವಂತಹ ರೋಹಿತ್ ಚಕ್ರತೀರ್ಥರವರೇ, ಕಾರ್ಯಕ್ರಮದ ಪ್ರೇರಣೆ ಇವತ್ತಿನ
ಮಾಸಪತ್ರಿಕೆಯ ಹಿಂದಿರುವಂತಹ ಪ್ರೇರಣಾ ಶಕ್ತಿ ಡಾಕ್ಟರ್ ಟಿ.ಆರ್. ಅನಂತರಾಮು ಸರ್ ಅವರ. ಮೊದಲನೇದಾಗಿ ಎಲ್ಲ ರಾಜಕಾರಣಿಗಳಂತೆ ಕಾರ್ಯಕ್ರಮಕ್ಕೆ ನಾನು ಲೇಟ್ ಆಗಿ ಬಂದೆ. ಎಲ್ಲ ರಾಜಕಾರಣಿಗಳಂತೆ ಇರಬಾರದು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಈ ತರದಲ್ಲಿ ಕೆಲವು ಸತಿ ಸಣ್ಣ ಸಣ್ಣ ತಪ್ಪುಗಳಾಗ್ತವೆ. ನಿಮ್ಮ ಕ್ಷಮೆ ಇರಲಿ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರಿನ ಮೆಟ್ರೋ 2A ಮತ್ತು 2B ಎರಡು ಫೇಸ್ಗಳು ನಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಸಹಕಾರ, ನಮ್ಮೆಲ್ಲರ ಪ್ರಯತ್ನ, ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಸಿಲ್ಕ್ ಬೋರ್ಡ್ ನಿಂದ ಏರ್ಪೋರ್ಟ್ ನವರೆಗೆ ಇರುವಂತಹ 2A ಮತ್ತು 2B ಲೈನ್ ಮೆಟ್ರೋ ಒಂದು 3-4 ವಾರಗಳ ಹಿಂದೆ, 2 ತಿಂಗಳ ಹಿಂದೆ ಅದು ಕ್ಯಾಬಿನೆಟ್ ನ ಅಪ್ರೂವಲ್ ಸಿಕ್ತು. ಇವತ್ತು ಜಯದೇವ ಜಂಕ್ಷನ್ ನಿಂದ ನಮ್ಮ ಸಿಲ್ಕ್ ಬೋರ್ಡ್ ನವರೆಗೆ ಒಂದು ಇನ್ಸ್ಪೆಕ್ಷನ್ ಇದ್ದಿದ್ದರಿಂದ ಅದು ಎಲ್ಲ ಅಧಿಕಾರಿಗಳು ಬಂದು ವಿಸ್ತೃತವಾಗಿ ಇವತ್ತು ನೋಡಲೇಬೇಕಾಗಿದ್ದರಿಂದ ತಡ ಆಯಿತು. ಆದ್ರಿಂದ ನಿಮ್ಮೆಲ್ಲರ ಕ್ಷಮೆ ಇದೆ. ರೋಹಿತ್ ಚಕ್ರತೀರ್ಥರು ಒಂದಲ್ಲ ಒಂದು ಹೊಸ ಪ್ರಯೋಗಗಳಿಗೆ ಯಾವಾಗಲೂ ಅವರು ನಾಂದಿ ಹಾಡ್ತಾ ಇರ್ತಾರೆ. ಇಂಗ್ಲಿಷ್ ನಲ್ಲಿ ರೋಹಿತ್ ರಂತ ವ್ಯಕ್ತಿಗಳನ್ನ ಬಣ್ಣಿಸಲಿಕ್ಕೆ ಒಂದು ಪದ ಇದೆ, ಪಾಲಿಮ್ಯಾಥ್ ಅಂತ ಕರೀತಾರೆ. ಪಾಲಿಮ್ಯಾಥ್ ಅಂದ್ರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಲ್ಲ, ಜಾಕ್ ಆಫ್ ನನ್ ಮಾಸ್ಟರ್ ಆಫ್ ಆಲ್ ಇರುವಂತವ್ರನ್ನ ಪಾಲಿಮ್ಯಾಥ್ ಅಂತ ಕರೀತಾರೆ. ಬಹಳಷ್ಟು ಭಾಷೆಗಳ ಅರಿವಿರುವಂತವರು, ಬೇರೆ ಬೇರೆ ಜ್ಞಾನದ ಪರಂಪರೆಗಳು ಮತ್ತು ಜ್ಞಾನದ ವಿಭಾಗಗಳಲ್ಲಿ ಆಳವಾದ ಜ್ಞಾನ ಇರುವಂತವರು, ಆ ರೀತಿಯ ವ್ಯಕ್ತಿಗಳನ್ನ ಪಾಲಿಮ್ಯಾಥ್ ಅಂತಾರೆ. ಉದಾಹರಣೆಗೆ ಬೆಂಜಮಿನ್ ಫ್ರಾಂಕ್ಲಿನ್ ಇರಬಹುದು, ಅಥವಾ ನಮ್ಮ ದೇಶದ ಉದಾಹರಣೆ ಕೊಡಬೇಕು ಅಂತಂದ್ರೆ ಬಹಳ ದೊಡ್ಡ ಮಟ್ಟಕ್ಕೆ ರವೀಂದ್ರನಾಥ್ ಟಾಗೋರ್ ಇರಬಹುದು. ಹೀಗೆ ಸಾಹಿತ್ಯದಿಂದ ಹಿಡಿದು ಗಣಿತದವರೆಗೆ, ವಿಜ್ಞಾನದಿಂದ ಹಿಡಿದು ತತ್ವಶಾಸ್ತ್ರದವರೆಗೆ, ಭಾಷಾ ಜ್ಞಾನದಿಂದ ಹಿಡಿದು ಹಾಸ್ಯ ಪತ್ರಿಕೆಗಳಲ್ಲೂ ಹಾಸ್ಯ ರಚನೆಯವರೆಗೆ, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಜ್ಞಾನದ ಭಂಡಾರವಾಗಿ ಯಾರು ಜೀವನ ಮಾಡ್ತಾ ಇರ್ತಾರೋ ಅಂಥವರು ಪಾಲಿಮ್ಯಾಥ್. ನನಗೆ ಬಹಳ ಸಂತೋಷ ಏನು ಅಂತಂದ್ರೆ ನಮ್ಮೆಲ್ಲರ ಮಧ್ಯದಲ್ಲಿ ರೋಹಿತ್ ಚಕ್ರತೀರ್ಥರಂತ ವಯಸ್ಸಿನಲ್ಲಿ ಇನ್ನೂ ಕಿರಿಯರಾದರೂ ಕೂಡ ನಮ್ಮೆಲ್ಲರಿಗೂ ಕೂಡ ಈ ರೀತಿಯ ಜ್ಞಾನದ ವಿಚಾರದಲ್ಲಿ ಆಶ್ಚರ್ಯ ಪಡುವಂತಹ, ನಿಬ್ಬೆರಗಾಗುವಂತಹ ಮಟ್ಟದ ಜ್ಞಾನ ಇರುವಂತಹ ಒಬ್ಬ ವ್ಯಕ್ತಿ ಕನ್ನಡದವರು ನಮ್ಮವರು ಇಲ್ಲಿ ಇದಾರಲ್ಲ ಅನ್ನುವಂಥ ನಮ್ಮೆಲ್ಲರಿಗೂ ಬಹಳ ಸಂತೋಷ. ಇವತ್ತು ರೋಹಿತ್ ಚಕ್ರತೀರ್ಥರು ಈ ಕಾರ್ಯಕ್ರಮಕ್ಕೆ ನನಗೆ ಕರೆದಾಗ ನಾನು ಏನ್ ಕಾರ್ಯಕ್ರಮ ಅಂತ ಕೇಳೋದಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟಿದೆ. ಯಾಕೆಂದ್ರೆ ಅದು ರೋಹಿತ್ರ ಕಾರ್ಯಕ್ರಮ ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೂತ್ರದ ಬಗ್ಗೆ ಅವರು ತಿಳಿಸಿದ್ರು. ಬಹುಶಃ ನನಗಿಂತ ಮುಂಚೆ ಮಾತನಾಡಿರುವಂತಹ ಹಿರಿಯರೆಲ್ಲರೂ ಸಾಕಷ್ಟು ವಿಚಾರಗಳನ್ನ ತಮ್ಮ ಎದುರುಗಡೆ ಇಟ್ಟಿರ್ತಾರೆ. ಒಂದು 2-3 ಸಂಗತಿಯನ್ನು ಮಾತ್ರ ನಾನು ನನ್ನ ಅನುಭವದ ವಿಚಾರಗಳನ್ನಷ್ಟೇನೆ ತಮ್ಮ ಹತ್ರ ಅನಿಸಿಕೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಸನಾತನ ಜೀವನ ಪದ್ಧತಿಯಲ್ಲಿ ಮತ್ತು ವಿಚಾರ ಪರಂಪರೆಯಲ್ಲಿ ಸತ್ಯಕ್ಕೆ ಮತ್ತು ಸತ್ಯ ಶೋಧನೆಗೆ ಅತ್ಯಂತ ಪ್ರಮುಖವಾದಂತಹ ಒಂದು ಸ್ಥಾನಮಾನವನ್ನು ನಮ್ಮ ಜೀವನ ಪದ್ಧತಿಯಲ್ಲಿ ನಾವು ಕೊಟ್ಟಿದ್ದೀವಿ. ಭಾರತೀಯ ವಿಚಾರ ಪರಂಪರೆಗೂ ಯಾವುದನ್ನು ನಾವು ಏಬ್ರಹಾಮಿಕ್ ರಿಲಿಜನ್ಗಳು ಅಂತ ಕರಿತೀವೋ ಆ ಎಲ್ಲ ಧರ್ಮಗಳ ಅಥವಾ ಆ ಎಲ್ಲ ಮತಗಳ ಸಂಸ್ಕೃತಿಗಳ ವಿಚಾರ ಪರಂಪರೆಗೂ ಇರುವಂತಹ ಬಹಳ ಮುಖ್ಯ ವ್ಯತ್ಯಾಸ ಅಂತಂದ್ರೆ ಅವು ನಂಬಿಕೆಗಳ ಮೇಲೆ ನಿಂತಿರುವಂತಹ, ಬಿಲೀಫ್ ಸಿಸ್ಟಮ್ಗಳ ಮೇಲೆ ನಿಂತಿರುವಂತಹ ಒಂದು ಪದ್ಧತಿಗಳು ಅಥವಾ ಮತಗಳು. ನಮ್ಮಲ್ಲಿ ಯಾವುದು ಪ್ರಮಾಣ ಅಂತಂದ್ರೆ ಅನುಭವವೇ ಪ್ರಮಾಣ ಅಂತ ನಮ್ಮಲ್ಲಿ ಇದೆ.
ಅನುಭವ ಪ್ರಮಾಣ ಯಾವ ಪದ್ಧತಿಗಳಲ್ಲಿ ಬರ್ತವೆ, ಸಂಸ್ಕೃತಿಗಳಲ್ಲಿ ಬರ್ತವೆ ಅಂತಂದ್ರೆ, ಯಾವುದು ಬಿಲೀಫ್ ಅನ್ನ, ನಂಬಿಕೆಯನ್ನ ಅನ್ಕ್ವೆಶ್ಚನಿಂಗ್ ಆಗಿ ಪ್ರಶ್ನಿಸದೆ ನಾವು ಯಾವುದನ್ನು ನಂಬುತ್ತೀವಿ, ನಂಬಬೇಕು ಅಂತ ಯಾವ ಹೇಳ್ತಾವೋ ಅಲ್ಲಿ ನಂಬಿಕೆ, ಅಲ್ಲಿ ಅನುಭವ ಪ್ರಮಾಣ ಇರ್ಲಿಕ್ಕೆ ಸಾಧ್ಯ ಇರುತ್ತೆ. ಎಲ್ಲಿ ಎಸ್ಟಾಬ್ಲಿಷ್ಡ್ ಟ್ರೂತ್ಸ್ ಅಂತ ಯಾವುದನ್ನು ಕರೀತಾರೋ ಅದನ್ನೂ ಕೂಡ ಪ್ರಶ್ನೆ ಮಾಡಬಹುದಾಗಿರುವಂತಹ ಸ್ವಾತಂತ್ರ್ಯ ಏನಿರುತ್ತೋ, ಮತ್ತು ಪ್ರಶ್ನಿಸೋದಷ್ಟೇ ಅಲ್ಲ, ಅದಕ್ಕೆ ಉತ್ತರ ಎಲ್ಲಿ ಸಿಗತ್ತೆ ಅಂತಂದ್ರೆ, ಯಾರು ಹೇಳಿದ್ರು ಆ ಕಾರಣಕ್ಕೆ ಅಂತಲ್ಲ, ನಿನ್ನ ಅನುಭವಕ್ಕೆ ಸಿಗುವಂತಹ ಉತ್ತರವನ್ನ ನೀನು ಪಡ್ಕೊಳ್ಬೇಕು ಅನ್ನುವಂಥ ಯಾವ ಒಂದು ಕಲ್ಚರ್ ಇದೆ, ಆ ಕಲ್ಚರು ವೈಜ್ಞಾನಿಕ ತಳಹದಿಯ ಮೇಲೆ ಇಲ್ಲದಲೇ ಇದ್ರೆ ಆ ಕಲ್ಚರ್ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಕೋನದಿಂದ ನೋಡಿದಾಗ ನಮ್ಮ ಸನಾತನ ಪದ್ಧತಿಯ ಪರಂಪರೆ ಏನಿದೆ, ಭಾರತೀಯ ಸಂಸ್ಕೃತಿಯ ಪರಂಪರೆ ಏನಿದೆ, it stands firmly on the foundations of scientific discovery and scientific thinking. ಆ ಕಾರಣಕ್ಕೋಸ್ಕರನೇ ನಾವು ನಮ್ಮ ಇತಿಹಾಸವನ್ನು ನೋಡಿದಾಗ ಸಮಾಜದಲ್ಲಿ ಬಹಳ ದೊಡ್ಡ ಮಟ್ಟದ ವೈಜ್ಞಾನಿಕ ಬೆಳವಣಿಗೆ, ಆ ಕಾಲದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಜೊತೆಗೆ ವಿಜ್ಞಾನ ಕ್ಷೇತ್ರದಲ್ಲಿ ಆಗಿನ ಕಾಲದಲ್ಲಿ ಟೆಕ್ನಾಲಜಿಕಲ್ ಅಂಡ್ ಸೈಂಟಿಫಿಕ್ ಲೀಡರ್ ಯಾರು ಪ್ರಪಂಚದಲ್ಲಿ ಅಂತಂದ್ರೆ ಭಾರತ ಅನ್ನುವಂಥ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ 700-800 ವರ್ಷಗಳ ಇಸ್ಲಾಮಿ ದಾಳಿ, 300 ವರ್ಷಗಳ ಕಾಲೋನಿಯಲಿಸಂ, ಅದಕ್ಕೆ ನಾವು ಬಹಳಷ್ಟು ಕಳ್ಕೊಂಡ್ವಿ. ಅದರಲ್ಲಿ ನಾವು ಬಹಳ ಕಳ್ಕೊಂಡಿದ್ರಲ್ಲಿ ಬಹುಶಃ ಈ ಸೈಂಟಿಫಿಕ್ ಟೆಂಪರ್ ಆಸ್ ಅ ಸೊಸೈಟಿ ಏನಿತ್ತು, even that may have been a casualty to that 1000 years slavery. ಅದರ ವಿಶ್ಲೇಷಣೆಗೆ ಇವತ್ತು ನಾವು ಹೋಗುವಂತ ವೇದಿಕೆಯಲ್ಲ. ಆದ್ರೆ ನಂತರದ 70 ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಸಾಕಷ್ಟು ಬೇರೆ ಬೇರೆ ರೀತಿಯ ಈ ಕಲ್ಚರಲ್ ರೆಜುವಿನೇಷನ್ ಇವತ್ತು ದೇಶದಲ್ಲಿ ಆಗ್ತಾ ಇದೆ. ಶಿಕ್ಷಣ ಪದ್ಧತಿಯ ಮೂಲಕ ಆಗ್ತಾ ಇದೆ. ದೇಶದ ರಾಜಕೀಯ ನೇತೃತ್ವ ಇವತ್ತು ಬೇರೆ ಬೇರೆ ಕಲ್ಚರಲ್ ಚೇಂಜ್ ಗಳನ್ನ ಈ ದೇಶದಲ್ಲಿ ತರಬೇಕು ಅನ್ನುವಂತ ಪ್ರಯತ್ನ ನಡೀತಾ ಇದೆ. ನಿಮ್ಮೆಲ್ರಿಗೂ ಆಶ್ಚರ್ಯ ಆಗ್ಬೋದು, ಪ್ರಧಾನಮಂತ್ರಿಗಳು ಒಲಿಂಪಿಕ್ಸ್ ನ ಬಗ್ಗೆ ಯಾಕೆ ಇಷ್ಟೊಂದು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ? ಪ್ರತಿ ಮೆಡಲ್ ಬಂದಾಗ್ಲೂ ಯಾಕೆ ಇಷ್ಟೊಂದು ಟ್ವೀಟ್ ಮಾಡ್ತಾರೆ? ಪ್ರತಿ ಸತಿ ಯಾರೋ ಒಬ್ರು ಬ್ರಾಂಜ್ ಮೆಡಲ್ ಗೆದ್ರು ಅಂದ್ರೂ, 4ನೇ ಸ್ಥಾನಕ್ಕೆ ಬಂದ್ರು ಅಂದ್ರೂ, ಕ್ವಾಲಿಫೈ ಆದ್ರೂ ಅವ್ರ ತಂದೆ ತಾಯಿಗೆ ಮಾತಾಡೋದು, ಪಬ್ಲಿಕ್ ಅದ್ರ ಬಗ್ಗೆ ಮಾತಾಡೋದು, ಎಂಪಿಗಳ ಮಧ್ಯೆ ನೀವು ಅದ್ರ ಬಗ್ಗೆ ಮಾತನಾಡಬೇಕು ಅಂತ ತಾಕೀತ್ ಮಾಡುವಂತ ಯಾಕೆ ಮಾಡ್ತಾ ಇದ್ದಾರೆ? ನೀವು ಬಹಳ ಅದನ್ನ ಸೂಕ್ಷ್ಮವಾಗಿ ನೋಡಿದ್ರೆ ನಮ್ಮೆಲ್ರಿಗೂ ಅನ್ಸುತ್ತೆ, 100 ಕೋಟಿ ಜನಸಂಖ್ಯೆ ಇರುವಂತಹ ದೇಶ, ಒಲಿಂಪಿಕ್ಸ್ ನ ಮೆಡಲ್ ಟ್ಯಾಲಿಯಲ್ಲಿ ನಾವು ನೋಡಿದಾಗ ಮಾತ್ರ 3, 4, 5 ಅದರಲ್ಲೂ ಗೋಲ್ಡ್ ಗೆಲ್ಲಿಕ್ಕೆ ನಮಗೆ ಬಹುಶಃ ಈಗ ನೀರಜ್ ಚೋಪ್ರಾ ಏನಾದ್ರು ಗೆದ್ದಿದ್ರೆ ನಮ್ಮ ಮೊದಲ ಗೋಲ್ಡ್ ಆಗ್ಬೋದು. ಅಂದ್ರೆ ಯಾಕೆ ಇಷ್ಟೊಂದು ನಮ್ಮ ಆಗಿದೆ ಅಂತಂದ್ರೆ, ಇಷ್ಟೊಂದು ನಾವು ಸಣ್ಣ ಸಣ್ಣ ಬ್ರಾಂಜ್ ಇಷ್ಟೊಂದು ಖುಷಿ ಪಡ್ತಿದೀವಿ. ಎಲ್ಲೋ ಒಂದು ಕಡೆ ನಮ್ಮ ದೇಶದಲ್ಲಿ ಈ ಸ್ಪೋರ್ಟಿಂಗ್ ಕಲ್ಚರ್ ನಾವು ಕಳ್ಕೊಂಡ್ಬಿಟ್ಟಿವಿ. ಈ ಪ್ರಧಾನಮಂತ್ರಿಗಳು ಮಾಡ್ತಾ ಇರೋದು ಏನು ಅಂತಂದ್ರೆ, ಎಲ್ಲ ಪ್ರಯತ್ನದ ಮೂಲಕ ಈ ದೇಶದಲ್ಲಿ ಮತ್ತೊಂದ್ಸತಿ ಆ ಸ್ಪೋರ್ಟಿಂಗ್ ಕಲ್ಚರ್ ಅನ್ನು ನಾವು ಮತ್ತೆ ಯುವಕರಲ್ಲಿ ತರಬೇಕು ಅನ್ನುವಂತ ಒಂದು ಬಿಹೇವಿಯರಲ್ ಚೇಂಜ್ ನ ಪ್ರಯತ್ನ. ಅದೇ ರೀತಿ ಇವತ್ತು ಈ ದೇಶಕ್ಕೆ ಬೇಕಾಗಿರುವಂತಹ ಬಹಳ ದೊಡ್ಡ ಒಂದು ಕಲ್ಚರಲ್ ಚೇಂಜ್ ಯಾವುದು ಅಂತಂದ್ರೆ, ವೈಜ್ಞಾನಿಕವಾಗಿ ಮತ್ತು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ತಂತ್ರಜ್ಞಾನದ ಆಧಾರದಲ್ಲಿ ಮುಂದುವರಿಯುವಂತಹ ಒಂದು ಬಹಳ ದೊಡ್ಡ ಒಂದು ಜನಾಂಗವಾಗಿ, ದೇಶವಾಗಿ ನಾವು ಮತ್ತೆ ಬರಬೇಕು ಅಂತಂದ್ರೆ, ಶಾಲಾ ಮಕ್ಕಳಿಂದ ಪ್ರಾರಂಭ ಆಗಿ ಸಮಾಜದಲ್ಲಿರುವಂತಹ ದಿ ಆವರೇಜ್ ಇಂಡಿಯನ್, ಸಾಮಾನ್ಯ ಭಾರತೀಯನವರೆಗೂ ಈ ಸೈಂಟಿಫಿಕ್ ಟೆಂಪರ್ ಅನ್ನು ನಮ್ಮ ಕಲ್ಚರ್ ನಲ್ಲಿ ಮತ್ತೊಮ್ಮೆ ಪುನರ್ಸ್ಥಾಪನೆ ಮಾಡುವಂತಹ ಒಂದು ಕಲ್ಚರಲ್ ಚೇಂಜ್ ದೇಶದಲ್ಲಿ ಇವತ್ತು ಆಗಬೇಕಾಗಿದೆ. ಆ ದೃಷ್ಟಿಯಿಂದ ಸೂತ್ರ ಇವತ್ತು ಸಮಾಜಕ್ಕೆ ಅರ್ಪಣೆಗೊಂಡಿರುವಂಥದ್ದು ಬಹಳ ಮುಖ್ಯವಾದಂತಹ ಹೆಜ್ಜೆ. ಸಣ್ಣ ಹೆಜ್ಜೆ ಆದರೂ ಕೂಡ ಬಹಳ ಮುಖ್ಯವಾಗಿರುವಂತಹ ಹೆಜ್ಜೆ ಇವತ್ತು ಸೂತ್ರ ವಹಿಸಿದೆ. ಪ್ರಧಾನಮಂತ್ರಿಗಳು ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಇರ್ಬೋದು, ಅಟಲ್ ಇನ್ನೋವೇಷನ್ ಮಿಷನ್ ಇರ್ಬೋದು, ಈ ರೀತಿಯ ಎಲ್ಲ ಕಾರ್ಯಕ್ರಮಗಳನ್ನ ತರ್ತಾ ಇರೋದು ಸರ್ಕಾರ ಯಾಕೆ ಅಂತಂದ್ರೆ, ಈ ರೀತಿಯ ಒಂದು ಸೈಂಟಿಫಿಕ್ ಟೆಂಪರ್ ನ ಸಮಾಜದಲ್ಲಿ ತರಬೇಕು,
ವಿಜ್ಞಾನದ ಒಂದು ಥಿಂಕಿಂಗ್ ಅನ್ನ ಸಮಾಜದಲ್ಲಿ ತರಬೇಕು ಅನ್ನುವಂಥ ಕಾರಣ. ಸೇತುರಾಮರು ಬಹಳ ಚೆನ್ನಾಗಿ ಅವಾಗ ಉಲ್ಲೇಖ ಮಾತನಾಡೋದು. ಹೇಗೆ ಟಿವಿ ಮಾಧ್ಯಮಗಳಲ್ಲೂ ನಾವು ಇವತ್ತು ನೋಡ್ತಾ ಇಲ್ಲ, ಅದನ್ನ ನೋಡ್ತಾ ಇರೋರು ನಾವು ಕೂಡ ಅದೇ ಸೈಂಟಿಫಿಕ್ ಅದೇ ಲಾಜಿಕಲ್ ಅಂತ ನಾವು ನೋಡ್ಕೊಂಡಿದ್ದೀವಿ, ಅದು ಪ್ರಶ್ನೆನೆ ಮಾಡ್ತಾ ಇಲ್ಲ ಅನ್ನೋದು. ಸೊ ಸಮಾಜವಾಗಿ ಈ ಒಂದು ಕಲ್ಚರಲ್ ಅಡ್ವಾನ್ಸ್ಮೆಂಟ್ ಆಗಬೇಕು ಅಂತಂದ್ರೆ, ಈ ಬಿಹೇವಿಯರಲ್ ಚೇಂಜ್ ಆಗಬೇಕು ಅಂತಂದ್ರೆ ಈ ರೀತಿಯ ಪ್ರಯತ್ನಗಳು ಬಹಳ ಮುಖ್ಯವಾಗಿರುವಂಥದ್ದು. ಆ ದಿಕ್ಕಿನಲ್ಲಿ ಅನಂತರಾಮ ವಿಜ್ಞಾನ ಪ್ರತಿಷ್ಠಾನ ಮತ್ತಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಲಿ. ರೋಹಿತ್ ಚಕ್ರತೀರ್ಥರ ಸಂಪಾದಕತ್ವದಲ್ಲಿ ನೇತೃತ್ವದಲ್ಲಿ ಈ ಪತ್ರಿಕೆ ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರಲ್ಲಿ ನಮ್ಗೆ ಯಾವುದೇ ರೀತಿಯ ಸಂಶಯ ಇಲ್ಲ. ನಾವು ಇದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ವಿಜ್ಞಾನ ಒಂದು ಕಡೆ ಆಯಿತು ಅಂತಂದ್ರೆ, ಕನ್ನಡ ಭಾಷೆಯ ಉಳಿವು ಕೂಡ ನಮಗೆ ಮತ್ತೊಂದು ಕಡೆ ಇರುವಂತಹ ಒಂದು ಬಹಳ ದೊಡ್ಡ ಒಂದು ಕನ್ಸರ್ನ್. ಇವತ್ತು ಹೋರಾಟಗಾರರ ಕೈಯಲ್ಲೇನೆ ಕನ್ನಡ ಸಿಗಾಕೊಂಡು ಬಿಟ್ಟಿರ್ಬೇಕಾದಾಗ ಕನ್ನಡದ ನಿಜವಾದ ಒಂದು ರಕ್ಷಣೆಗೆ, ಬೆಳವಣಿಗೆಗೆ ಈ ರೀತಿಯ ಒಂದು ಪ್ರಯತ್ನಗಳಿಂದ ಮಾತ್ರ ಕನ್ನಡ ಭಾಷೆ, ಕನ್ನಡ ವಿಜ್ಞಾನದ ಪರಂಪರೆಯಲ್ಲೂ ಕೂಡ ನಮಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅಂತ ಒಳ್ಳೆ ಕೆಲಸಕ್ಕೆ ನಾಂದಿ ಹಾಡಿರುವಂತಹ ರೋಹಿತ್ ಚಕ್ರತೀರ್ಥರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಸ್ವಾತಂತ್ರ್ಯ ಬಂದ ಮೇಲೆ ರೋಹಿತ್ರಿಗೊತ್ತು ಗೊತ್ತಿರುತ್ತೆ, ನಿಮ್ಮಲ್ಲಿರೋ ಬಹಳ ಜನ ಹಿರಿಯರಿದೆ, ನೀವು ಕೂಡ ಬೆನ್ ಯಹೂಡ ಅನ್ನುವಂತ ವ್ಯಕ್ತಿಯ ಜೀವನ ಚರಿತ್ರೆ ಓದಿರ್ತೀರಿ. ನಾನು ಸಂಪಾದಕೀಯದಲ್ಲಿ ರೋಹಿತ್ರು ಹವ್ಯಕ ಸುಬೋಧ ಪತ್ರಿಕೆಯನ್ನ ಉಲ್ಲೇಖ ಮಾಡಿ ಬರೆದಿರೋದನ್ನ ನಾನು ಓದಿದೆ. ಅದರಲ್ಲಿ ಅವರು ಕರ್ಗಿ ವೆಂಕಟರಮಣ ಶಾಸ್ತ್ರಿಗಳು ಕನ್ನಡಿಗರ ಓದಿನ ತಾತ್ಸಾರ ಮತ್ತು ಭಾಷೆಯ ಬಗೆಗಿನ ನಿರಭಿಮಾನದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದನ್ನ ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ನನಗೆ ಬಹಳ ಸತಿ ಅನಿಸುತ್ತೆ, ಇಸ್ರೇಲ್ ನಮಗೆ ಎಷ್ಟೋ ರೀತಿಯಲ್ಲಿ, ಎಸ್ಪೆಷಲಿ ಸಿವಿಲೈಸೇಷನಲ್ ಪರ್ಸ್ಪೆಕ್ಟಿವ್ ಇಂದ ನಮಗೆ ಬಹಳ ದೊಡ್ಡ ಮಾದರಿ ದೇಶ. ಬೆನ್ ಯಹೂಡ ಅನ್ನುವಂತ ಒಬ್ಬ ವ್ಯಕ್ತಿ, ಅವನು ಮತ್ತು ಅವನ ಮನೆಯವರು ಸೇರ್ಕೊಂಡು ಅವನ ಮಗನಿಗೆ ಹೀಬ್ರೂ ಭಾಷೆಯನ್ನು ಕಲಿಸೋದ್ರ ಮೂಲಕ ಸತ್ತೇ ಹೋಗಿತ್ತು ಅನ್ನುವಂತ ಹೀಬ್ರೂ ಭಾಷೆಗೆ ಮತ್ತೆ ಜೀವನವನ್ನು ಕೊಟ್ಟು ಇವತ್ತು ಇಡೀ ಇಸ್ರೇಲ್ ಸಾಂಸ್ಕೃತಿಕವಾಗಿ ಮತ್ತೆ ಅವರ ಹಳೆ ಯಾವುದು ಟೋರಾದಲ್ಲಿರುವಂತಹ ಭಾಷೆ ಇತ್ತು, ಅದೇ ಭಾಷೆ ಹೀಬ್ರೂವನ್ನು ಇವತ್ತು ಅವರು ಬಳಸ್ತಾ ಇದ್ದಾರೆ. ಅದಕ್ಕೊಂದು ಅಕ್ಷರವಾದಂತಹ ಅಭಿಮಾನ ಬೇಕಾಗಿದೆ. ನಾವೆಲ್ಲೂ ಆ ರೀತಿಯ ಅಭಿಮಾನವನ್ನು ಕಳ್ಕೊಂಡು ಬಿಟ್ಟಿದ್ದೀವಿ. ಇದು ಸಬ್ಕಾನ್ಶಿಯಸ್ಲಿ ಯಾವ ರೀತಿಯಾಗಿ ಹೋಗಿದೆ ಅಂತಂದ್ರೆ, ಈ ದೇಶದ ದುರ್ಭಾಗ್ಯ ಅದು, ಇಂಟೆಲಿಜೆನ್ಸ್ ಅನ್ನ ನಾವು ನಾಲೆಡ್ಜ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ ನಾವು ಈಕ್ವೇಟ್ ಮಾಡ್ಬಿಟ್ಟಿದ್ದೀವಿ ಎಲ್ಲೋ ಕಡೆ. ಅದು ಸಬ್ ಕಾನ್ಶಿಯಸ್ಲಿ ಆಗ್ಬಿಟ್ಟಿದೆ ಎಲ್ಲೋ ಕಡೆ. ಯಾಕಂದ್ರೆ ಕಲ್ಚರಲಿ ಈ ದೇಶದಲ್ಲಿ ಇಂಗ್ಲಿಷ್ ಗೊತ್ತಿರೋ ಬುದ್ಧಿವಂತ, ಅಥವಾ ಇಂಗ್ಲಿಷ್ ನಲ್ಲಿ ನಿಮ್ಮ ಐಡಿಯಾಸ್ ಅನ್ನು ಕಮ್ಯುನಿಕೇಟ್ ಮಾಡಕ್ಕಾದಾಗ ಮಾತ್ರ ನಿನಗೆ ಎಲ್ಲೋ ವೇದಿಕೆ ಸಿಗುತ್ತೆ ಎನ್ನುವಂತ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್. ಪ್ರಥಮ ಬಾರಿಗೆ ಈ ಒಂದು ಸಿವಿಲೈಸೇಷನಲ್ ಅಂಡ್ ಕಲ್ಚರಲ್ ಅಮ್ನೇಷ್ಯ ಏನು ದೇಶಕ್ಕೆ ಬಂದಿತ್ತು, ಅದರಿಂದ ಹೊರಬರುವಂತಹ ಒಂದು ಬಹಳ ದೊಡ್ಡ ಪ್ರಯತ್ನ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಮುಖಾಂತರ ನಡೆದಿದೆ. ಎರಡು ಪ್ರಮುಖವಾಗಿರುವಂತಹ ಅಂಶಗಳನ್ನು ನಿಮ್ಮೆದುರಿಗೆ ಹೇಳಬೇಕು. ಒಂದು, ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ 8ನೇ ತರಗತಿಯವರೆಗೂ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ಒಂದು ಚಿಂತನೆ ಇದೆ. ನಿಜವಾಗ್ಲೂ ಸ್ವಾಗತಾರ್ಹವಾದಂತಹ ಒಂದು ಚಿಂತನೆ. ಎರಡನೇದು, 2 ವಾರದ ಹಿಂದೆ ಮಾನ್ಯ ಪ್ರಧಾನಮಂತ್ರಿಗಳು ದೇಶದ 8 ಪ್ರಾದೇಶಿಕ ಭಾಷೆಗಳಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನ ಶುರು ಮಾಡಿರುವಂತಹ ಕಾಲೇಜ್ಗಳ ಉದ್ಘಾಟನೆಯನ್ನು ಕೂಡ ಮಾಡಿದರು. ಇಷ್ಟೊಂದು ಶ್ರೀಮಂತ ಭಾಷಾ ಇತಿಹಾಸ ಇರುವಂತಹ ಸಂಸ್ಕೃತಿ ಬಹುಶಃ ಭಾರತ ಒಂದೇ ಇರಬಹುದು ಎಲ್ಲಿ ನಮ್ಮ ದೇಶದ ಭಾಷೆಯನ್ನ ಬಿಟ್ಟು ಇನ್ಯಾವುದೋ ದೇಶದ ಭಾಷೆಯಲ್ಲಿ ನಾವು ನಮ್ಮ ಹೈಯರ್ ಎಜುಕೇಶನ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ. ನಾನು ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಿದಾಗ ಆಶ್ಚರ್ಯ ಆಗುವಂತ ಒಂದು ಸಂಗತಿ ಅಂದ್ರೆ, ಇಂಗ್ಲಿಷ್ ಯಾಕೆ ಕಲಿಬೇಕು ನೀವು ಅಂತ ಯಾರಿಗಾದ್ರೂ ಕೇಳಿದ್ರೆ
ನಾನು ಮುಂದೆ ಸೈನ್ಸ್ ಓದಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಇವತ್ತು ಇಂಗ್ಲಿಷ್ ಓದಬೇಕು ಅಂತ. ಅಂದ್ರೆ ಈ ಟೆಕ್ನಿಕಲ್ ಸಬ್ಜೆಕ್ಟ್ಗಳು, ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳು ನಮ್ಮ ಭಾಷೆಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಡಿಫೀಟಿಸ್ಟ್ ಮೆಂಟಾಲಿಟಿ ನಾವು ಆಗಲೇ ಒಪ್ಕೊಂಡ್ಬಿಟ್ಟಿದೀವಿ ಅನ್ನುವಂತ, ಸರೆಂಡರ್ ಆಗ್ಬಿಟ್ಟಿದೀವಿ ಅನ್ನುವಂಥದ್ದು ನಮ್ಗೆ ಅನ್ಸುತ್ತೆ. ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಸೂತ್ರ ಪತ್ರಿಕೆ ಒಂದು ಕಡೆ ಸಮಾಜದಲ್ಲಿ ವಿಜ್ಞಾನದ ಪರಂಪರೆಯನ್ನ, ಕಲ್ಚರ್ ಅನ್ನ ಮತ್ತೆ ಶುರು ಮಾಡೋದ್ರ ಕಡೆಗೆ, ಅದು ಮುಖ್ಯವಾಗಿ ಈ ಪತ್ರಿಕೆ ಇಸ್ ಏಮ್ಡ್ ಅಟ್ ಚಿಲ್ಡ್ರನ್ ಇನ್ ಸ್ಕೂಲ್ಸ್. ಮಕ್ಕಳಲ್ಲಿ ಈ ರೀತಿಯ ಒಂದು ಸೈಂಟಿಫಿಕ್ ಟೆಂಪರ್ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಒಂದು ಸಮಾಜದ ಕಲ್ಚರಲ್ ಚೇಂಜ್ ಕಡೆಗೆ ಹೊರಟಿರುವಂತಹ ಒಂದು ಪ್ರಯತ್ನ ಆದರೆ, ಮತ್ತೊಂದು ಕಡೆ ನಮ್ಮ ಭಾಷೆಯಲ್ಲಿ ವೈಜ್ಞಾನಿಕ ವಿಚಾರಗಳನ್ನ, ವಿಜ್ಞಾನದ ಸಂಗತಿಗಳನ್ನ ಅತ್ಯಂತ ಸುಲಭವಾಗಿ ತಿಳಿಸಬಹುದು ಅನ್ನುವಂಥ ಭಾಷೆಯ ಉಳಿವಿನ ಕಡೆಗೂ ಒಂದು ಬಹಳ ದೊಡ್ಡ ಪ್ರಯತ್ನ ಸೂತ್ರ ಪತ್ರಿಕೆ ಮಾಡುವಂಥದ್ದಿದೆ. ಬಹಳ ದೊಡ್ಡ ಕೆಲಸವನ್ನ ಒಂದು ಚಿಕ್ಕ ತಂಡ ಜೊತೆಗೆ ತೆಗೆದುಕೊಂಡಿದೆ ಮಾಡಬೇಕು ಅನ್ನುವಂತ ಒಂದು ಹಂಬಲದಿಂದ. ಬಹುಶಃ ರೋಹಿತ್ ಚಕ್ರತೀರ್ಥರು ಯಾಕೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿರ್ಬೋದು ಅಂತ ನಾನು ಯೋಚನೆ ಮಾಡಿದಾಗ, ಅವ್ರು ಒಂದು ವಾಟ್ಸ್ಆಪ್ ಮೆಸೇಜ್ ನ ಕಳಿಸಿದ್ರು. ಆ ಮೆಸೇಜ್ ನ ನಾನು ಪೂರ್ಣ ಓದಿದಾಗ ಬಹುಶಃ ಇವ್ರು ಯಾಕೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಾರೆ ಅನ್ನೋದು ನನಗೆ ಹೊಳೀತು. ಯಾಕೆಂತಂದ್ರೆ ನಾನು ಫೋನ್ ನಲ್ಲೇ ಹೇಳಿದೆ ರೋಹಿತ್ ಫೋನ್ ಮಾಡಿದಾಗ, ಗಣಿತ ಪತ್ರಿಕೆಯನ್ನ ಉದ್ಘಾಟನೆ ಮಾಡಕ್ ನನ್ನನ್ನು ಯಾಕೆ ಕರೀತಾ ಇದ್ದೀರಿ, ನಾನು PUC ಮ್ಯಾಥ್ಸ್ ಪಾಸ್ ಆಗಿದ್ದೇನೆ ಒಂದು ಪವಾಡ. ಆಮೇಲೆ ಆ ವಾಟ್ಸ್ಆಪ್ ಮೆಸೇಜ್ ನಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಬಹಳ ಚೆನ್ನಾಗಿರುವಂತ ಒಂದು ಮಾತನ್ನ ರೋಹಿತ್ ಬರೆದಿದ್ರು. ಈ ಪತ್ರಿಕೆ ಯಶಸ್ವಿ ಆಗಬೇಕು ಅಂತಂದ್ರೆ ಸರ್ಕಾರದ ಒಂದು ಸಪೋರ್ಟ್ ಬೇಕು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 48,000 ಸರ್ಕಾರಿ ಶಾಲೆಗಳಿವೆ. ಆ ಎಲ್ಲಾ ಶಾಲೆಗಳಲ್ಲೂ ಈ ಪತ್ರಿಕೆಯನ್ನ ಪಡ್ಕೊಂಡು ಆ ಪತ್ರಿಕೆಯನ್ನ ಮಕ್ಕಳು ಓದಿದ್ರೆ ಪತ್ರಿಕೆಯೂ ಉಳಿಯುತ್ತೆ, ಸಮಾಜದಲ್ಲಿ ಒಂದು ವೈಜ್ಞಾನಿಕ ಕನ್ನಡ ಪರಂಪರೆಯೂ ಉಳಿಯುತ್ತೆ. ಸರ್ಕಾರ ಆ ಕಡೆ ಒಂದು ಗಮನ ಹರಿಸಬೇಕು ಅನ್ನುವಂತ ಒಂದು ಮಾತು ಹೇಳಿದೆ. ಬಹುಶಃ ಈ ಕಾರಣಕ್ಕೋಸ್ಕರ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಅವ್ರು ಕರೆದಿದ್ದಾರೆ ಅನ್ನೋದು ನನಗೆ ಅದು ಓದಿದಾಗ ಗೊತ್ತಾಯ್ತು. ನಿಮ್ಮೆಲ್ಲರ ಸಮಕ್ಷಮದಲ್ಲಿ ರೋಹಿತ್ರಿಗೆ ನಾನು ಮಾಡುವಂತಹ ಒಂದು ಮನವಿ ಮತ್ತು ಭರವಸೆ ಎರಡೂ ಏನು ಅಂತಂದ್ರೆ, 13-14ನೇ ತಾರೀಕಾದ ನಂತರ ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ, ಸೆಷನ್ ಮುಗಿದ ನಂತರ ಕರ್ನಾಟಕಕ್ಕೆ ನೂತನವಾಗಿ ಹೊಸ ಪ್ರಾಥಮಿಕ ಶಿಕ್ಷಣ ಸಚಿವರು ಸಿಕ್ಕಿದ್ದಾರೆ, ಸಜ್ಜನರು. ಅವ್ರನ್ನ ನಾವೆಲ್ಲರೂ ಹೋಗಿ ಒಟ್ಟಿಗೆ ಭೇಟಿ ಮಾಡಿ ಈ ಪ್ರಸ್ತಾಪವನ್ನು ಒಟ್ಟಿಗೆ ಮಾಡೋಣಂತೆ. ಈ ಪತ್ರಿಕೆಗೆ ಯಾವ ರೀತಿ ಸಪೋರ್ಟ್ ಸಿಗ್ಬೋದು ಅನ್ನೋದನ್ನು ಕೂಡ ಪ್ರಯತ್ನ ಪಟ್ಟು ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಒಂದು ಸಹಕಾರ ಸಿಗತ್ತೆ ಅನ್ನೋದಾದ್ರೆ ಒಟ್ಟಿಗೆ ಸೇರಿ ಅದನ್ನು ಮಾಡೋಣಂತೆ ಅನ್ನುವಂತ ಒಂದು ಭರವಸೆಯ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಿ, ನೀವು ಕಸಿದ್ದು ವ್ಯರ್ಥ ಆಗದಲೇ ಇಲ್ಲಿ ಅನ್ನುವಂತ ಕಾರಣಕ್ಕೆ, ತಡವಾದ್ರೂ ನಿಮಗೆ ನಷ್ಟ ಆಗಬಾರದು ಅನ್ನೋ ಕಾರಣಕ್ಕೆ ಈ ಭರವಸೆಯನ್ನು ಕೊಟ್ಟು ಈ ಪತ್ರಿಕೆ ಮತ್ತಷ್ಟು ಯುವಕರನ್ನ, ತರುಣರನ್ನ, ವಿದ್ಯಾರ್ಥಿಗಳನ್ನ ತಲುಪಲಿ. ಇವತ್ತು ಆ ಮೆಟ್ರೋ ಇನ್ಸ್ಪೆಕ್ಷನ್ ಹೋದಾಗ ನಮ್ಮ ಅಲ್ಲಿದ್ದಂತ ಚೀಫ್ ಇಂಜಿನಿಯರ್ ಆ ಟನಲ್ ಬೋರಿಂಗ್ ಮಿಷಿನ್ ಅನ್ನು ನನಗೆ ಕರ್ಕೊಂಡು ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ಇವತ್ತು 9 ಟನಲ್ ಬೋರಿಂಗ್ ಮಿಷಿನ್ ಇದೆ. 9ರಲ್ಲಿ 5 ಜರ್ಮನಿಯ ಮಿಷಿನ್ಗಳು, 4 ಚೀನಾ ದೇಶದ ಮಿಷಿನ್ಗಳು. ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕಾದಾಗ ಬಹಳ ಹೆಮ್ಮೆಯಿಂದ ಹೇಳಿದ್ರು, ಇದೆಲ್ಲ ಆಪರೇಷನ್ ಎಲ್ಲ ಮಾಡ್ತಾ ಇರೋದೆಲ್ಲ ನಾವು ಇಂಡಿಯನ್ಸ್ ಏನೆ ಫುಲ್ ಇದು, ಇದನ್ನೆಲ್ಲ ಏನು ಅವ್ರೇನ್ ಬಂದು ನಮ್ಗೇನ್ ಕಲ್ಸ್ಕೊಟ್ಟು ಹೋಗಿದ್ದಷ್ಟೇನೆ ಅವರು, ಬಟ್ ಇದನ್ನ ಪೂರ್ತಿ ಪ್ರತಿ ದಿವಸ ಆಪರೇಷನ್ ಮಾಡೋದು ನಾವೇ ಎಲ್ಲ ಮಾಡ್ತಾ ಇರೋದು ಅಂತ ಪಾಪ ಬಹಳ ಹೆಮ್ಮೆಯಿಂದ ಹೇಳಿದ್ರು. ನಾನು MD ಅವರಿಗೆ ಮಾತನಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ಎಷ್ಟು ಅಲ್ಪತೃಪ್ತರಾಗ್ಬಿಟ್ಟಿದೀವಿ ನಾವೆಲ್ಲರೂ. ಜರ್ಮನ್ ದೇಶ ಕೊಟ್ಟಿರುವಂತ, ಚೀನಾ ದೇಶ ಕೊಟ್ಟಿರುವಂತ ಮಿಷಿನ್ ನ ಎಲ್ಲ ನಾವೇ ಇಂಡಿಯನ್ಸೇ ಅದನ್ನ ಆಪರೇಟ್ ಮಾಡ್ತಾ ಇದೀವಿ ಅಂತ ಹೇಳೋದ್ರಲ್ಲೇ ಬಹಳ ಖುಷಿ ಪಟ್ಕೊಳ್ಳೋದಕ್ಕೆ ಅಲ್ಪತೃಪ್ತರಾಗ್ಬಿಟ್ಟಿದೀವಿ. ನಾವ್ಯಾವತ್ತು ಈ ರೀತಿಯ ಮಿಷಿನ್ಗಳನ್ನ ಜರ್ಮನಿಗೆ, ಚೀನಾಗೆ, ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವಂತ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ನಮ್ಮಲ್ಲಿ ಯಾವತ್ತು ಬರುತ್ತೆ, ಆ ರೀತಿಯ ಆಸ್ಪಿರೇಷನ್ ಕಾಣೋದೇ ಬಿಟ್ಬಿಟ್ಟಿದೀವ ನಾವು. ಬಹುಶಃ ಸೂತ್ರ ಪತ್ರಿಕೆಯನ್ನು ಓದುವಂತ ಮುಂದಿನ ತಲೆಮಾರಿನ ಭಾರತೀಯರು ಆ ರೀತಿಯ ದೊಡ್ಡ ವೈಜ್ಞಾನಿಕ ಕನಸುಗಳನ್ನು ಕಾಣಲಿ,
ಆ ರೀತಿಯ ಭಾರತ ನಿರ್ಮಾಣಕ್ಕೆ ಈಗಲಿಂದನೇ ಆ ರೀತಿಯ ಅಡಿಪಾಯವನ್ನು ಅವರೆಲ್ಲರೂ ಹಾಕ್ಲಿ, ಆ ಕೆಲಸಕ್ಕೆ ಸೂತ್ರ ಬಹಳ ದೊಡ್ಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಲಿ ಅನ್ನುವಂತ ಅಭಿಲಾಷೆಯೊಂದಿಗೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ತೇಜಸ್ವಿಯವರಿಗೆ ಸಮಯ ಇದೆ ಅಂತ ಅಂದ್ಕೊಳ್ತೇನೆ. ಇವತ್ತು ಸದ್ಗುರು ಬಂದ್ಬಿಟ್ಟಿದ್ದಾರೆ, ಜಗ್ಗಿ ವಾಸುದೇವರು. ಅವ್ರನ್ನ ಹೋಗಿ ಕಾಣಬೇಕಿದೆ. ಅವರು ನಂದಿ ಹಿಲ್ಸ್ ಅಲ್ಲಿ ಇದ್ದಾರೆ. ಹತ್ತನೇ ನಿಮಿಷದಲ್ಲಿ ನನ್ನ ಮಾತುಗಳನ್ನು ನೀವು ಹೇಳ್ಬೇಕು. ಆರಾಮ ಮಾಡಿ, ನಿಮ್ಮ ಮಾತು ಕೇಳೋದೇ ಮಜಾ. ಇಲ್ಲ, ನಾನು ಒಂದ್ಸಲ ಮಾತಾಡಿ ಆಯ್ತು. ಇದು ಎರಡನೇ ಡ್ರಿಲ್ಲಿಂಗ್ ಆಯ್ತು. ಇದು ಬೋರಿಂಗ್ ಆಗಿ ಇದು ಡ್ರಿಲ್ಲಿಂಗ್. ಈಗ ನಾವು ಟನಲ್ ಬೋರಿಂಗ್ ಮಿಷಿನ್ ನೋಡೇ ಬಂದಿರೋದೀಗ. ತೇಜಸ್ವಿ ಸೂರ್ಯ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಕಿರುಕಾಣಿಕೆ. ನಾನಿಲ್ಲಿ ಯಾಕೆ ಬಂದದ್ದು ಅಂತ ಹೇಳಿದ್ರೆ, ನಮ್ಮ ಮೇಲೆ ಆಮೇಲೆ ಒಂದು ಕಳಂಕ ಬರಬಾರ್ದು. ಇವರು ಸಹಾಯ ಕೇಳಿ ಕರೆದಿದ್ದಾರೆ ಅನ್ನೋ ಕಳಂಕ ನಮ್ಮ ಮೇಲೆ ಬರಬಾರದು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದು ಮಾತಾಡ್ತಿದ್ದೆ. ತೇಜಸ್ವಿ ಅವರನ್ನು ಕರೆದ ಉದ್ದೇಶಗಳಲ್ಲಿ ಖಂಡಿತ ಅದು ಒಂದು, ನಾನು ಯಾವುದೇ ಮುಚ್ಚುಮರೆಯಿಲ್ಲದೆ ಯಾವುದೇ ವೇದಿಕೆಯಲ್ಲಿ ನೇರವಾಗಿ ಹೇಳ್ತೇನೆ. ಯಾಕಂದ್ರೆ ನಮ್ಮದು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡಿರುವಂತ ಕೆಲಸ. ಹಾಗಾಗಿ ಸರ್ಕಾರದ ಬೆಂಬಲ ಇರಲೇಬೇಕು. ಮತ್ತು ಅದೇನು ನಾವು ದೊಡ್ಡ ಬೆಂಬಲ ಕೇಳ್ತಾ ಇಲ್ಲ. ಪ್ರತಿ ಶಾಲೆಯಿಂದ ವರ್ಷಕ್ಕೆ 200 ರೂಪಾಯಿ ಕೇಳ್ತಾ ಇದ್ದಾರೆ. ನಾವಿವತ್ತು ಒಂದು ಅಂಗಡಿಗೆ ಹೋಗಿ, ಒಂದು ಹೋಟೆಲ್ಗೆ ಹೋಗಿ ಒಂದು ಮಸಾಲೆ ದೋಸೆ, ಒಂದು ಕಾಫಿ ಕೊಟ್ರೆ 250 ರೂಪಾಯಿ ಬಿಲ್ ಆಗುತ್ತೆ. ಹಾಗಾಗಿ ಇಡೀ ವರ್ಷದ ಏನು 12 ಸಂಚಿಕೆಗಳಿಗೆ ಮಕ್ಕಳಿಗೆ ಓದ್ಲಿಕ್ಕೆ ಇಂತಹ ಒಂದು ಮೆಟೀರಿಯಲ್ ಕೊಡೋದಕ್ಕೆ 200 ರೂಪಾಯಿ ಒಂದು ಶಾಲೆಯಿಂದ ಕೇಳ್ತಾ ಇದ್ದೇವೆ. ಖಂಡಿತ ಅದನ್ನ ಸರ್ಕಾರ ಆಗಗೊಡಬೇಕು ಅನ್ನೋ ಒಂದು ಒತ್ತಾಯದ ವಿನಂತಿಯ ಜೊತೆಗೆ ಕೆಲವು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ತೇಜಸ್ವಿ ಅವರು ಇರೋದ್ರಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಇಲ್ಲದಿದ್ರೆ ನಾನು ಎರಡನೇ ಸಲ ಇಲ್ಲಿ ಮಾತನಾಡುವ ಅವಕಾಶ ಬೇಕಾಗಿರ್ಲಿಲ್ಲ. ಈ ಸಂಚಿಕೆಯಲ್ಲಿ 2 ಆರ್ಟಿಕಲ್ಗಳಿದ್ದಾವೆ. ಅದರಲ್ಲಿ ಒಂದು ಆರ್ಟಿಕಲ್ ಬಂದು ಕೃತಕ ಬುದ್ಧಿವಂತಿಕೆ ಅನ್ನೋ ವಿಚಾರದ ಬಗ್ಗೆ ಇದೆ. ಇದನ್ನು ನಾವು ಬಹಳ ಈ ಪ್ರತಿ ಸಂಚಿಕೆಯಲ್ಲೂ ಕೂಡ ಬಹಳಷ್ಟು ಯೋಚನೆ ಮಾಡಿ ಪ್ರತಿ ಪುಟವನ್ನು ಕಟ್ಟಬೇಕು ಅನ್ನೋದು ನಮ್ಮ ಯೋಚನೆ, ನಮ್ಮ ಅಪೇಕ್ಷೆ. ಇಲ್ಲಿ ಬಂದಿರುವ ಅನೇಕ ಲೇಖನಗಳ ಹಿಂದೆ ಬಹಳಷ್ಟು ಚಿಂತನೆಗಳಿದ್ದಾವೆ. ಈ ಕೃತಕ ಬುದ್ಧಿವಂತಿಕೆ ಅನ್ನುವುದು ಇದಕ್ಕೊಂದು ಹಿನ್ನೆಲೆ ಇದೆ. 90ರ ದಶಕದಲ್ಲಿ ನಮ್ಮ ದೇಶ, ನಿಮ್ಗೆಲ್ಲ ಗೊತ್ತಿರಬಹುದು, IT ಬೂಮ್ ಅಂತ ಬಂತು. ಏನು ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಒಂದು ಕ್ರಾಂತಿ ಆಯಿತು. ಆ ಕ್ರಾಂತಿ ಜಗತ್ತಿನಲ್ಲಿ ಬಂದಾಗ ಅದನ್ನು ಮೊದಲು ಹಿಡಿದವರು ಭಾರತೀಯರು. ಚೈನಾದವರು ಅದನ್ನು ಹಿಡಿಲಿಕ್ಕೆ ಆಗ್ಲಿಲ್ಲ. ಚೈನಾದವರು ಎಚ್ಚೆತ್ತುಕೊಂಡು ಇದೇನು ದೊಡ್ಡ ಕ್ರಾಂತಿ, ಇದು ದೊಡ್ಡ ಒಂದು ಹೊಸ ಒಂದು ಯುಗವನ್ನೇ ತೆರೆಯುತ್ತದೆ ಅಂತ ಅವರು ಕಂಡು ಬಿಡುವಷ್ಟರಲ್ಲಿ ಭಾರತೀಯರು ಅದನ್ನ ಹಿಡಿದಾಗಿತ್ತು. ನಮ್ಮ ಬೆಂಗಳೂರಿನಲ್ಲಿ IT ಪಾರ್ಕ್ ಶುರುವಾಯಿತು. ಇನ್ಫೋಸಿಸ್ ಬಂತು, ವಿಪ್ರೋ ಬಂತು, TCS ಬಂತು. ಮುಂದಿನ 20-30 ವರ್ಷಗಳಲ್ಲಿ ನಮ್ಮ ದೇಶ ಯಾವ ರೀತಿಯಲ್ಲಿ ಹೋಗಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅದನ್ನ ನಾನು ಹೇಳ್ಬೇಕಾಗಿಲ್ಲ. ಇವತ್ತು ಇನ್ನು ಮುಂದಿನ 30 ವರ್ಷಗಳಲ್ಲಿ ಯಾವ ಟೆಕ್ನಾಲಜಿ ಬರಬೇಕು ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ, ನಾವು ಮೊದಲು ಹೇಳುವಂಥದ್ದು, ಪಟ್ಟಿಯಲ್ಲಿ ಮೊದಲ ಸ್ಥಾನ, ಮೊದಲ ಸಾಲಿನಲ್ಲಿ ನಾವು ಬರೆಯುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿವಂತಿಕೆ. ನಾನು ನಿನ್ನೆಷ್ಟೇ ಒಂದು ವಿಡಿಯೋ ನೋಡ್ತಾ ಇದ್ದೆ, ತೇಜಸ್ವಿ ಅವರು ನೋಡಿರ್ತಾರೆ. ಟೋಕಿಯೋದಲ್ಲಿ ಒಂದು ಯಂತ್ರಮಾನವ ಹೇಗೆ ಆ ಬಾಲ್ ಅನ್ನ ನೆಟ್ಟಲ್ಲಿ ಹಾಕುತ್ತೆ ಅನ್ನೋದು, 2-3 ಬೇರೆ ಬೇರೆ ಅಂತರಗಳಲ್ಲಿ ಅದು ಒಂದು ಬಾಲ್ ಅನ್ನ ನೆಟ್ಟಲ್ಲಿ ಹೇಗೆ ಹಾಕುತ್ತೆ, ಕೇವಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿಕೊಂಡು ಈ ರೀತಿಯ ರೋಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ಕಾಂಬಿನೇಷನ್ ಅನ್ನ ಬಳಸಿಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ 30 ವರ್ಷಗಳಲ್ಲಿ ಯಾವ ಟೆಕ್ನಾಲಜಿ ಈ ಜಗತ್ತನ್ನು ಆಳುತ್ತೆ ಅಂತ ಹೇಳಿದ್ರೆ, ಮಷಿನ್ ಲರ್ನಿಂಗ್ ಆಳುತ್ತೆ, ಡೀಪ್ ಲರ್ನಿಂಗ್ ಆಳುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಳುತ್ತೆ. ಸೊ ಅಂತಹ ಒಂದು ಹೊಸ ರೈಲು ಗಾಡಿಗೆ ನಾವು ಇವತ್ತು ಹತ್ತಬೇಕಾಗಿದೆ. ಇವತ್ತು ನಾವು ಹತ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದಿನ 30 ವರ್ಷಗಳಾದ್ಮೇಲೆ ನಾವು ಪಶ್ಚಾತ್ತಾಪ ಪಡಬೇಕಾದ ಕಾಲ ಬರಬಹುದು. ಚೈನಾದವರು ಇವತ್ತೇನು ಇವತ್ತಿಗೂ ಕೂಡ ಅವರು ತಂತ್ರಾಂಶದಲ್ಲಿ ಮುಂದುವರೆದಿಲ್ಲ. ಅವರಿಗೆ ಇಂಗ್ಲಿಷ್ ಭಾಷೆಯ ಒಂದು ಸಮಸ್ಯೆ ಬಂತು. ನಾವು ಇಂಗ್ಲಿಷ್ ಅನ್ನು ಕಲ್ತೇವೆ, ಇಂಗ್ಲಿಷ್ ಜೊತೆಗೆ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನು ಕಲ್ತೇವೆ, ಕಂಪ್ಯೂಟರ್ ಸೈನ್ಸ್ ಅನ್ನು ನಮ್ಮ ಕರತಲ ಮೂಲಕ ಮಾಡಿಕೊಂಡೆವು. ಇನ್ನು ಮುಂದಿನ 30 ವರ್ಷಗಳಲ್ಲಿ ನಾವು ಆ ರೀತಿಯ ಪಶ್ಚಾತ್ತಾಪ ಪಡಬಾರದು ಅನ್ನುವ ಕಾರಣಕ್ಕೆ ಇವತ್ತು ಚೈನಾ ದೇಶಕ್ಕೆ ಹೋದ್ರೆ ಸಂಸದರು ಬಹುಶಃ ಹೋಗ್ಬೋದು ಚೈನಾ ದೇಶಕ್ಕೆ. ಈ ಕಾರಣಕ್ಕಾಗಿ ನೀವು ಭೇಟಿ ಕೊಟ್ಟು ಅಲ್ಲಿಯ ಬೆಳವಣಿಗೆಗಳನ್ನು ನೋಡಿ. ಅಲ್ಲಿಯ ಪ್ರತಿ ಶಾಲೆಗಳಲ್ಲೂ ಕೂಡ ಹೆವಿಲಿ ಇನ್ವೆಸ್ಟಿಂಗ್ ಆನ್ AI. ಅಲ್ಲಿ ಮಕ್ಕಳಿಗೆ ರೋಬೋಟಿಕ್ಸ್ ಕಲಿಸಿಕೊಡ್ತಾ ಇದ್ದಾರೆ, ಮಕ್ಕಳಿಗೆ ಡೀಪ್ ಲರ್ನಿಂಗ್ ಬಗ್ಗೆ ಹೇಳಿಕೊಡ್ತಾ ಇದ್ದಾರೆ. ಆದರೆ ಈ ಒಂದು ಕ್ರಾಂತಿಯನ್ನು ಕೂಡ ನಾವು ನಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿಕ್ಕೆ ಸಾಧ್ಯ. ಯಾಕೆಂತ ಹೇಳಿದ್ರೆ, ನಮ್ಮ ದೇಶದ ನ್ಯಾಯ ಅನ್ನೋ ಒಂದು ಶಾಸ್ತ್ರ ಏನಿದೆ, ಶಾಸ್ತ್ರಗಳ ಬಗ್ಗೆ ಅವ್ರು ಹೇಳಿದ್ರು, ನ್ಯಾಯಶಾಸ್ತ್ರ ಏನಿದೆ, ಇಟ್ ಈಸ್ ವೆರಿ ಆಕ್ಟ್ ಫಾರ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್.
ಸೊ ನಮ್ಗೆ ನ್ಯಾಯ ಅಂತ ಇದೆ 15ನೇ ಶತಮಾನದಲ್ಲಿ ಡೆವಲಪ್ ಆಗಿರುವಂತದ್ದು, ಅದಕ್ಕಿಂತ ಹಿಂದೆ ಕೂಡ 2-3 ಶತಮಾನಗಳಲ್ಲಿ ಡೆವಲಪ್ ಆಯಿತು. ನಮ್ಗೆ ನ್ಯಾಯ, ಅದಕ್ಕಿಂತ ಹಿಂದೆ ಗೌತಮನ ನ್ಯಾಯಸೂತ್ರಗಳು, ಈ ನ್ಯಾಯಸೂತ್ರಗಳಲ್ಲಿ ಇರುವ ಲಾಜಿಕ್ ಏನಿದೆ ಅದು ಇವತ್ತು ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಸೂಪರ್ ಟೆಕ್ನಾಲಜಿಯನ್ನು, ನಾವೇನು ಜನ್ ಎಕ್ಸ್ ಅಂತ ಹೇಳ್ತೀವಿ, ಜನ್ ಎಕ್ಸ್ ಜನ್ ವೈ ಅಂತ ಹೇಳ್ತೀವಿ, ಅಂತಹ ಈ ಇವತ್ತಿನ ತಲೆಮಾರಿನ ಹುಡುಗರು ಕಲಿಬಹುದಾದ ಈ ಟೆಕ್ನಾಲಜಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಬಹಳ ಸುಲಭವಾಗುತ್ತೆ, ಸುಲಭ ಮಾಡಿಕೊಡುತ್ತೆ ಅನ್ನೋದು ಇವತ್ತು ನಾನು ಹೇಳ್ತಾ ಇಲ್ಲ, ಒಬ್ರು ಭಾರತೀಯ ವಿಜ್ಞಾನ ಮಂದಿರದ ಪ್ರೊಫೆಸರ್ ಹೇಳ್ತಾ ಇದ್ದಾರೆ, ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್ ಹೇಳ್ತಾ ಇದ್ದಾರೆ. ಅವರು ಬರೆದಿರುವ ಲೇಖನವನ್ನು ನಾವು ಇಲ್ಲಿ ಹಾಕಿದ್ದೇವೆ. ಅವರು ಇಲ್ಲಿ ಅದರ ಹೆಡ್ಡಿಂಗ್ ಕೂಡ ಅವರು ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇನ್ನಾದರೂ ಪೂರ್ವ ಮೀಮಾಂಸೆಗಳನ್ನು ಬಗೆಯಬೇಕು. ಅಡಿಗರ ಮಾತು, ನಾವು ವೆಸ್ಟ್ ಅನ್ನು ನೋಡ್ತಾ ಇದ್ದದ್ದು ಸಾಕು, ಇನ್ನಾದ್ರೂ ನಾವು ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಬಹುಶಃ ಅದೇ ನಮ್ಮ ತೇಜಸ್ವಿಯವರ ಮಾತಿನ ಆಶಯ ಕೂಡ ಆಗಿತ್ತು. ಅವರು ಬಹಳ ಅದನ್ನ ಸುಂದರವಾಗಿ ಹೇಳಿದ್ರು. ನಾವು ಇವತ್ತು ನಮ್ಮ ನ್ಯಾಯಸೂತ್ರವನ್ನು ನೋಡಿದ್ರೆ, ನಮ್ಮ ಶಾಸ್ತ್ರ ಗ್ರಂಥಗಳನ್ನು ನಾವು ನೋಡಿದ್ರೆ, ನಮ್ಮ ಮುಂದಿನ 30 ವರ್ಷಗಳಲ್ಲಿ ನಾವು ಏನು ಕ್ರಾಂತಿಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ, ಅದಕ್ಕೆ ಬೇಕಾದ ಟೂಲ್ಗಳು ನಮ್ಗೆ ಅಲ್ಲಿ ಸಿಗ್ತಾ ಇದ್ದಾವೆ ಅಂತ ಹೇಳೋದು ಇಟ್ ಈಸ್ ಏನು ಅದೊಂದು ಕ್ರಾಂತಿಕಾರಕ ಯೋಚನೆ. ನಾವು ಅದನ್ನ ಇವತ್ತು ಹಿಡಿಬೇಕಾಗಿದೆ. ಆ ಒಂದು ಕಾರಣಕ್ಕೆ ಇನ್ನು ಮುಂದಿನ 10-20 ವರ್ಷಗಳಲ್ಲಿ ಇದಕ್ಕೆ ನೀವು ಹೆವಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸರ್ಕಾರ ಮಾಡಬೇಕು. ನಾನು ಸೂತ್ರಕ್ಕೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಮಾಡಬೇಕು, ಡೀಪ್ ಲರ್ನಿಂಗ್ ಕ್ಷೇತ್ರದಲ್ಲಿ ಮಾಡಬೇಕು, ಮೆಷಿನ್ ಲರ್ನಿಂಗ್ ಅಲ್ಲಿ ಮಾಡಬೇಕು, ಡೇಟಾ ಮೈನಿಂಗ್ ಅಲ್ಲಿ ಮಾಡಬೇಕು, ರೋಬೋಟಿಕ್ಸ್ ಅಲ್ಲಿ ಮಾಡಬೇಕು. ಈಗ ATL ಅಲ್ಲಿ ರೋಬೋಟಿಕ್ಸ್ ಹೇಳ್ಕೊಡ್ತಾ ಇದ್ದಾರೆ. ನಾವು ಆ ATL ಕೂಡ ಅಟಲ್ ಟಿಂಕರಿಂಗ್ ಲ್ಯಾಬ್ ಲೇಖನವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲೇ 4 ಸಲ ಸತತವಾಗಿ ಪ್ರಶಸ್ತಿ ಪಡೆದ ಒಬ್ಬ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಬರೆಸಿದ್ದೇವೆ. ಅಲ್ಲಿ ರೋಹಿತ್ ವಿ ಸಾಗರ್ ಅಂತ ಅವರು ಬರೆದಿದ್ದಾರೆ, ಶಿವಮೊಗ್ಗದವರು. ಅವರ ಶಾಲೆ ಸತತವಾಗಿ 4 ಸಲ ಅವರು ಇಡೀ ದೇಶದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ATL ಇಂಪ್ಲಿಮೆಂಟೇಷನ್ ಅಲ್ಲಿ. ಅವರ ಹುಡುಗರು ರಷ್ಯಾಕ್ಕೆ ಹೋಗಿದ್ದಾರೆ. ಅವರೇ ನಮ್ಮ ಈ ಲೇಖಕರೇ ಹೇಳಿಕೊಟ್ಟ ವಿದ್ಯಾರ್ಥಿಗಳು ರಷ್ಯಾಕ್ಕೆ ಹೋಗಿದ್ದಾರೆ. ಅಲ್ಲಿ ಅವರು ಒಂದು ಫೋಟೋ ಕೂಡ ಹಾಕಿದ್ರು, ನಾವಿಲ್ಲಿ ಅದನ್ನು ಪ್ರಕಟಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಪುಟಿನ್ ಮತ್ತೆ ಮೋದಿ ಇಬ್ರು ಕೂಡ ಆ ರಷ್ಯಾದಲ್ಲಿ ನಮ್ಮ ಹುಡುಗರು, ನಮ್ಮ ಶಿವಮೊಗ್ಗದ ಹುಡುಗರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದನ್ನ ಬಹಳ ಆಸಕ್ತಿಯಿಂದ ಕೇಳ್ತಾ ಇರೋ ಒಂದು ಫೋಟೋ ಕೊಟ್ಟಿದ್ರು. ಇದು ನಮ್ಮ ಮುಂದಿನ ಸಾಧನೆ ಆಗಬೇಕು, ಇದಕ್ಕೆ ನಮ್ಮ ಹುಡುಗರಿಗೆ ಪ್ರೇರಣೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು 2 ಆರ್ಟಿಕಲ್ಗಳನ್ನು ಹಾಕಿದ್ದೇವೆ. ಹಾಗಾಗಿ ನಮ್ಮ ಆರ್ಟಿಕಲ್ಗಳ ಹಿಂದೆ ಚಿಂತನೆ ಇದೆ. ನಾವು ಇನ್ನು ಮುಂದಿನ 20-30 ವರ್ಷಗಳಲ್ಲಿ ಈ ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಮಾಡಿದರೆ ನಾವು ಇವತ್ತು ಮರ ಗಿಡ ನೆಟ್ಟರೆ ಮುಂದೆ 30 ವರ್ಷ ಆದ್ಮೇಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾವಿನ ಹಣ್ಣು ತಿಂತಾರೆ. ಹಾಗೇನೆ ಇವತ್ತಿನ ಸರ್ಕಾರ ಈ ಕ್ಷೇತ್ರಗಳಲ್ಲಿ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ನಾನು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ದುಡ್ಡು ಅಂತ ಹೇಳ್ತಾ ಇಲ್ಲ, 10 ಕೋಟಿ ಹಾಕಿ 20 ಕೋಟಿ ಹಾಕಿ ಅದಲ್ಲ, ಮನಸ್ಸುಗಳನ್ನ ತಯಾರು ಮಾಡುವಂಥದ್ದು. ಅದನ್ನು ಬಹಳ ಚೆನ್ನಾಗಿ ಹೇಳಿದ್ರು ಅವರು. ಮನಸ್ಸುಗಳನ್ನು ತಯಾರು ಮಾಡಿದ್ರೆ ನೀವು ಎಷ್ಟೇ ದೊಡ್ಡ ಆಧುನಿಕ ಏನು ಲ್ಯಾಬ್ಗಳನ್ನು ಕಟ್ಟಿದ್ರು ಪ್ರಯೋಜನ ಇಲ್ಲ, ಕಲರ್ ನೀವು ಟೆಕ್ಸ್ಟ್ ಬುಕ್ ಗಳನ್ನು ಕೊಟ್ಟರು ಪ್ರಯೋಜನ ಇಲ್ಲ. ಮನಸ್ಸುಗಳನ್ನು ಕಟ್ಟುವ ಕೆಲಸವನ್ನ ಮಾಡಬೇಕು. ತೇಜಸ್ವಿ ಅವರೇ ಬಹಳ ಸುಂದರವಾಗಿ ಈ ಎಲ್ಲ ವಿಚಾರವನ್ನು ನಿಮ್ಮ ಭಾಷಣದಲ್ಲಿ ಹೇಳಿದ್ದೀರಿ. ಇನ್ನೊಂದು ಕಾರಣ ನಿಮ್ಮನ್ನು ಕರೆದದ್ದು ಯಾಕೆ ಅಂತ ಹೇಳಿದ್ರೆ, ಗಣಿತಕ್ಕೂ ನ್ಯಾಯಕ್ಕೂ ವಕೀಲಿ ವೃತ್ತಿಯನ್ನು ಅವ್ರು ಮರ್ತಿರ್ತಿದ್ದಾರೆ ಅಂತ ಕಾಣ್ತದೆ. ವಕೀಲಿ ಕೆಲಸಕ್ಕೂ ಮತ್ತು ಗಣಿತಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ಎರಡಕ್ಕೂ ಒಂದೇ ಶಬ್ದ. ನಮ್ಮ ಪ್ರಾಚೀನ ಭಾರತದಲ್ಲಿ ಎರಡಕ್ಕೂ ಇರುವುದು ಒಂದೇ ಶಬ್ದ, ನ್ಯಾಯ ಅಂತ ಹೇಳಿ. ನ್ಯಾಯ ಅಂತ ಹೇಳಿದ್ರೆ ಮ್ಯಾಥಮೆಟಿಕಲ್ ಲಾಜಿಕ್ ಒಂದು ಕಡೆ, ಇನ್ನೊಂದು ಕಡೆ ಅದು ನ್ಯಾಯ ದಾನ ಅಥವಾ ನ್ಯಾಯಶಾಸ್ತ್ರ. ಹಾಗಾಗಿ ಅಂತಹ ಒಂದು ಕನೆಕ್ಷನ್ ಇರ್ಲಿ. ಲಾಜಿಕ್ ಇಲ್ಲದೆ ಗಣಿತ ಇಲ್ಲ, ಗಣಿತ ಇಲ್ಲದೆ ಲಾಜಿಕ್ ಇಲ್ಲ ಅಥವಾ ನ್ಯಾಯ ದಾನ ಇಲ್ಲ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನೀವು ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಮತ್ತು ನಾನು ನೀವು ಬರುವುದಕ್ಕಿಂತ ಮುಂಚೆ ಹೇಳಿದೆ, ರಾಜಕಾರಣಿಗಳು ರಾಜಕೀಯದ ಕೆಲಸಗಳಿಗೆ ಹೋಗ್ತಾರೆ, ರಾಜಕೀಯ ಭಾಷಣಗಳನ್ನು ಮಾಡ್ತಾರೆ, ಆದ್ರೆ ಇಂತಹ ಕೆಲಸಗಳಿಗೆ ಬರಬೇಕು. ಅವರನ್ನ ನಾನು ಕಳೆದ ಸಲ ಉಡುಪಿಯಲ್ಲಿ ಒಂದು ವೇದಿಕೆಯಲ್ಲಿ ಇಂಥದ್ದೇ ಒಂದು ವಿಭಿನ್ನ ವಿಷಯದ ಚರ್ಚೆಯಲ್ಲಿ ನಾನು ಅವರನ್ನ ವೇದಿಕೆಯಲ್ಲಿ ಮಾತಾಡಿಸಿದ್ದೆ. ಇವತ್ತು ಇಲ್ಲಿ ಬಂದಿದ್ದಾರೆ. ಯಾಕೆಂದ್ರೆ ನಮ್ಮ ರಾಜಕಾರಣಿಗಳು ರಾಜಕೀಯದಲ್ಲಿ ಕಳೆದು ಹೋಗಬಾರದು ಅನ್ನೋದು ನಮ್ಮ ಒಂದು ಸ್ವಾರ್ಥ ಅದು. ಯಾಕಂದ್ರೆ ಎಷ್ಟೋ ಒಳ್ಳೊಳ್ಳೆ ವ್ಯಕ್ತಿಗಳು ರಾಜಕೀಯಕ್ಕೆ ಬಂದ ಮೇಲೆ ಅದು ವೈಟ್ ವಾಶ್, ಒಂದೇ ಬಣ್ಣ, ಎಲ್ಲಾ ಬಣ್ಣ ಮಸಿ ನುಂಗಿತು ಅಂತ ಹೇಳ್ತಾರಲ್ಲ, ಹಾಗೆ ಮಸಿ ಮೆತ್ಕೊಂಡ್ಬಿಡುತ್ತೆ. ಎಲ್ಲರೂ ಒಂದೇ ತರ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಒಂದೇ ತರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ತೇಜಸ್ವಿ ಸೂರ್ಯ ಅವರು ಹಾಗೆ ಅಲ್ಲ. ಅವರು ಸ್ವಲ್ಪ ಭಿನ್ನವಾಗಿ ಇನ್ನು ಯೋಚನೆ ಮಾಡಬಲ್ಲರು, ಇನ್ನು ಮಾತಾಡಬಲ್ಲರು, ಹೊಸ ಹೊಸ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ನನ್ನ ಮೆಸೇಜ್ ಅರ್ಥ ಮಾಡಿಕೊಂಡಿದ್ದಾರೆ ನೋಡಿ. ಹಾಗೆ ಇರುವುದರಿಂದ ನಮಗೆ ಅಂತಹ ಜೀವಂತ ರಾಜಕಾರಣಿಗಳು ಬೇಕು ಅನ್ನೋ ಕಾರಣಕ್ಕೆ ಅವರನ್ನ ಕರೆದಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಕಳೆಯನ್ನು ತಂದುಕೊಟ್ಟಿದ್ದೀರಿ ತೇಜಸ್ವಿ ಸೂರ್ಯ ಅವರೇ, ನಿಮಗೆ ಧನ್ಯವಾದಗಳು. ನಿಮ್ಮ ಬೇರೆ ಕೆಲಸದ
ನಿಮಿತ್ತ ನೀವು ತೆರಳುವುದಕ್ಕೆ ನಮ್ಮ ಅನುಮತಿ ಖಂಡಿತ ಇದೆ. ನೀವು ಅನುಮತಿ ಕೇಳುವ ಅವಶ್ಯಕತೆ ಇಲ್ಲ. ಬಂದು ನಾನು ಮುಂದಿನ ಮಾತುಗಾರರಿಗೆ ಅವಕಾಶ ಮಾಡಿಕೊಡ್ತೇನೆ. ಬಂದ್ಬಿಡಿ ಫೋಟೋ ಬರ್ತಾ ಇದೆ. ಕಿಶೋರ್ ಸರ್ ಬನ್ನಿ, ನಾವೇ ಕಳಿಸ್ತೀವಿ. ಅದೊಂದು ಝೂಮ್ ಜಾಸ್ತಿ ಇದೆ, ವೈಡ್ ಇದೆ. ನಾನು ನಿಮ್ಗೆ ಆಚೆ ಬಂದು ಕೆಳಗಡೆ ಕಾರಲ್ಲೇ ಇದೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ಪ್ರತಿಷ್ಠಾನದ ಇನ್ಸ್ಪಿರೇಷನ್ ರೂವಾರಿ ಹಾಗೂ ಕಾರಣಕರ್ತರು ನನ್ನ ತಂದೆಯವರಾದ ಶ್ರೀ ಟಿ ಆರ್ ಆನಂದರಾಮು, ಎಲ್ಲರಿಗೂ ಗೊತ್ತಿರೋಂಗೆ ಜನಪ್ರಿಯ ವಿಜ್ಞಾನ ಲೇಖಕ, ಕೆಲವು ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿರುವಂತಹ ವಿಜ್ಞಾನಿ. ಅವರ ಉದ್ದೇಶ ಏನು, ಅವರ ಅನಿಸಿಕೆ ಏನು, ಅವರ what is this thought for us as trustees, ಅವರವರ ಕೆಲವು ಅನಿಸಿಕೆಗಳನ್ನು ನಮ್ಮ ಜೊತೆ ಎಲ್ಲರ ಜೊತೆಗೂ ಹಂಚ್ಕೋಬೇಕು ಅಂತ ಎಲ್ರಿಗೂ ನಮಸ್ಕಾರ. ಅತ್ಯಂತ ಸಂತೋಷದ ದಿನ, ಏಕೆಂದರೆ ಎಲ್ಲ ಅತಿಥಿಗಳು ಬಂದಿದ್ದಾರೆ ಮತ್ತು ನಾವು ಕರೆದಂಥ ಆತ್ಮೀಯರೆಲ್ಲರೂ ಇಲ್ಲಿದ್ದಾರೆ. ಹಾಗಾಗಿ ಇದು ಒಂದು ರೀತಿಯ ನಮ್ಮ ಪ್ರತಿಷ್ಠಾನದ ಪ್ರತಿಷ್ಠೆ ಅಂತ ಅಂದ್ಕೊಂಡು ತುಂಬ ಸಂತೋಷ ಇರುತ್ತೆ. ಸೂತ್ರ ಪತ್ರಿಕೆಯನ್ನು ಅತ್ಯಂತ ಪ್ರೀತಿಯಿಂದ ಲೋಕಾರ್ಪಣೆ ಮಾಡಿದರೆ ಡಾಕ್ಟರ್ H.S. ನಾಗರಾಜ್ ಅವರು. ನಮಗೆ ಮೊದಲು ದೇಶ ನಾಗರಾಜ್ ಅಂತಲೇ ಅವರ ಪರಿಚಯ ಆಗಿತ್ತು. ಏಕೆಂತಂದರೆ ಒಂದು ಶಿಕ್ಷಣಕ್ಕೆ ನಿಜವಾದ ಬೇಸ್ ಒದಗಿಸಿ ಗುಣಮಟ್ಟದ ಶಿಕ್ಷಣ ಅಂತಂದರೆ ಹೇಗಿರಬೇಕು ಅಂತ ತೋರಿಸ್ಕೊಟ್ಟವರು. ಈಗಲೂ ಅವರು ಬೇಸ್ ಅನೇಕ ಕಡೆ ಕೆಲಸ ಮಾಡ್ತಾರೆ.
ಪ್ರಯೋಗ ಅನ್ನೋದು ಅನಂತರ ಬಂದಿದೆ. ಸೊಗಸಾಗಿ ಅವ್ರು ಮಾತಾಡಿದ್ರು ಮತ್ತು ಅವರ ಅನುಭವವನ್ನು ನಾವು ಹಂಚ್ಕೋಬೇಕು. ನಮ್ಮ ಪತ್ರಿಕೆಗಳನ್ನು ನಾವು ಹೇಳ್ತಾ ಇದ್ರು, ಅನೇಕ ಚಿಕ್ಕ ಮಕ್ಕಳಿಂದ ರಿಸರ್ಚ್ ಪೇಪರ್ ಬರೆಸ್ತಾ ಇದ್ದೆ. ಅದು ಸೂತ್ರಕ್ಕೆ ಬರಬೇಕನ್ನೋ ನಮ್ಮ ಆಸೆ. ಸೇತುರಾಮರು ಅತ್ಯಂತ ಒಳ್ಳೆಯವಾಗಿ ಒಳ್ಳೆಯ ನಟ. ನನಗೆ ಅವರ ಡೈಲಾಗ್ ಡೆಲಿವರಿ ಇದೆಯಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಟು ಅವರು ನಿಧಾನವಾಗಿ ಮಾಡ್ತಾರೋದ್ರಿಂದ ತುಂಬ ಇಷ್ಟ. ನಾವು ರಂಗಶಂಕರಲ್ಲಿ ಅವರ ನಾಟಕ ನಾನು ನಮ್ಮ ಶ್ರೀಮಂತರಿಗೆ ಹೋಗಿ ಮಾಡಿದ್ದೀವಿ. ಅತೀತ ಕೂಡ ಗೊತ್ತಾಗ ನಾವೆಲ್ಲ ಸಂಪೂರ್ಣವಾಗಿ ಅವರ ಮಾತಿಗೆ ಶರಣಾಗಿರೋದು. ಅವ್ರು ಬಂದಿದ್ದು ತುಂಬ ದೊಡ್ಡತನ ಇಂಥ ಸಮಯದಲ್ಲಿ ಬಂದು ಇದು ಮಾಡಿದ್ದಾರೆ. ಮತ್ತು ತೇಜಸ್ವಿ ಅವರು ಸಹಜವಾಗಿ ಯುವ ಸಂಸದ, ಭಾಳ ಆಸೆ ಆಕಾಂಕ್ಷೆ ಇಟ್ಕೊಂಡಿರೋದು. ಒಂದು ರೀತಿಯ ಭರವಸೆ ಅಂತ ಅನ್ಕೋಬೋದು. ಮುಂದೆ ಇವರೆಲ್ಲ ನಡೆಸ್ತಾರೆ ಸುಸೂತ್ರವಾಗಿರೋದು. ನನಗೆ ಅವ್ರ ಮಾತು ಕೇಳ್ತಾ ಇದ್ರೆ, ಒಬ್ಬರು ಸಂಸದರು, ಒಬ್ಬರು ವಕೀಲಿ ವೃತ್ತಿ ಮಾಡಿರೋರು, ಇಷ್ಟು ಮಟ್ಟಿಗೆ ಒಂದು ವಿಜ್ಞಾನನ ಅರ್ಥ ಮಾಡಿಕೊಂಡು ಅದರ ಬೇಸ್ ಏನಿದೆ ಅಂತ ತಿಳ್ಕೊಂಡಿದ್ದು ಸಂತೋಷ ಆಗಿದೆ. ಖಂಡಿತ ರೋಹಿತ್ ಚಕ್ರತೀರ್ಥ ಸರಿಯಾಗಿ ಯೋಚನೆ ಮಾಡಿದೆ. ನಮ್ಮ ಕರ್ಸೋದು ಅದ್ರ ಬಗ್ಗೆ ರಾಷ್ಟ್ರೀಯ ವ್ಯಕ್ತಿಯನ್ನು ಕರ್ಸೋದು ತಪ್ಪೇನಿಲ್ಲ. ಅವರ ದೃಷ್ಟಿಕೋನ ಏನು ಅನ್ನೋದು ಗೊತ್ತಾಗುತ್ತೆ. ಇವತ್ತು ಸ್ವಲ್ಪ ಸರ್ಕಾರದಿಂದ ಸಹಾಯ ಬೇಕಾಗುತ್ತೆ. ಇವತ್ತೆಲ್ಲ ನಮ್ಮ ಆತ್ಮೀಯ ಸ್ನೇಹಿತರೆ, ನಮ್ಮ ಕುಟುಂಬ, ಇಡೀ ಕುಟುಂಬ ನಮ್ಮ ಈ ಪ್ರತಿಷ್ಠಾನ ಸ್ಥಾಪನೆ ಅದಕ್ಕೆ ಕಾರಣ ಇಲ್ಲ. ವಾಸ್ತವವಾಗಿ ನನಗೇನು ಅಂತ ಉದ್ದೇಶ ಇರಲಿಲ್ಲ ಪ್ರತಿಷ್ಠಾನ ಮಾಡಬೇಕು ಅಂತ ಇಲ್ಲ. ನಾನು ಕೇಳೋ ಬರ್ಕೊಂಡು ಹೋಗ್ತಾ ಇದ್ದನು. ಒಂದು ಸಣ್ಣ ಗುಟ್ಟು ಬಿಟ್ಕೊಡ್ಬೋದು ಅಂತಂದರೆ, ಕಳೆದ 15 ವರ್ಷಗಳಿಂದ ನನಗೇನು ಸಂಭಾವನೆ ಬಂತು, ಏನೇನು ನನಗೆ ಅವಾರ್ಡ್ಗಳು ಬಂತು, ಅದನ್ನು ನಾನು ಮುಟ್ಲಿಲ್ಲ. ಯಾಕೆಂದರೆ ಸರ್ಕಾರಿ ಹುದ್ದೆನಲ್ಲಿದ್ದವನು ಕೇಂದ್ರ ಸರ್ಕಾರದಲ್ಲಿ, ನನ್ನ ಹೆಂಡತಿ ಕೂಡ ಸರ್ಕಾರಿ ಹುದ್ದೆ ಇದ್ದವರು. ನಮಗೆ ಬರ್ತಾ ಇರೋ ಪೆನ್ಷನ್ ಚೆನ್ನಾಗೇ ಬರ್ತಾ ಈಗ ನಾನು ಅದೇ ಮುಟ್ಟಕ್ಕೆ ಹೋಗಲಿಲ್ಲ. ಹೀಗಾಗಿ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಕೊಡ್ತಾ ಇದ್ದೆ. ಪರಿಸರದ ಪ್ರಶಸ್ತಿ ಬಂತು. ವಾಸ್ತವವಾಗಿ ಅಂಥ ಪ್ರಶಸ್ತಿಗೆ ನನ್ನನ್ನು ರೆಕಮೆಂಡ್ ಮಾಡೋದಿಲ್ಲ ನಮ್ಮ ಡಾಕ್ಟರ್ HR ಕೃಷ್ಣಮೂರ್ತಿ. ನಾನು ಕೃತಜ್ಞನಾಗಿದ್ದೀನಿ. ತುಂಬ ಲೇಖಕರು ಬಂದಿದ್ದಾರೆ. ನಮ್ಮ ವೆಂಕಟಸ್ವಾಮಿ ಇರ್ಬೋದು, ಶೋಭಾ ಕಾರ್ತಿಕ್ ಆಗಿರ್ಬೋದು, ದೀಪಾ ರಾಧಾಕೃಷ್ಣ ಇದ್ದಾರೆ, ನರಸಿಂಹಮೂರ್ತಿ ಇದ್ದಾರೆ, ನಮ್ಮ ಓಂ ಶಿವಪ್ರಕಾಶ್. ಇಡೀ ನಮ್ಮ ವೆಬ್ಸೈಟ್ ಮಾಡಿಕೊಟ್ಟ ಓಂ ಶಿವಪ್ರಕಾಶ್ ಇದ್ದಾರೆ. ಹೀಗೆ ಎಲ್ಲ ಒಬ್ಬೊಬ್ಬರು ಕೂಡ ನಮ್ಮ ರಾಸು ವೆಂಕಟೇಶ್ ಇದ್ದಾರೆ, ನಟರಾಜ್ ಅವರಿದ್ದಾರೆ. ಹೀಗಾಗಿ ಇದೊಂದು ರೀತಿಯ ಅತ್ಯಂತ ಸಂತೋಷದ ಕೆಲಸ. ನನ್ನ ಮಕ್ಕಳು ಕೇಳಿದ್ರು, ಅಪ್ಪ ನೀವೇನೋ ಹಳ್ಳಿನಲ್ಲಿ ಶಾಲೆಗಳಿಗೆ ಪ್ರೈಸ್ ಕೊಡ್ತೀರಿ, ಅವ್ರಿಗೆ ಎನ್ಕರೇಜ್ ಮಾಡ್ತೀರಿ, ಅದು ಒಂದು ಮಟ್ಟದಲ್ಲಿ ಆಯಿತು. ಆದರೆ ನಾವು ಇವಾಗ ನಿಮ್ಮ ಒಂದು ಇದನ್ನು ಅವಲಂಬಿಸಿಲ್ಲ. ನಿಮ್ಮ ಹಣ ನಮ್ಮ ಜೀವನಕ್ಕೆ ಬೇಕಾಗಿಲ್ಲ. ನಾವು ಸ್ವತಂತ್ರವಾಗಿ ನಾವು ದುಡಿಯುವಂಥ ಶಕ್ತಿ ಪಡ್ತೀವಿ. ಆದ್ದರಿಂದ ಯಾಕೆ ಒಂದು ಪ್ರತಿಷ್ಠಾನ ಮಾಡಬಾರ್ದು ಅಂತ ರಂಗಸ್ವಾಮಿ ಅಳಿಯ ಅನ್ನೋದಕ್ಕಿಂತಲೂ ಹೆಚ್ಚಿಗೆ ನಮ್ಮ ಆತ್ಮೀಯ ಅಂತ ಅನ್ಬೋದು. ನಮ್ಮ ಅಳಿಯ ಮತ್ತು ಮಗಳು ಕೂಡ ನಾನು ತುಂಬ ಆಸಕ್ತರು. ಚೇತನ್ ಅದಕ್ಕೆ ಬಂದಿದ್ದ ಶ್ರೀಲಕ್ಷ್ಮಿಗೆ ಸಪೋರ್ಟ್ ಮಾಡೋದು, ನನ್ನ ಹೆಂಡತಿ ಮಧ್ಯದಲ್ಲಿ ನಾನು ಬರೋರಿಗೆ ಸಪೋರ್ಟ್ ಮಾಡ್ತಾನೆ ಇರೋದು. ಹೀಗಾಗಿ ನಿಮ್ಮ ಹೆಸರು ಪ್ರತಿಷ್ಠಾನ ಮಾಡ್ತಿದ್ದು ನಾನು ಒಂದು ಕ್ಷಣ ಯೋಚನೆ ಮಾಡೋದು, ಏನಾಗ್ಬೋದು ಪ್ರತಿಷ್ಠಾನ ಮಾಡೋದು. ಹಾಗೆ ಮಾಡಿ, ಆದರೆ ಅದು ವಿಜ್ಞಾನಕ್ಕೆ ಸೀಮಿತ ಆಗಿರ್ಬೇಕು. ಯಾಕೆ ನನ್ನ ಇಡೀ ಜೀವನ ನಾನು 50 ವರ್ಷ, ಮುಂದಿನ ವರ್ಷಕ್ಕೆ ಸರಿಯಾಗಿ ಬಹುಶಃ HR ಅವರು ಪರೀಕ್ಷೆ ಕೂಡ 50 ವರ್ಷ ಆಗಿದೆ ಅಂತ ಆಗ್ತದೆ. ಆ ಸಂದರ್ಭದಲ್ಲಿ ನನಗೆನಿಸ್ತು ಏನಾದ್ರು ಮಾಡಿ ಮುಂದಿನ ಜನಾಂಗಕ್ಕೆ ವಿಜ್ಞಾನ ತೋಡುವ ಕಲ್ಯಾಣ ಮಾಡಿ. ನನ್ನ ಮುಖ್ಯವಾದ ಗುರಿ ನಿಜವಾಗ್ಲೂ ಗ್ರಾಮೀಣ ಪ್ರದೇಶ ಹೌದು ಅಲ್ಲವೇ ಇಲ್ಲ. ಇಲ್ಲಿ ಬೇಕಾದಷ್ಟು ಕಾರ್ಪೊರೇಟ್ ಕಾಲೇಜುಗಳಿವೆ, ವಿದ್ಯೆ ಹೇಳ್ಕೊಡೋದಕ್ಕೆ ಬೇಕಾದಷ್ಟು ಹಣವಂತರು ಇದ್ದಾರೆ. ಆದರೆ ಹಳ್ಳಿಯಿಂದ ನಾನು ಬಂದಿರೋದ್ರಿಂದ ಆ ಹಳ್ಳಿಯ ಸಮಸ್ಯೆ ಏನು ಅಂತ ಗೊತ್ತು. ಇವತ್ತು ಕೂಡ ಕೋವಿಡಿಂದ ಬಂದು ನಮ್ಮ ಆನ್ಲೈನ್ ಕ್ಲಾಸಸ್ ಇದೆ, ಎಲ್ಲರಲ್ಲೂ ಮೊಬೈಲ್ ಇದೆ ನಿಜ. ಆದರೆ ನೀವು ಚಿತ್ರದುರ್ಗದಿಂದ ಆಚೆ ಹೋದರೆ ಖಂಡಿತ ಯಾವ ಸಾಧನೆಗಳಿಲ್ಲ. ನಾವು ನೋಡಿದೀವಿ. ಅದು ನೀವು ಪತ್ರಿಕೆನ ಯಾವ್ದಾದ್ರು ಪ್ರಿಂಟೆಡ್ ಕೊಟ್ಟರೆ ಮಾತ್ರ ಇದು ಮಾಡ್ತಾರೆ ಹೊರತು ನಿಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಅದು ಏನು ಇವತ್ತು ಕೆಲಸ ಮಾಡ್ತಾ ಇಲ್ಲ. ನನಗೆ ತುಂಬ ಇದು ಅಂತ ಅನಿಸ್ತದೆ. ಬಹಳ ಮುಖ್ಯವಾಗಿ ನಮ್ಮ ಹಳ್ಳಿ ಹುಡುಗರಿಗೆ ಒಂದು 2 ಕಾಂಪ್ಲೆಕ್ಸಿಟಿ ಇದೆ. ಒಂದು ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ಎಲ್ಲೋ ಒಂದು ಸಂಕೋಚ. ಇನ್ನೊಂದು ಮ್ಯಾಥ್ಸ್ನಲ್ಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೈನ್ಸ್ನಲ್ಲಿ ಚೆನ್ನಾಗಿದೆ. ನಮ್ಮ ಹಳ್ಳಿನಲ್ಲಿ ಒಂದು ಹುಡುಗಿ 100 ತಗೊಂಡಿದ್ದಾರೆ ಸೈನ್ಸ್ನಲ್ಲಿ. ವೆಟರ್ನರಿ ಸೈನ್ಸ್ ಮಾಡ್ತಾರೆ. ಆಕೆ ನಾವು ಅವಾರ್ಡ್ ಕೊಡ್ತೀವಿ. ನಮ್ಮ ತಂದೆ ತಾಯಿ ಹೆಸರಲ್ಲಿ ಕೊಡ್ತಾರೆ. ಈಗ 25 ವರ್ಷ ಕೊಡ್ತಾರೆ.
ಈಗ ಮಕ್ಕಳು ಮತ್ತು ಇಡೀ ಕುಟುಂಬ ನಿಂತ್ಕೊಂಡಾನೆ ನಾವು ಯೋಚನೆ ಮಾಡೋದು ಸರಿಯಪ್ಪ, ಮುಂದೆ ಹೋಗಿ ನೀವು, ಆದರೆ ವಿಜ್ಞಾನಕ್ಕೆ ಮಾತ್ರ ಸೀಮಿತ ಮಾಡ್ತೀವಿ. ಯಾಕೆ ಸಾಹಿತ್ಯಕ್ಕೆ ತುಂಬ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಎಲ್ಲ ಇವೆ. ಸರಿ, ಯಾರನ್ನ ಇದಕ್ಕೆ ಮುಂದೆ ಮಾಡಬೇಕು ಅಂದಾಗ ನಮ್ಮ ಎಲ್ಲರದ್ದು ಒಮ್ಮತ ಬಿಟ್ಟು ಚಕ್ರತೀರ್ಥ ಅವರು ಇದನ್ನ ಒಂದು ಮುಂದಾಳತ್ವ ವಹಿಸುತ್ತೆ, ಅದು ಮುಂದಕ್ಕೆ ಹೋಗುತ್ತೆ. ಯಾಕೆಂದ್ರೆ ನನಗೆ ಈ ಹಂತದಲ್ಲಿ ಸಾಕಷ್ಟು 50 ವರ್ಷದಿಂದ ಬರ್ತಾ ಇದ್ದೀನಿ, ಮುಂದಕ್ಕೆ ಹೊಸದಾಗಿ ಬರೆಯೋದು ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಇದರಲ್ಲಿ ಚಕ್ರತೀರ್ಥ ಅವ್ರನ್ನ ಇದು ಮಾಡಿದಾಗ ಸಂತೋಷ ಒಪ್ಕೊಂಡ್ರು. ಖಂಡಿತ ಸಾಹಿತ್ಯದಲ್ಲಿ ನಮ್ಮ ಮುಖ್ಯವಾದ ಉದ್ದೇಶ ಗಣಿತನ ಮುಂದೆ ಮಾಡಬೇಕು, ಆಮೇಲೆ ವಿಜ್ಞಾನನ, ಇತ್ತೀಚಿನ ವಿಜ್ಞಾನನ ಜನಸಾಮಾನ್ಯರಿಗೆ ಅರ್ಥವಾಗ್ತಾ ಬರೀಬೇಕು. ಹೆಚ್ಚಾಗಿ ಮತ್ತು ನಮ್ಮ ಲೆಕ್ಕಾಚಾರ ಗೊತ್ತು, ಇವತ್ತಿನ ದಿನ ಹೆಚ್ಚಿಗೆ ಇಲ್ಲ ವಿಜ್ಞಾನ ಬರೆಯೋರು. ಬಹುಶಃ ಒಂದು 10-15 ಮಂದಿ ಜನಕ್ಕೆ ರೀಚ್ ಆಗಿದೆ ಅನ್ಸುತ್ತೆ. ಉಳಿದವ್ರು ಬರೀತಾರೆ ಇಲ್ಲ ಅಂತಲ್ಲ, ಆ ಭಾಷೆಯ ಸೊಗಡನ್ನ ತಿಳ್ಕೊಂಡು ಅದನ್ನ ವಿಜ್ಞಾನ ಸಂವಹನೆ ಬಳಸ್ಕೊಳ್ಳೋಂಥ ಜನ ಜಾಸ್ತಿ ಈಗಿನ ತಲೆಮಾರು ಬರ್ತಾ ಇಲ್ಲ. ಎಲ್ಲೋ ನಮ್ಮ ದೀಪಾಂತರು, ಕ್ಷಮಾಂತರು, ಇದು ಅದರಲ್ಲೇ ಒಂದು ಹೋಪ್ಸ್ ನಮಗೆ. ಇವರು ಮುಂದೆ ಬರ್ಬೋದು, ಇವ್ರು ಮುಂದೆ ಬರ್ತಾರೆ, ತೋರಿಸ್ತಾರೆ, ಇಂಡಿಕೇಶನ್ಸ್ ತೋರಿಸ್ತಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಸಮಾಧಾನ. ಆದರೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕವಿಗಳು ಒಂದು 4,000 ಜನ ತೋರಿಸ್ಬೋದು ಕರ್ನಾಟಕದಲ್ಲಿ. ಅದು ವಿಜ್ಞಾನದ ಆ ಥರ ಆಗಿದ್ದಿಲ್ಲ. ರಸ್ಕಿನ್ ಬಾಂಡ್ ಅಂತ ನೀವು ಕೇಳಿದ್ರೆ ಪ್ರಸಿದ್ಧ ಲೇಖಕ, ಮಕ್ಕಳಿಗೆ ಕಥೆ ಬರೆಯುವಂಥದ್ದು, ಡೆಹ್ರಾಡೂನ್ನಲ್ಲಿ ಇರೋಂಥವ್ರು. ಅವರೊಂದು ಮಾತು ಮೊನ್ನೆ ಹೇಳಿದ್ರು, ಈ ಭಾರತದ ಸಮಸ್ಯೆ ಏನಂತಂದ್ರೆ ಇಲ್ಲಿ ಓದೋರ್ಗಿಂತ ಬರೆಯೋದೇ ಜಾಸ್ತಿ. ನನಗೇನೋ ಅನ್ನಿಸ್ತು ಇವತ್ತು ನೋಡಿ, ಇವತ್ತು ನಿಮ್ಮ ಫೇಸ್ಬುಕ್ ಇರ್ಬೋದು, ಇನ್ನೊಂದಿರ್ಬೋದು, ಅವ್ರುಗಳು ಬರುತ್ತೆ ಪ್ರತಿಯೊಬ್ಬರಿಗೂ ಧ್ವನಿ ಬಂದ್ಬಿಟ್ಟಿದೆ, ನಾನು ಕವಿಯಿಂದ ಭ್ರಮೆ ಬಂದ್ಬಿಟ್ಟಿದೆ ಅಂತ. ಹೀಗಾಗಿ ಫೇಸ್ಬುಕ್ ಕವಿತೆಗಳು, ಫೇಸ್ಬುಕ್ ಲೈಕ್ಗಳನ್ನ ನೀವು ಹೆಚ್ಚಿಗೆ ಹೋದ್ರೆ ಖಂಡಿತ ನಮ್ಮ ಸ್ವಂತ ಒಂದು ಬೆಳವಣಿಗೆಗೆ ಅಡ್ಡ ಆಗುತ್ತೆ. ನನ್ನ ಅನುಭವ, ಲೈಕ್ ಬಂದ ತಕ್ಷಣಕ್ಕೆ ನೀವು ತುಂಬ ದೊಡ್ಡವರಾಗಿಲ್ಲ. ಲೈಕ್ ಯಾತಕ್ಕೆ ಹೋಗ್ತಾರೆ, ನಮ್ಗೆ ಯಾರೋ ಪರಿಚಯ ಅಂತ ಲೈಕ್ ಹೋಗ್ತಾರೆ, ಅದಲ್ಲ. ನಿಮಗೆ ಗೂಗಲ್ ದೇವತೆ ಅಂತ ಹೇಳಿ, ನಿಮ್ಮ ಮನೆ ದೇವರು ಯಾವ್ದಂತ ದೇವತೆ ಅಂತ ಅವ್ರು ಗೂಗಲ್ ದೇವತೆ ಅಂತ ಹೇಳ್ತಾರೆ. ಗೂಗಲ್ ನಮ್ಮ ಮನೆ ದೇವರು ಆಗ್ತಿದೆ. ಅಷ್ಟೊಂದು ಮಾಹಿತಿ ಬಿಡ್ತೈತೆ. ಮಾಹಿತಿ ಬಿದ್ದಾಕ್ಷಣಕ್ಕೆ ಖಂಡಿತ ಒಂದು ಒಳ್ಳೆ ಲೇಖನ ಆಗಲಿಲ್ಲ. ಒಂದು ಬೇಳೆ, ಅಕ್ಕಿ ಅದು ತಂದು ಹಾಕಿದಾಕ್ಷಣಕ್ಕೆ ಅನ್ನ ಸಾರಿದೆಲ್ಲ ಆಗೋದಿಲ್ಲ. ಅದಕ್ಕೆ ನೀವು ಸಂಸ್ಕಾರ ಕೊಡಬೇಕು, ಸರಿಯಾದ ಸಂಸ್ಕಾರ ಕೊಡಬೇಕು. ಆಗ ಮಾತ್ರ ಈ ವಿಜ್ಞಾನದ ಲೇಖಕರ ಒಂದು ದೊಡ್ಡ ಶಕ್ತಿ ಏನು ಅಂತಂದ್ರೆ, ಮೂಲ ವಿಜ್ಞಾನವನ್ನ ಇಂಗ್ಲಿಷ್ನಲ್ಲಿ ಅರ್ಥ ಮಾಡ್ತಿರುತ್ತೆ. ಕನ್ನಡದ ಸೊಗಡನ್ನ ನಾವು ಬಿಡಬಾರ್ದು. ಕನ್ನಡ 2,000 ವರ್ಷದ ಇತಿಹಾಸ ಇರುವಂಥ ಭಾಷೆನ ಹೇಗೆ ಬೆಳೆಸ್ಕೋಬೇಕು? ಇವತ್ತು ಮೈಸೂರು ವಿಶ್ವವಿದ್ಯಾಲಯ 14 ಸಂಪುಟಗಳಲ್ಲಿ ಕೊಟ್ಟಿದೆ ನಮಗೆ ಕನ್ನಡದಲ್ಲಿ. ಅತ್ಯಂತ ಕಠಿಣವಾದ ವಿಜ್ಞಾನವನ್ನು ಕೂಡ ಕನ್ನಡದಲ್ಲಿ ಸಂವಹನ ಮಾಡಬಲ್ಲೆವು ಅಂತ G.T. ನಾರಾಯಣರಾವ್, ನಮ್ಮ ಇವರು ದ್ಯಾನ್ ಲಕ್ಷ್ಮಣರಾಯರು, ಆಡಳಿತ ಕೃಷ್ಣಭಟ್ರು ಇದೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಅವ್ರು ಹಾಕಿರುವಂಥ ಒಂದು ಹೆಜ್ಜೆಯಿಂದ ನಾವು ಮುಂದುವರಿಬೇಕು. ನಮ್ಮ ಇದು ಬಹಳ ಮುಖ್ಯವಾದ ಉದ್ದೇಶ ಅಂತಂದ್ರೆ, ಹಳ್ಳಿನಲ್ಲಿ ನಮ್ಮ ಪತ್ರಿಕೆ ಸೂತ್ರಕರಣ ವಾಸ್ತವವಾಗಿ ರೋಹಿತ್ ಚಕ್ರತೀರ್ಥ ಅವರೇ ಪ್ರಪೋಸ್ ಮಾಡಿದ್ದು. ಇಲ್ಲಾಂದ್ರೆ ನಾವು ಮಾಡೋದು ಇದು ಸರಿಯಾದ ಮಾರ್ಗ ಅಂತೇಳಿ ನೋಡಿ. ಕೇವಲ 3 ದಿನ ಇದು ಪ್ರಚಾರ ಮಾಡಿದ್ದು. ನನ್ನ ಮಗಳು ಗೊತ್ತಾಗ್ತಿರ್ತಾರೆ, 320 ಜನ ಸಬ್ಸ್ಕ್ರೈಬ್ ಇದ್ದಾರೆ ಬರೀ 3 ದಿನ. ಇದಕ್ಕೆ ಪ್ರಥಮ ಅಂಕುರಾರ್ಪಣೆ ಮಾಡಿದ ನಮ್ಮ ಹತ್ತಿರದ ಭರತ್ ಅಂತ ಇದೆ. ಆತ ಕೇಳಿ 50,000 ರೂಪಾಯಿನ ಡೊನೇಷನ್ ಮಾಡಿದ್ರು. ಅವರು ಒಬ್ಬ ಇಸ್ರೋ ಸಂಸ್ಥೆ ಕೆಲಸ ಇದ್ದಿದ್ದು ಬಿಟ್ಟು ಹೋಗಿ MS ಮಾಡಿ ಸ್ವಂತ ಪ್ರತಿಭೆಯಿಂದ ಮುಂದೆ ಬರ್ತಾ ಇರೋಣ 50,000 ರೂಪಾಯಿ ಡೊನೇಟ್ ಮಾಡ್ತಾರೆ. ಈಗ ಇದರಲ್ಲೆಲ್ಲ ಮಾಡೋಣ ಅಂತೇಳಿ ನಾವು ಮುಂದೆ ಬಣ್ಣದಲ್ಲಿ ತರಬೇಕು ಅಂತ ಇದು ಮಾಡ್ತಾರೆ. ಸ್ವಲ್ಪ ಕಾಸ್ಟ್ ಆಗಿ ಸದ್ಯಕ್ಕೆ ನಮ್ಮ ಕೈಯಿಂದ ಹಾಕಿರ್ತಾರೆ. ನಿಜವಾಗ ಹೇಳ್ಬೇಕು ಅಂತಂದ್ರೆ, ಈ ಪತ್ರಿಕೆ ತರೋದಕ್ಕೆ ನಮ್ಮಲ್ಲಿ ಏನು ಹಣ ಇತ್ತು ಅದನ್ನು ಹಾಕೊಂಡು ಹೇಳ್ತಾರೆ, ಮುಂದುವರಿಯುತ್ತೆ. ನಮ್ಮ ಇಡೀ ಕುಟುಂಬ ಇದರ ಹಿಂದೆ ನಿಂತಿದೆ. ಹೀಗಾಗಿ ನಮ್ಗೆ ಅದೇನು ತೊಂದರೆ ಇಲ್ಲ. ಆದಷ್ಟು ನನಗೆ ಚಿತ್ರದುರ್ಗದಿಂದ ಆಚೆ ಇರೋ ಹಳ್ಳಿ ಮಕ್ಕಳಿಗೆ ಒಬ್ಬರು ಮ್ಯಾಥಮೆಟಿಕ್ಸ್ ಕುಲಕರ್ಣಿ ಅಂತ ಪದೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಸರ್, ನಮಗೆ 150 ಪ್ರತಿ ಕಳಿಸಿ, ನಾನು ನಾಳೆ ಎಲ್ಲರಿಗೂ ಹಂಚಿ ಮಾಡ್ತೀನಿ ಅಂತ ಅನೇಕ ಜನ ಮುಂದೆ ಬಂದಿದ್ದಾರೆ. ಖಾಸಗಿ ಪತ್ರಿಕೆ ಇನ್ನು ಹುಟ್ಟುವ ಮೊದಲೇ, ಇನ್ನೂ ಇವತ್ತು ರಿಲೀಸ್ ಆಗ್ತಾ ಇದೆ. ಇದಕ್ಕೆ ಮೊದಲೇ 324 ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಈಗಲೂ ಬರ್ತಾ ಇದೆ. ಕಂಟಿನ್ಯೂಸ್ ಆಗಿ ಈಗ ಹೋಗಿ ಇದು ಮಾಡ್ಬೋದು. ಅಂದರೆ ಅತ್ಯಂತ ಕಡಿಮೆ ಬೆಲೆ ಇಟ್ಟಿದ್ರೆ ಬಹುಶಃ ಇದು ಅಂತ ಕಾಣುತ್ತೆ.
ನಮಗೆ ಅತ್ಯಂತ ಒಳ್ಳೆ ಲೇಖಕರು ಬರಬೇಕು. ಒಂದು ಒಳ್ಳೆ ಪತ್ರಿಕೆ ಆಗಬೇಕಾದ್ರೆ ಒಳ್ಳೆ ಲೇಖಕರು ಬೇಕು. ಬಹುಶಃ ಇದು ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ. ನನಗೆ ಪರಿಪೂರ್ಣ ಅಂತ ಹೇಳೋದಿಲ್ಲ, ಇನ್ನು ಅನೇಕ ಬದಲಾವಣೆಗಳಾಗಬೇಕಾಗುತ್ತೆ, ಅನೇಕ ಒಳನೋಟಗಳನ್ನ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಾಗ್ತದೆ. ಆದರೆ ಒಂದು ಭರವಸೆ ಹುಟ್ಟಿದೆ. ಹೀಗಾಗಿ ನಾವೇನು ಯಾವುದೇ ಸರ್ಕಾರಿ ಪತ್ರಿಕೆಗಳೊಂದಿಗೆ ನಾವು ಪೈಪೋಟಿಗೆ ಇಳಿಯೋದಿಲ್ಲ. ಯಾಕಂದ್ರೆ ಅವರ ರೀತಿ ರಿವಾಜುಗಳು ಬೇರೆ ಇರುತ್ತೆ. ಇಲ್ಲಿ ನಮ್ಗೆ ಏನು ಲೇಖನ ಬೇಕು ಅಂತ ಒಂದು ಸಂಪಾದಿಸೋದು ದಿನಾಂದಿಲ್ಲ ಯಾವುದನ್ನು ಕೇವಲ ನನ್ನ ಹೆಸರು ಮಾಡಿದ್ದಾರೆ. ಆದ್ರೆ ನನ್ನನ್ನು ಮಧ್ಯೆ ಕನ್ಸಲ್ಟ್ ಮಾಡ್ತಾರೆ, ಏನು ಮಾಡ್ಬೋದು ಇದು, ಅವಾಗ ಸಲಹೆ ಕೊಡ್ತೀನಿ. ಆ ಸೂತ್ರನ ಕರ್ನಾಟಕದ ಜನ ಕೈ ಹಿಡಿತಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಉತ್ಸಾಹಿ ತರುಣರು ನಮ್ಮ ಕುಟುಂಬದವರು ಆದರೂ ನಾನು ಛಲ ಬಿಡದೆ ನಾವು ಮಾಡ್ತೀವಿ ಅಂತ ಇವತ್ತು ನಾನು ಹೇಳಬಾರ್ದು. ಕುಟುಂಬಗಳು ಹೊಡಿತಾ ಇದೆ, ಪ್ರತಿಯೊಬ್ಬರು ಖಂಡಿತ ಅಂತ ಇದೆ. ಯಾರು ಹೇಳ್ತಾ ಇದ್ರು ಸಕುಟುಂಬ ಅಥವಾ ಒಂದೇ ಕುಟುಂಬ ಅಂತ ಹೇಳಿದ್ರೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇರೋದು. ಅವಿಭಕ್ತ ಕುಟುಂಬ ಅಂತಂದ್ರೆ ಗಂಡ ಹೆಂಡತಿ ಸಲೀಸಾಗಿದ್ರೆ ಅದು ಅವಿಭಕ್ತ ಕುಟುಂಬ ಅಂತ. ನಮ್ಮ ಮೇಡಮ್ ಗೀತಾ ಮೇಡಮ್ಗೆ ಗೊತ್ತು, ಮುಖ್ಯವರು ಕಾನೂನು ಬದಲಾವಣೆ ಎಷ್ಟು ಡೈವರ್ಸ್ ಕೇಸ್ಗಳು ಆಗ್ತಾ ಇರ್ತದೆ. ಅಂಥ ಇದರಲ್ಲಿ ಎಲ್ಲ ಒಂದು ನಮ್ಮ ಕುಟುಂಬದವರು ನಿಮ್ಮ ಮುಂದೆ ಹೋಗಿ ನಾವು ಇದೀವಿ ನಿಮ್ಮ ಜೊತೆ ಅಂತಂದಾಗ ಸರಿಯಪ್ಪ ಮುಂದೆ ಹೋಗಿ ಅಷ್ಟೇ ಮಾತುಗಳನ್ನು ಕಾರಣ ಆಗ್ತೀನಿ. ತುಂಬ ಸಂತೋಷ, ನಿಮ್ಮ ಎಲ್ಲರ ಪ್ರೋತ್ಸಾಹ ಇದರಲ್ಲಿ. ಹಾಗೆ ದಯವಿಟ್ಟು ನಿಮ್ಮ ಸಲಹೆ ಕೊಡಿ. ನಾವು ಮಾಡಿದ ಪರಿಪೂರ್ಣ ಅಂತಂದ್ರೆ ಈ ಪತ್ರಿಕೆಯಲ್ಲಿ ಸಕಾರಾತ್ಮಕ ಅಂಶ ಇರ್ಬೋದು ಅಥವಾ ನಿಮ್ಮ ದೃಷ್ಟಿಯಿಂದನ ಬೇರೆ ಇನ್ನೇನು ಇರ್ಬೋದು. ದಯವಿಟ್ಟು ಹೇಳಿ, ಪ್ರತಿ ಹಂತದಲ್ಲೂ ನಾವು ಇಂಪ್ರೂವ್ ಮಾಡ್ಕೊಂಡು ಹೋಗೋದಕ್ಕೆ ರೆಡಿಯಾಗಿರ್ತೀವಿ. ಯಾವತ್ತೂ ಬಿದ್ದವನು ನಡೆಯೋದು ಬೀಳ್ತಾನೆ, ಸುಮ್ಮನೆ ಮಲಿಕಂಡ್ರವ್ರು ಯಾರು ಬೀಳೋದಿಲ್ಲ. ಇಂಥ ಒಂದು ಹೊಸ ಪ್ರಯತ್ನಕ್ಕೆ ಇಡೀ ಕರ್ನಾಟಕದ ಇವರು ಜನತೆ ಸಪೋರ್ಟ್ ಮಾಡಬೇಕು. ಆಮೇಲೆ ಒಳ್ಳೊಳ್ಳೆ ಆಧುನಿಕ ಲೇಖಕರು ಬೇಕು. ಸುಮ್ಮನೆ ಹಳೆಯ ಕಾಲದಲ್ಲಿ ತುಂಬಾ ಮುಂದೆ ಹೋಗಿದ್ದೀವಿ. ಈಗ ನಮಗೆ ವಾಸ್ತವವಾಗಿ ಜೀನ್ ಎಡಿಟಿಂಗ್ ಮೇಲೆ ಒಳ್ಳೆ ಲೇಖಕರು ಅಷ್ಟೊಂದು ಕೆಲಸ ಆಗ್ತಾ ಇದೆ. ವಿ ಡೋಂಟ್ ನೋ ವಾಟ್ ಹ್ಯಾಪನಿಂಗ್ ದೇರ್ ಇನ್ ದ ಫೀಲ್ಡ್. ಹೀಗಾಗಿ ಆ ಸೂತ್ರವನ್ನ ಸರಿಯಾದ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಇಡೀ ಕನ್ನಡ ನಾಡಿನ ಮೇಲಿದೆ. ನಮ್ಮ ಕುಟುಂಬದವರಿಗೆ ನಾನು ಕೃತಜ್ಞತೆ ಹೇಳೋದು ಅದು ಸರಿ ಅಂತ ಆತ್ಮಹತ್ಯೆ ಅವ್ರ ಸಂತೋಷ. ವಿಜ್ಞಾನ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತಾರೆ, ಅದೇ ಒಂದು ನನಗೆ ಭರವಸೆ. ಬಂದಿರೋ ಎಲ್ಲ ಸ್ನೇಹಿತರಿಗೆ ನಾನು ನನ್ನ ಕೃತಜ್ಞತೆ ಮತ್ತು ಪ್ರೀತಿಯ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ತುಂಬ ಧನ್ಯವಾದಗಳು. ನಿಮ್ಮ ಪ್ರೇರಣೆ, ನಿಮ್ಮ ಹೋಪ್ಸ್, ವಿಶಸ್, ನಾವು ಮುಂದೆ ಹೋಗ್ತಾ ಈ ಕುಟುಂಬದವರು ಅದನ್ನ ಸರಿದಾರಿ ನಡೆಸ್ಕೊಂಡು ಒಂದು ಈ ಪತ್ರಿಕೆನ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅನ್ನೋ ಒಂದು ಭರವಸೆ ನಮ್ಮಲ್ಲಿದೆ. ನಿಮ್ಮ ದಾರಿದೀಪ ಯಾವಾಗಲೂ ನಮ್ಗೆ ಇರಲಿ, ವಿಶಸ್ ಆಲ್ವೇಸ್ ಗೈಡೆನ್ಸ್ ಅಂತ ಪ್ರೀತಿಯ ಮೊಮ್ಮಗಳಿಂದ ಪ್ರಾರ್ಥನೆಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅವರ ತಂದೆಯವರ ನೆಕ್ಸ್ಟ್ ಜನರೇಷನ್ ಸಕ್ಸೆಸರ್ ಅಂತ ನಮ್ಮ ಮನೇಲಿ ಹೇಳ್ಬೋದು. ಯಾಕೆಂದ್ರೆ ನಾನು ಹಿಡಿದಿರೋ ದಾರಿನೇ ಬೇರೆ. ಐ ಆಮ್ ಇಂಜಿನಿಯರಿಂಗ್ ಅಂಡ್ ಐ ಹೆಡ್ ಅ ಜರ್ಮನ್ ಕಂಪ್ನಿ ಇನ್ ಇಂಡಿಯಾ. ಬಟ್ ಬರವಣಿಗೆಯಲ್ಲಿ ಅವರ ನಿಜವಾದ ಸಕ್ಸೆಸರ್ ಅವರ ಅಳಿಯ ರಂಗಸ್ವಾಮಿ ಮೂಕ್ನಹಳ್ಳಿಯವರು. ಅವರ ಕಣಕಾರ ಎಕನಾಮಿಕ್ ಮತ್ತೆ ಕಾಮರ್ಸ್ ಬಗ್ಗೆ ತುಂಬಾ ಬರೀತಾರೆ. ಅವರ ಹಣಕಾಸು ಸೆಷನ್ಸ್ ಆರ್ ವೆರಿ ವೆರಿ ಫೇಮಸ್. ಸೊ ಅವರು ಟ್ರಸ್ಟೀಸ್ ಫಾರ್ ದ ಫೌಂಡೇಶನ್. ಸೊ ಅವರು ಒಂದು 2 ನಿಮಿಷ ನಮ್ಮ ಇದನ್ನ ವ್ಯಕ್ತಪಡಿಸ್ತಾರೆ. ನಮಸ್ಕಾರ. 2 ನಿಮಿಷ ಅಂತ ಹೇಳಿದ್ರಿಂದ 1 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಗಮ್ಮತ್ತ ವಾಸನೆ ಬರ್ತಾ ಇದೆ. ಅದು ಅಷ್ಟೊಂದು ಒಳ್ಳೆ ವಾಸನೆ ಇಟ್ಕೊಂಡು ಕೂತ್ಕೊಂಡು ನನ್ನ ಮಾತು ಕೇಳೋದು ಕ್ಲಬ್ ಹೌಸ್ ಅಲ್ಲಿ ಜಾಯಿನ್ ಆಗಿರ್ಬೇಕಾದ್ರೆ ಸೆಷನ್ಗಳು ಮಾಡೋಣ. ಇವತ್ತು ನಿಲ್ಲಿಸ್ಬಿಡ್ತೀನಿ. ಒಂದೇ 2 ಹೇಳಿ ಮುಗಿಸ್ತೀನಿ. ಟ್ರಸ್ಟ್ ಅಂತ ಹೇಳಿದ್ರೆ ಬಹಳಷ್ಟು ಟ್ರಸ್ಟ್ಗಳಿವೆ. ಎಲ್ಲವೂ ಸೀಮಿತ ಆಗಿರುತ್ತೆ. ಏನಂದ್ರೆ ವರ್ಷಕ್ಕೊಂದು ಯಾರೋ ಒಬ್ಬರನ್ನ ಕರೀತಾರೆ, ಅವ್ರ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಟ್ಬಿಡ್ತಾರೆ. ಮತ್ತೇನ ಇದೇ ತರ ಒಂದು ಫಂಕ್ಷನ್ ಮಾಡ್ತಾರೆ, ಏನೋ ಒಂಚೂರು ತಿಂಡಿ ಕಾಫಿ ತಿನ್ಕೊಂಡು ಜೈ ಅಂದ್ಬಿಡ್ತಾರೆ. ಅಲ್ಲಿ ನೆಕ್ಸ್ಟ್ ಇಯರ್ಗೆ ಆ ತರ ಆಗ್ಬಾರ್ದು
ಟ್ರಸ್ಟ್ ಮಾಡೋದಂದ್ರೆ ಆ ತರ ಆಗೋದ್ ಬೇಡ, ನಾವು ಆ ರೀತಿ ಟ್ರಸ್ಟ್ ಆಗೋದ್ ಬೇಡ ಅಂತ ನಾನು ರೋಹಿತ್ ಅವರು ಆ ದೇಶಕ್ಕೆ ಒಂದು 2 ಗಂಟೆ ಮಾತಾಡ್ಕೊಂಡಿದ್ದೀವಿ. ಅದೇ ಸೊ ಅದನ್ನ ಬಹಳಷ್ಟು ಮಾತಾಡ್ಕೊಂಡ ನಂತರ ಅನ್ಕೊಂಡಿದ್ದು ಹೌದು, ನಾವು ಅದಕ್ಕೆ ಸೀಮಿತರಾಗೋದ್ ಬೇಡ, ಒಂದು ಯಾರಿಗೊಬ್ರಿಗೆ ಕರೆದವ್ರ ಹೆಸರಲ್ಲಿ ಕೊಟ್ಟು ಆಗೋದ್ ಬೇಡ. ಅಥವಾ ಇನ್ನೊಂದು ಇದೆ ಏನಂತಂದ್ರೆ, ಅದನ್ನ ಆಲ್ರೆಡಿ ಅವರು ಅನಂತರಾಮವರು ಮಾಡ್ಕೊಂಡು ಬರ್ತಾ ಇದ್ರು. ಏನಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರೋ ಮಕ್ಕಳನ್ನ ಗುರುತಿಸ್ಬಿಟ್ಟು ಅವ್ರಿಗೊಂದು ಟ್ರಸ್ಟ್ ವತಿಯಿಂದ ಅವ್ರು ಅಂದ್ರೆ ಟ್ರಸ್ಟ್ ಆಗಿರ್ಲಿಲ್ಲ, ಅವ್ರು ಏನೋ ಒಂದು ಅವ್ರಿಗೆ ಅನ್ಸಿದ ಒಂದು ಮೊಮೆಂಟ್ ಅನ್ಕೊಟ್ಟು ಒಂದಷ್ಟು ಧನ ಸಹಾಯ ಅಥವಾ ಸ್ಕಾಲರ್ಶಿಪ್ ಅಂತೀವಿ ಅದೆಲ್ಲ ಕೊಟ್ಬಿಟ್ಟು ಉಳಿಸ್ಬಿಡೋದು. ನಾವು ಅದನ್ನೆಲ್ಲನೂ ಉಳಿಸ್ಕೊಂಡಿದ್ದೀವಿ. ಅದನ್ನೆಲ್ಲ ಉಳಿಸ್ಕೊಂಡು ಪ್ರತಿದಿನದಲ್ಲಿ ಕೂಡ ನಾವು ಪ್ರಚಲಿತವಾಗಿರ್ಬೇಕು. ಪ್ರಸ್ತುತತೆ ಏನಿದೆ ಆ ಪ್ರಸ್ತುತತೆ ಇವತ್ತಿನ ದಿನಕ್ಕೆ ಬೇಕಾದಂತ ಪ್ರಚಲಿತವಾದ ವಿಷಯಗಳನ್ನ ತಗೊಂಡು ಏನಾದ್ರೂ ಒಂದು ಮಾಡ್ತಾ ಇರ್ಬೇಕಲ್ಲ. ಯಾಕಂದ್ರೆ ನಿಂತ ನೀರಲ್ಲಿ ಹುಳ ಬೇಗ ಬರುತ್ತೆ. ವರ್ಷಕ್ಕೊಂದ್ಸರಿ ಅಂದ್ರೆ ನಾವು ಆಲ್ಮೋಸ್ಟ್ ನಿಂತ ನೀರೇ 10,000 ಕೋಟಿನೋ ಇರೋ ಟ್ರಸ್ಟ್ ನಮ್ದು ವರ್ಷ ಹಾಗಾಗಿ ಬೇಡ ಅಂದ್ರೆ ಏನ್ ಮಾಡೋದು? ಈ ಕಾರಣ ಬೇರೆ 3 ತಿಂಗಳಿಗೆ ಒಂದ್ಸರಿ ನಾವು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರ. ನೋಡಿ ಆಗ್ಲಿ ಈಗ ನಮ್ಗೆ ಗೊತ್ತಿಲ್ಲ, ನಮ್ ಪುಣ್ಯ ಆಯ್ತು, ಒಂದು ಫಂಕ್ಷನ್ ಆಯ್ತು, ನೆಕ್ಸ್ಟ್ ವೀಕ್ ಅಲ್ಲಿ ತಿರ್ಗಾ ಲಾಕ್ಡೌನ್ ಮಾಡಿದ್ರೆ ಅಂತ ಒಂದು ಜನ ಏನು ಸಮಾಜದಲ್ಲಿ ಯಾವ ಮಟ್ಟಕ್ಕೆ ತಗೊಂಡೋಗಿ ಆರ್ಥಿಕತೆನ ಹಳ್ಳ ಹಿಡಿಸ್ತಾರೋ ಗೊತ್ತಿಲ್ಲ. ಈ ಒಂದು ಮಧ್ಯೆ ಈ ನಾವು ಏನ್ ಮಾಡೋದು? ಪ್ರತಿ 3 ದಿನ ಬಿಟ್ರೆ ಇನ್ನು 6 ದಿನ ಲಾಕ್ಡೌನ್ ಆಗ್ತಾ ಇರುತ್ತೆ. ಮಾಡೋದು ಬೇಡ ಅಂದ್ಕೊಂಡಿದ್ದಾಗ ಇಲ್ಲ ನಾವೊಂದು PDF ಮಾಡ್ಬಿಡೋಣ, PDF ಅಲ್ಲಿ ಬಂದ್ಬಿಟ್ಟು ಸೂತ್ರ ಅನ್ನೋದು ಅಂತ ಮಾತಾಡ್ಕೊಂಡು ಮೊದಲು 6 ತಿಂಗಳು ಆಗ್ಬಿಡಿ ಸರ್, ಗ್ಯಾರಂಟಿ ಏನು ಇಲ್ಲ. ಈ ಒಂದು ಲಾಕ್ಡೌನ್ ಎಷ್ಟು ದಿನ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ನಾವು ಸುಮ್ಮನೆ ಯಾಕೆ ಮಾಡೋದು? ಸ್ಕೂಲ್ ತೆಗಿಯಲ್ಲ, ಏನೂ ಆಗಲ್ಲ ಅಂದಾಗ ಸುಮ್ಮನೆ ನಾವು ಪ್ರಿಂಟ್ ಹಾಕಿ ಏನು ಪ್ರಯೋಜನ? ಬೇಕಾದಷ್ಟು ಪತ್ರಿಕೆಗಳು ಈಗ ಪ್ರಿಂಟ್ ಹಾಕ್ತಿದ್ದವರೆಲ್ಲ PDF ಬರ್ತಾ ಇದ್ದಾರೆ. ನಾವು ಉಚಿತನ ಅಲ್ವಾ? ಯಾಕೆ ಉಚಿತನ ಅಂತ ಹೇಳಿದೆ ಅಂದ್ರೆ, ನೀವು ಎಷ್ಟೇ ಒಳ್ಳೆ ಆದರ್ಶಗಳನ್ನ ಇಟ್ಕೊಳ್ಳಿ, ಎಷ್ಟೇ ಒಳ್ಳೆ ನಿಮ್ದು ಇದನ್ನ ಇಟ್ಕೊಳ್ಳಿ, ತತ್ವಗಳನ್ನ ಇಟ್ಕೊಂಡಿರಿ, ಎಂಡ್ ಆಫ್ ದ ಡೇ ದುಡ್ಡಿಲ್ಲ ಅಂದ್ರೆ ಏನೂ ನಡೆಯೋದಿಲ್ಲ. ಅದು ನಮ್ಗೆ ಚೆನ್ನಾಗಿ ಗೊತ್ತಿದೆ, ಬಿಕಾಸ್ ನಮ್ ಫೀಲ್ಡ್ ಆಫ್ ಫೈನಾನ್ಸ್. ಹಾಗಾಗಿ ಯೋಚನೆ ಮಾಡ್ತೀನಿ ಏನ್ ಮಾಡೋದು ಇಲ್ಲ ಫೈನಾನ್ಸ್ ನಮ್ದು ಇದೇ ಇರಲಿ, PDF ಇರಲಿ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಬರ್ತಿರೋ ಒಂದು ಪ್ರೋತ್ಸಾಹ ಇದನ್ನ ನೋಡ್ಕೊಂಡ್ಮೇಲೆ ಇಲ್ಲ, ಈಗ ನಾವು PDF ಬೇಡ, ಒಂದು 500-1000 ಪ್ರಿಂಟೇ ಹಾಕ್ಬಿಡೋಣ, ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಅನ್ನೋ ಒಂದು ಐಡಿಯಾ ಇಟ್ಕೊಂಡು ಇವಾಗ ನಾವು ಪ್ರಿಂಟಿಗೆ ಬಂದಿದ್ದೀವಿ. ಆದ್ರೆ ಈಗ ಬಹಳಷ್ಟು ಜನಕ್ಕೆ ಇಲ್ಲಿ ಕೂತಿರೋದ್ರಲ್ಲಿ ಇನ್ನೂ ತೃಪ್ತಿ ಇಲ್ಲ, ಅದು ಕಲರ್ ಅಲ್ಲಿ ಬರಬೇಕು. ಕಲರ್ ಅಲ್ಲಿ ಬಂದ್ರೆ ಮಕ್ಕಳಿಗೆ ಇನ್ನಷ್ಟು ಆಕರ್ಷಣೆ ಇರುತ್ತೆ ಅಂತ ರೋಹಿತ್ ಅವರು ಒಂದು ಪೋಸ್ಟರ್ ಹಾಕಿದ್ದಾರೆ. ಕಲರ್ ಮಾಡ್ಬೇಕು ಅಂದ್ರೆ ಒಂದು ಪ್ರತಿಗೆ 56 ರೂಪಾಯಿ ಬೀಳುತ್ತೆ. ನಾವು ಅದಕ್ಕಾಗಲೇ ಮುಖದಲ್ಲಿ 20 ರೂಪಾಯಿ ಹೇಳ್ಬಿಟ್ಟಿದ್ದೀವಿ ಜನಕ್ಕೆ. ಯಾರು ತಗೋತಾರೆ ನೋಡಪ್ಪ? ಹಾಗೆ ನಾವು ಒಂದು 300 ಜನ ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಬಡ್ಡಿ ಮಕ್ಕಳಿಗೆ ರುಚಿ ಸ್ಟಾರ್ಟ್ ಆಯ್ತು. ಇನ್ನ ಜನ ಹಾಗೆ ಅದು ಸಾಧಾರಣ. ಈಗ ನಾನು ಅಂತಲ್ಲ, ಎಲ್ಲರೂ ಹಾಗೆ ಯೋಚನೆ ಮಾಡ್ತಾರೆ. ಹಾಗಾಗಿ ಇಲ್ಲ, ಅದು 20 ರೂಪಾಯಿ ಮುಖ ಬೆಲೆ ಇರಬೇಕು. ಅದಕ್ಕೆ ಬೇರೆ ಬೇರೆ ಮೂಲಗಳಿಂದ ನಾವು ಹೇಗಾದ್ರೂ ಹಣವನ್ನು ತಿಳಿಸ್ಕೋಬೇಕು. ಒಂದು 6 ತಿಂಗಳು ವರ್ಷ ನೋಡೋಣ ದಯವಿಟ್ಟು ಏನಿದೆ. ಅದರ ನಂತರ ಅದು ಕಲರ್ ಅಲ್ಲೇ ಬರಬೇಕು, ಅದು ಇಂಟರ್ನ್ಯಾಷನಲ್ ಮ್ಯಾಗಝೈನ್ ಲೆವೆಲ್ ಅಲ್ಲಿ ಬರಬೇಕು ಅನ್ನುವಂಥದ್ದು ಬಹಳಷ್ಟು ಕನಸುಗಳಿದೆ. ಹ್ಯಾವಿಂಗ್ ಸೆಡ್ ದಟ್, ಅದೇ ಹೇಳಿದ್ನಲ್ಲ, ಎಲ್ಲರಿಗೂ ಕಾಂಕ್ಷಣ ಬೇಕಲ್ಲ, ಲಕ್ಷ್ಮೀ ಕಟಾಕ್ಷ ಒಂದು ಇರಲೇಬೇಕಾಗುತ್ತೆ. ಅದು ಆಗುತ್ತೆ, ಇದು ನಿಲ್ಲೋದಿಲ್ಲ. ಕನಿಷ್ಠ ಒಂದು 10 ವರ್ಷ ನಡೆಸ್ಕೊಂಡು ಹೋಗೋ ಒಂದು ಹುಮ್ಮಸ್ಸು, ಒಂದು ಧೈರ್ಯ ಇದೆ ರೋಹಿತ್ ಅವರು ಇರೋದ್ರಿಂದ. ಕಂಟೆಂಟ್ಗಳಿಗಂತೂ ಕೊರತೆ ಇಲ್ಲ. ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿರಲ್ಲ. ಪುಸ್ತಕದಲ್ಲಿ ಬರುವಂತ 20 ರೂಪಾಯಿಗಂತೂ ನೀವು ಒಂದೇ ಪತ್ರಿಕೆಯಲ್ಲಿ 200 ರೂಪಾಯಿಗೂ ಹೆಚ್ಚಿನ ಮಾಹಿತಿ ನಿಮ್ಗೆ ಸಿಗುತ್ತೆ. ಅಷ್ಟು ಭರವಸೆ ನನಗಿದೆ. ಸೊ ವ್ಯಾಲ್ಯೂ ಫಾರ್ ಮನಿ ಡೆಫಿನೆಟ್ಲಿ ಇಟ್ ವಿಲ್ ಬಿ ದೇರ್. ಸಾಕು, ನಿಲ್ಲಿಸ್ಬಿಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಸೇತರಾಮ್ ಸರ್, ಇನ್ಸ್ಪೈರಿಂಗ್ ಅಸ್. ಯಾವಾಗಲೂ ಬಹಳಷ್ಟು ಕಲಿತಾ ಇರ್ತೀವಿ ನಿಮ್ಮಿಂದ. ನಾಗರಾಜ್ ಸರ್, ರೋಹಿತ್ ಅವರೇ, ಅನಂತ ಚೇತನ್, ಮತ್ತೆ ಇಲ್ಲಿ ಬಂದಿರೋ ಎಲ್ಲಾ ಗೆಳೆಯರಿಗೂ ಎಲ್ರಿಗೂ ನಮಸ್ಕಾರ ತಿಳಿಸ್ತಾ ನಿಲ್ಲಿಸ್ತೀನಿ. ನಮ್ಮಂತ ಇದೆ, ತಿನ್ಬಿಟ್ಟು ಮಳೆ ನಿಂತರೆ ಮನೆಗಳಿಗೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಲ್ಲರೂ ಒಳ್ಳೆಯದು ಅಂತ ಧನ್ಯವಾದಗಳು ಸ್ವಾಮಿ. ಅಫ್ಕೋರ್ಸ್ ತಂದೆಯವರ ಕ್ಲೋಸ್ ಫ್ರೆಂಡ್, ಇಸ್ರೋ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾಕ್ಟರ್ ಗುರುಪ್ರಸಾದ್ ಮತ್ತೆ ಅವರ ವೈಫ್ ಬಂದಿದ್ದಾರೆ. ನಮ್ಮ ತಂದೆಯವರು ತುಂಬಾ ಥಾಮಸ್ ಬಂದಿದ್ದಾರೆ. ಥ್ಯಾಂಕ್ಸ್ ಫಾರ್ ಪ್ರೆಸೆನ್ಸ್ ಹಿಯರ್. ಈ ನಮ್ಮ ಹಾಗೆ ಪ್ರತಿಷ್ಠಾನದ ವತಿಯಿಂದಾಗಿ ರಂಗಸ್ವಾಮಿ ಅವರಿಗೆ ಒಂದು ಹಾಗೆ ಈಗ ನಮ್ಮ ತಂದೆಯವರು ಹೇಳಿದಂಗೆ ಈ ಪ್ರತಿಷ್ಠಾನ ಶುರು ಮಾಡಿದಾಗ ಹೇಗೆ ಅದು ಸಾಗುತ್ತೋ, ಅದು ಯಾವ ದಿಕ್ಕಿನಲ್ಲಿ ಹೋಗುತ್ತೋ ಅನ್ನೋದು ನಮಗೆ ಒಂದು ಸ್ವಲ್ಪ ಕಳವಳ ಇತ್ತು. ಬಟ್ ಮೊಟ್ಟ ಮೊದಲನೆಯದಾಗಿ ನಮ್ಮ ಭರತ್
ನಮಗೆ ಒಂದೊಂದು ಇದು ಕೊಟ್ಟು ಭರವಸೆ ಕೊಟ್ಟು he just donated a huge sum. So we are absolutely grateful to you for this. ದಯವಿಟ್ಟು ಈಗ ಬಂದು ನಮ್ಮ ಪ್ರತಿಷ್ಠ ಅಂತ ಒಂದು ತಿರುಕಾಣಿಕೆಯನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಪ್ಲೀಸ್ ಕಮ್ ಟು ಸ್ಟೇಜ್. The grand finale, I think it is a befitting finale. Vote of thanks, of course. I think who else is really worthy of giving vote of thanks? ನಮ್ಮ ತಂದೆಯ 47 ವರ್ಷ ಬೆನ್ನೆಲುಬಾಗಿ ನಿಂತು ಅವರ ಎಲ್ಲಾ ಪುಸ್ತಕಗಳು, ಎಲ್ಲಾ ಬರವಣಿಗೆಗಳು ಅವರ ಟೈಪ್ ಮಾಡಿ ಅವರ ಜೊತೆಗೆ ಕೂತ್ಕೊಂಡು ಅವರ ಕಾಲವನ್ನು ಪೂರ್ತಿ ಅದಕ್ಕೋಸ್ಕರನೇ ಪೂರ್ತಿ ಅದನ್ನ ಡೆಡಿಕೇಟ್ ಮಾಡಿ ಇವತ್ತು ಪ್ರಾಯಶಃ ಐ ಥಿಂಕ್ ನಮ್ಮ ತಂದೆಯವರು ಬರ್ದಿರೋದಕ್ಕೆ ಐ ಥಿಂಕ್ 50% ಆಫ್ ದಟ್ ಎಫರ್ಟ್ಸ್ ಅಂಡ್ ದಟ್ ದಿಸ್ ಒನ್ ಗೋಸ್ ಟು ಮೈ ಮದರ್, ತಾಯಿಗೆ. ಅವ್ರ ಹಿಂದೆ ಸೊ ಹಾಗಾಗಿ ಈ ಟ್ರಸ್ಟ್ ಕೂಡ ಅವರ ಮುಂದಾಳತ್ವದಲ್ಲಿ ನಾವು ಇದನ್ನು ಸ್ಥಾಪಿಸಿದ್ದೀವಿ. ಪ್ರೆಸಿಡೆಂಟ್ ಅದು ಫೈನಲ್ ವೋಟ್ ಆಫ್ ಥ್ಯಾಂಕ್ಸ್. ನಾನು ನಮ್ಮ ತಾಯಿಯವ್ರನ್ನ ದಯವಿಟ್ಟು ವೇದಿಕೆ ಕರೆಸಿ ಒಂದು ಮಾರ್ಪಣೆ ತಿಳಿಸ್ಬೇಕು ಅಂತ ಕೇಳ್ಕೊಂಡು. ಎಲ್ರಿಗೂ ನಮಸ್ಕಾರಗಳು. ಈ ದಿನ ಸುಂದರವಾದ ಸಂಜೆನ ಕರೆಯಲಿಕ್ಕೆ ನೀವೆಲ್ಲರೂ ಬಂದಿದ್ದು ಒಂದು ದೊಡ್ಡ ಕಡೆಕಟ್ಟಾಗಿದೆ. ಸೊ ತುಂಬಾ ಧನ್ಯವಾದಗಳು. ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆ ಕೂಡ ನಮ್ಮಲ್ಲಿ ಬಂದು ಪತ್ರಿಕೆನ ಬಿಡುಗಡೆ ಮಾಡಿದ ಡಾಕ್ಟರ್ HS ನಾಗರಾಜ್ ಅವರಿಗೂ ಮತ್ತೆ ಒಳ್ಳೆಯ ಕೃತಜ್ಞತೆಗಳನ್ನು ನುಡಿದ ಸೇತುರಾಮ್ ಅವರಿಗೂ ಮತ್ತೆ ನಮ್ಮ ಪ್ರತಿಷ್ಠಾನದ ಜೊತೆಗೆ ಕೈ ಜೋಡಿಸಿದ ಸೂತ್ರದ ಚಕ್ರವರ್ತಿಗಳಿಗೂ ಚಕ್ರವರ್ತಿನೇ ಅವರು. ಮತ್ತೆ ಈ ಪ್ರತಿಷ್ಠಾನ ತೆಗಿಬೇಕು ಅನ್ನೋ ಒಂದು ಹುಮ್ಮಸ್ಸಿನಿಂದ ಮುಂದೆ ಬಂದಿರೋ ಮಗ ಚೇತನ್ ಹಾಗೂ ಅಳಿಯ ರಂಗಸ್ವಾಮಿ ಎಲ್ಲ ವೇದಿಕೆಯಿಂದ ನಿಮ್ಗೆಲ್ರಿಗೂ ಧನ್ಯವಾದಗಳು. ಮತ್ತೆ ಇಲ್ಲಿ ಬಂದಿರೋ ಅಂತ ಎಲ್ಲ ವಿಜ್ಞಾನಾಸಕ್ತರು ಇಲ್ಲಿ ಬಂದಿಲ್ಲ, ಅವ್ರು ರೆಸ್ಪಾಂಡ್ ಮಾಡಿದ್ರು. ಇಲ್ಲಿ ಬಂದಿರೋಂಥ ಪ್ರತಿಯೊಬ್ರು ಕೂಡ ಇಲ್ಲಿ ವಿಜ್ಞಾನಾಸಕ್ತರು. ಯಾವ ಬಂಧು ಬಳಗ ಯಾರ್ದು ಇಲ್ಲ, ನಮ್ಮ ವಿಜ್ಞಾನಾಸಕ್ತರನ್ನೇ ಕರಿಬೇಕು ಅನ್ನೋ ಒಂದು, ಯಾಕೆಂದ್ರೆ ಕೊರೋನಾ ಇದರಿಂದಾಗಿ ಹಾಗೆ ನೀವೆಲ್ಲರೂ ಬಂದಿದ್ದೀರಾ, ಈ ಸಮಾರಂಭನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ರಾಸೂರು ಪೂರ್ತಿ ಕೆಲಸ ಮಾಡಿದ್ದಾರೆ. ಓಂ ಶಿವಪ್ರಕಾಶ್ ಅವರು ನಾವು ಮರೆಯಕ್ಕೆ ಸಾಧ್ಯ ಇಲ್ಲ. ವೆಬ್ಸೈಟ್ ಮಾಡಿದ್ದಾರೆ. ಜೊತೆಗೆ ಏನೇ ಒಂದು ಸಣ್ಣದಿದ್ರು ಕೂಡ ಬೆಳಗ್ಗೆ ನಾವು ಫೋನ್ ಮಾಡಿ ಯಾವ್ದಾದ್ರು ಒಂದು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ರೆ ತಕ್ಷಣ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನಮ್ಮಲ್ಲಿ ಮೆಸೇಜ್ ಹಾಕ್ತಾರೆ. ಅವ್ರು ಎದ್ದ ತಕ್ಷಣ ಅದನ್ನ ಕರೆಕ್ಷನ್ ಮಾಡಿಸ್ತಾರೆ, ಏನ್ ಬೇಕೋ ನಮ್ಗೆ ಗೈಡ್ ಮಾಡ್ತಾರೆ. ಹೀಗಾಗಿ ತುಂಬಾ ಸಂತೋಷ ಆಯ್ತು. ಇಲ್ಲಿ ಗುರುಪ್ರಸಾದ್ ಅವ್ರ ದಂಪತಿಗಳು ಬಂದಿದ್ದಾರೆ, ಕ್ಷಮಾಭಾನವ್ರು ಬಂದಿದ್ದಾರೆ, ಕನ್ನಡ ಗಣಕ ಪರಿಷತ್ತಿನ ನರಸಿಂಹಮೂರ್ತಿಯವರು ಬಂದಿದ್ದಾರೆ, ಜಿಯಾಲಜಿಸ್ಟ್ ವೆಂಕಟಸ್ವಾಮಿ ಅವರು ಬಂದಿದ್ದಾರೆ. ಹೀಗೆ ಪ್ರತಿಯೊಬ್ಬರು ಇದ್ದೀರಾ. ಇನ್ನೆಲ್ಲರ ಹೆಸರುಗಳು ಹೇಳೋದಕ್ಕೆ ಕೆಲವೊಂದು ಇದಾಗಿದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ಸಂಜೆಯ ಸುಂದರ ಸಂಜೆ ಮಾಡಿದ ನಿಮ್ಮೆಲ್ಲರಿಗೂ ಇಷ್ಟು ಎಲ್ಲ ಮೊದಲಿಂದ ಕೊನೆಯ ತನಕ ನಮ್ಮ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಬಹುಶಃ ನೀವು ನೋಡಿದ್ದೀವಿ. ಸುಂದರವಾಗಿ ಮಾಡೋ ಮತ್ತೆ ಮಾಧ್ಯಮದವ್ರು ಯಾರು ಬಂದಿದ್ದಾರೆ ಅವ್ರಿಗೆ ಎಲ್ಲ ಬಂದಿರೋರ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ಸ್ನ್ಯಾಕ್ಸ್ ಮತ್ತೆ ಕಾಫಿ ಅರೇಂಜ್ ಆಗಿದೆ. ಖಂಡಿತ ತಗೊಂಡು ನಮ್ಮ ಫಾರ್ಮಲ್ ಈವೆಂಟ್ ಮುಗಿದಿದೆ. ಬಟ್ ಐ ಥಿಂಕ್ ಲಾಟ್ ಆಫ್ ಇನ್ಫಾರ್ಮಲ್
discussions and informal talk. So, ಎಲ್ಲರಿಗೂ ತುಂಬ ಆನಂದ ಮತ್ತು ಧನ್ಯವಾದ. ಬೆಳಗ್ಗೆ ಮಾಡೋದು ಸಂಜೆ ಅವರೇ ನಮಸ್ತೆ.